ಓಕೆ, ರೆಕಾರ್ಡ್ ಆನ್ ಆಗಿದೆ. ಎಲ್ಲರಿಗೂ ಈ ಪರಾಭವ ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಆ ಪರಮೇಶ್ವರ ಆಯುಷು, ಆರೋಗ್ಯ, ಐಶ್ವರ್ಯ, ನಿಮ್ಮ ಸಕಲ ಇಷ್ಟಾರ್ಥಗಳನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಪರಾಭವ ನಾಮ ಸಂವತ್ಸರ ಹೊಸ ವರ್ಷದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾನು ನಿಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಇವತ್ತಿಗೆ ಈಗ ಪ್ರಾರಂಭ ಮಾಡೋಣ. ಪಂಚಾಂಗ ಶ್ರವಣ ಪ್ರತಿ ದಿವಸವೂ ಕೂಡ ಪಂಚಾಂಗ ಶ್ರವಣ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳುವಂತ ಇದೆ, ಆಯ್ತಾ. ಹಾಗಾಗಿ ಎಲ್ಲರೂ ಕೂಡ ಪ್ರತಿ ದಿವಸ ಪಂಚಾಂಗ ಶ್ರವಣ ಮಾಡುವಂಥದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹದ್ದು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗತ್ತೆ ಪಂಚಾಂಗ ಶ್ರವಣವನ್ನ ಮಾಡೋದ್ರಿಂದ ಅಂದ್ರೆ, ಶಾಸ್ತ್ರದಲ್ಲಿ ಹೇಳುತ್ತೆ, ಗಂಗಾ ಸ್ನಾನವನ್ನ ಮಾಡಿದಂತ ಫಲ ಏನಿದೆಯೋ ಆ ಫಲ ಪಂಚಾಂಗ ಶ್ರವಣ ಮಾಡೋದ್ರಿಂದ ಪ್ರಾಪ್ತಿ ಆಗತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೆ ಪಂಚಾಂಗದಲ್ಲೇ ಒಂದು ಶ್ಲೋಕವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಏನಂದ್ರೆ, ತಿಥಶ್ಚ ಶ್ರೇಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರೇ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಂಚ ಅಂತ ಒಂದು ಶ್ಲೋಕ ಬರುತ್ತೆ. ಯಾರು ಪ್ರತಿದಿವಸ ಏತೇಷು ಶ್ರವಣ ನಿತ್ಯಂ, ಯಾರು ಪ್ರತಿ ದಿವಸವೂ ಕೂಡ ಪಂಚಾಂಗ ಶ್ರವಣವನ್ನ ಮಾಡ್ತಾರೋ ಅವರಿಗೆ ಗಂಗಾ ಸ್ನಾನದ ಫಲಪ್ರಾಪ್ತಿ ಆಗತ್ತೆ. ಅದೇ ರೀತಿಯಾಗಿ ಯಾರು ಪಂಚಾಂಗವನ್ನ ಈ ದಿನ ದಾನವನ್ನು ಮಾಡ್ತಾರೋ ಅವ್ರಿಗೆ ಗೋದಾನ ಮಾಡಿದಂತಹ ಫಲವೂ ಸಿಗತ್ತೆ ಅಂತ. ನೀವು ಈ ದಿನ ಬಿಟ್ಟು ಬೇರೆ ದಿವಸ ಮಾಡಿದ್ರೆ ಸಿಗೋದಿಲ್ಲ, ಆಯ್ತಾ. ಹಾಗಾಗಿ ಈ ದಿವಸ ಪಂಚಾಂಗವನ್ನ ದಾನ ಮಾಡೋದ್ರಿಂದ ಗೋದಾನ ಮಾಡಿದಂತ ಫಲ ಸಿಗತ್ತೆ ಅನ್ನುವುದನ್ನು ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ನಾನು ಹೇಳಿದಂತಹ ಶ್ಲೋಕದ ಅರ್ಥ ಏನಿದೆ ಅಂದ್ರೆ, ಪ್ರತಿ ದಿವಸ ಪಂಚಾಂಗ ಅಂದ್ರೆ 5 ಅಂಗಗಳು. ಹಾಗಾಗಿ 5 ಅಂಗಗಳೇನಿದಾವೆ, ಆ 5 ಅಂಗಗಳು ಯಾವುದು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ 5 ಅಂಗಗಳಿದಾವೆ. ಹಾಗಾಗಿ 5 ಅಂಗಗಳೇನಿದಾವೆ, 5 ಅಂಗಗಳು ಪ್ರತಿ ದಿವಸ ಯಾವ್ಯಾವ್ದಿದೆ ಅನ್ನೋದನ್ನ ನಾವು ಸ್ಮರಣೆ ಮಾಡಬೇಕು, ತಿಳ್ಕೋಬೇಕು. ಅದಕ್ಕೆ ಪ್ರತಿ ದಿವಸ ಪೂಜೆ ಮಾಡ್ಬೇಕಾದ್ರೆ ಸಂಕಲ್ಪದಲ್ಲಿ ಸೇರಿಸ್ತಾರೆ ಇವೆಲ್ಲ. ಯಾವ ತಿಥಿ ಇದೆ, ಯಾವ ಸಂವತ್ಸರ ಇದೆ, ಯಾವ ಮಾಸದಲ್ಲಿ ಇದೀವಿ, ಯಾವ ಪಕ್ಷದಲ್ಲಿ ಇದೀವಿ ಅನ್ನುವಂಥದ್ದನ್ನ ಅದಕ್ಕೆ, ಆಯ್ತಾ, ಸಂಕಲ್ಪದಲ್ಲಿ ಅದನ್ನ ಸೇರಿಸ್ತಾರೆ. ಅದಕ್ಕೆ ದೇಶಕಾಲ ಸಂಕೀರ್ತನೆ ಅಂತ ಕೂಡ ಕರೆಯುವಂಥದ್ದು ಇದೆ. ಅದರಲ್ಲಿ ಪಂಚಾಂಗ ಶ್ರವಣವೂ ಕೂಡ ಯಾರಾಗಿರುತ್ತೆ, ಆಯ್ತಾ. ಹಾಗಾಗಿ ಪ್ರತಿ ದಿವಸ ಈ ಪಂಚ ಅಂಗಗಳಿರ್ತಕ್ಕಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳೇನಿದಾವೆ, ಇವುಗಳಲ್ಲಿ ತಿಥಿಯನ್ನ ನಾವು ಪ್ರತಿ ದಿವಸ ಯಾವ ತಿಥಿ ಇದೆ ಅನ್ನುವಂಥದ್ದು ನೋಡಿ. ಇವತ್ತು ಪಾಡ್ಯಮಿ ತಿಥಿ ಇದೆ. ವಾಸ್ತವವಾಗಿ ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇತ್ತು, ಆದ್ರೆ ಉಪರಿ ಅಂತ ಹೇಳುವಂಥದ್ದಿದೆ. ಇವತ್ತಿನ ತಿಥಿ ಪಾಡ್ಯಮಿ ತಿಥಿ ಏನಿದೆ ಅದು ಉಪರಿ ತಿಥಿ ಬಂದಿದೆ. ತುಂಬಾ ದೀರ್ಘಕಾಲಗಳ ನಂತರ ಈ ತರ ಹಬ್ಬದ ಒಂದು ಸಂದಿಗ್ಧ ಸ್ಥಿತಿಗೆ ಬಂದು ನಿಲ್ಲುವಂತ ಇದೆ, ಆಯ್ತಾ. ಆದ್ರೆ ಉಪರಿ ತಿಥಿ ಇರೋದ್ರಿಂದ ಬೆಳಗ್ಗೆ ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇತ್ತು, ಆದ್ರೆ ನಂತರ ತಿಥಿ ಬಂದು ಪಾಡ್ಯಮಿ ತಿಥಿ ಇದೆ. ಹಾಗಾಗಿ ನಾವು ಪಾಡ್ಯಮಿಗೆ ಯುಗಾದಿಯನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದಿದೆ. ಆದ್ರೆ ವಾಸ್ತವವಾಗಿ ಶಾಸ್ತ್ರದಲ್ಲಿ ಹೇಳೋದೇನು, ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದನ್ನೇ ಆಚರಣೆ ಮಾಡಬೇಕು ಅಂತ. ಬಟ್ ಆಚರಣೆಯನ್ನ ತಗೊಂಡ್ರೆ ನಾಳೆ ಬೆಳಗ್ಗೆ ನಮ್ಗೆ ಯುಗಾದಿ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಪಾಡ್ಯಮಿ ತಿಥಿ ಇರೋದಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ ಮತ್ತೆ ದ್ವಿತೀಯ ಬಂದ್ಬಿಡುತ್ತೆ. ಇದು ಉಪರಿ ಆಗಿರೋದ್ರಿಂದ ನಾಳೆ ಸೂರ್ಯೋದಯವನ್ನ ಈ ತಿಥಿ ನೋಡದೇ ಇರೋದ್ರಿಂದ ನಾವು ಇವತ್ತೇ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತೇಳಿ ಶಾಸ್ತ್ರವೂ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಡುತ್ತೆ. ಹಾಗಾಗಿ ತಿಥಿ, ಇವತ್ತಿನ ತಿಥಿ ಪಾಡ್ಯಮಿ ಇದೆ, ನಾಳೆ ದ್ವಿತೀಯ ಇದೆ, ನಾಳಿದ್ದು ತೃತೀಯ ಬರುತ್ತೆ. ಹೀಗೆ ದಿನಕ್ಕೊಂದು ತಿಥಿ ಇರುತ್ತೆ, ಆಯ್ತಾ. ತಿಥಿ ಅಂದ್ರೆ ದಿನ ಅಂತ ಅರ್ಥ. ಯಾವ ದಿನ ಇದೆಯೋ ಆ ದಿನವನ್ನ ಸ್ಮರಣೆ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಜಾಸ್ತಿ ಆಗತ್ತೆ. ತಿಥಶ್ಚ ಶ್ರೇಯಮಾಪ್ನೋತಿ, ಅರ್ಥ ಆಯ್ತಲ್ಲ. ಅದೇ ರೀತಿಯಾಗಿ ಈ ದಿನ, ಇವತ್ತಿನ ದಿನ ಯಾವ ವಾರ ಇದೆ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡೋದ್ರಿಂದ, ಅಂದ್ರೆ ಯಾವ ತಿಳ್ಕೊಳ್ಳೋದ್ರಿಂದ, ಅದನ್ನ ಹೇಳೋದ್ರಿಂದ, ವಾರ ಯಾವ್ದಿದೆ, ಇವತ್ತಿನ ವಾರ ಯಾವುದು, ಇವತ್ತು ಪಾಡ್ಯಮಿ ತಿಥಿ ಇದೆ, ಜೊತೆಗೆ ವಾರ ಯಾವ್ದಿದೆ, ಗುರುವಾರ ಇದೆ. ಆ ಗುರುವಾರವನ್ನ ನಾವು ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ, ವಾರಾದ್ ಆಯುಷ್ಯವರ್ಧನಂ, ಆಯುಷ್ಯ ಜಾಸ್ತಿ ಆಗತ್ತೆ. ಪ್ರತಿ ದಿವಸ ನೋಡಿ, ಪ್ರತಿ ದಿವಸ ನೀವು ಇದ್ ಮಾಡ್ತಾ ಹೋದಾಗೆಲ್ಲ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳುವಂತ ಇದೆ, ಆಯ್ತಾ. ನಕ್ಷತ್ರ ಯಾವ್ದಿದೆ ಇವತ್ತು ಅಂತೇಳಿ ನಾವು ಚಿಂತನೆಯನ್ನ ಮಾಡೋದ್ರಿಂದ ಆ ನಕ್ಷತ್ರವನ್ನ, ನಕ್ಷತ್ರೇ ಹರತೆ ಪಾಪಂ, ನೀವು ನೆನ್ನೆ ಮಾಡಿದಂತಹ ಪಾಪಗಳೇನಿದಾವೆ ಆ ಪಾಪಗಳು ಇವತ್ತು ನಶಿಸಿ ಹೋಗುತ್ತೆ. ಅದಕ್ಕೆ ನಕ್ಷತ್ರೇ ಹರತೆ ಪಾಪಂ ಅಂತ ಹೇಳುವಂತ ಇದೆ, ಆಯ್ತಾ. ಯೋಗಾದ್ ರೋಗ ನಿವಾರಣಂ, ಇವತ್ತಿನ ಯೋಗ ಯಾವ್ದಿದೆ ಆ ಯೋಗವನ್ನ ನಾವು ತಿಳ್ಕೊಳ್ಳೋದ್ರಿಂದ, ಆಯ್ತಾ, ಆ ಯೋಗಾದ್
ರೋಗ ನಿವಾರಣೆ, ನಮ್ಗೆ ಬರ್ತಕ್ಕಂತಹ ಏನಾದ್ರೂ ರೋಗಗಳಿದ್ರೆ ಆ ರೋಗವನ್ನ ಕಡಿಮೆ ಮಾಡತ್ತೆ ಅಥವಾ ನಿವಾರಣೆ ಕೂಡ ಆಗತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಆಯ್ತಾ. ಕರ್ಣ ಅನ್ನುವಂಥದ್ದನ್ನ ನಾವು ಆ ದಿನದ ಕರ್ಣವನ್ನ ನಾವು ತಿಳ್ಕೊಳ್ಳೋದ್ರಿಂದ ಕರ್ಣಾತ್ ಕಾರ್ಯಸಿದ್ಧಂಚ ಅಂತ ಹೇಳುದು. ನಮಗೆ ಆ ದಿನ ಆಗುವಂತಹ ಕೆಲಸ ಕಾರ್ಯಗಳೇನಿದಾವೆ ಆ ಎಲ್ಲ ಕಾರ್ಯಗಳು ಕೂಡ ನಮಗೆ ನಿರ್ವಿಘ್ನವಾಗಿ, ಆಯ್ತಾ, ಕಾರ್ಯಸಿದ್ಧಿ ಆಗತ್ತೆ. ಯಾವುದೇ ರೀತಿ ಆಗಿರ್ತಕ್ಕಂತಹ ನಮಗೆ ತೊಂದರೆಗಳಾಗೋದಿಲ್ಲ, ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತವೆ ಅಂತ ಹೇಳುವಂತ ಇದೆ. ಅದಕ್ಕೆ ಕರ್ಣಾತ್ ಕಾರ್ಯಸಿದ್ಧಂಚ ಅಂತ ಹೇಳಿದ್ರು. ಅದಕ್ಕೆ ಈ ಪಂಚಾಂಗ 5 ಅಂಗಗಳೇನಿದಾವೆ ಈ 5 ಅಂಗಗಳನ್ನು ಕೂಡ ನಾವು ಸ್ಮರಣೆಯನ್ನ ಮಾಡತಕ್ಕಂಥದ್ದು ತುಂಬಾ 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 ಒಳ್ಳೆಯದು. ಆಯ್ತಾ. ಹಾಗಾಗಿ ಪ್ರತಿ ದಿವಸವೂ ಕೂಡ ಒಂದು ಪಂಚಾಂಗವನ್ನ ತಗೊಳ್ಳಿ, ಅಥವಾ ಇವತ್ತು ಮೊಬೈಲ್ ಆಪ್ಸ್ ಎಲ್ಲ ಬೇಕಾದಷ್ಟು ನಿಮ್ಗೆ ಪಂಚಾಂಗಗಳು ಸಿಗತ್ತೆ. ಅಥವಾ ನಿಮ್ಗೆ ಅದೂ ಅನಾನುಕೂಲ ಆದ್ರೆ ನಮ್ಮ ಮೈಯಾಚಾರ್ಯ ವಾಟ್ಸಾಪ್ ಚಾನಲ್ ಅಲ್ಲಿ ಪ್ರತಿ ದಿವಸವೂ ಕೂಡ ಪಂಚಾಂಗ ಶೇರ್ ಆಗತ್ತೆ. ನೀವು ಅದನ್ನು ಕೂಡ ನೋಡ್ಕೋಬಹುದು. ನೋಡ್ಕೊಂಡು ನೀವು ಪ್ರತಿ ದಿವಸ ಪಂಚಾಂಗ ಶ್ರವಣವನ್ನ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಪಂಚಾಂಗ ಶ್ರವಣ ಫಲವನ್ನ, ಗಂಗಾ ಸ್ನಾನದ ಫಲವನ್ನ ನೀವು ಪ್ರತಿ ದಿವಸವೂ ಕೂಡ ಪಡಿಬಹುದು. ನೀವು ಗಂಗಾ ಸ್ನಾನವನ್ನ ಮಾಡ್ಲಿಕ್ಕೆ ಕಾಶಿಗೆ ಹೋಗ್ಬೇಕಾಗಿಲ್ಲ, ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿಲ್ಲ, ಹರಿದ್ವಾರಕ್ಕೂ ಹೋಗ್ಬೇಕಾಗಿಲ್ಲ. ಪ್ರತಿ ದಿವಸ ನೀವು ಪಂಚಾಂಗ ಶ್ರವಣ ಮಾಡಿದ್ರೆ ಸಾಕು, ನಿಮ್ಗೆ ಗಂಗಾ ಸ್ನಾನದ ಫಲ ದೇವರು ನಿಮ್ಮ ಅಕೌಂಟ್ ಅಲ್ಲಿ ಹಾಕ್ಬಿಡ್ತಾನೆ. ಆಯ್ತಾ. ಹಾಗಾಗಿ ಪ್ರತಿ ದಿವಸ ಪಂಚಾಂಗ ಶ್ರವಣವನ್ನ ಮಾಡಿ, ಕೇವಲ ಅದು ಯುಗಾದಿಗೆ ಮಾತ್ರ ಸೀಮಿತವಾಗದೆ ಪ್ರತಿ ದಿವಸವೂ ಕೂಡ ಪಂಚಾಂಗ ಶ್ರವಣ ಮಾಡುವಂತಾಗಲಿ, ಸನಾತನ ಧರ್ಮ ಉಳಿಯುವಂತಾಗಲಿ, ಬೆಳೆಯುವಂತಾಗಲಿ ಅಂತೇಳಿ ನಾವು ಈ ಸಮಯದಲ್ಲಿ, ಆಯ್ತಾ, ಆಶಿಸುತ್ತಾ ಪ್ರಾರ್ಥನೆಯನ್ನ ಮಾಡ್ತೀವಿ. ಇವತ್ತಿನ ಪಂಚಾಂಗ ಶ್ರವಣವನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ ಪ್ರತಿಪತ್ತ ತಿಥಿ ಇದೆ, ಗುರುವಾರ ಇದೆ. ಅದೇ ರೀತಿಯಾಗಿ ನಾವು ನಕ್ಷತ್ರವನ್ನ ನೋಡೋದಾದ್ರೆ ಉತ್ತರಾಭಾದ್ರ ನಕ್ಷತ್ರ ಇದೆ, ಶುಕ್ಲ ನಾಗವಾನ್ ಕರ್ಣ ಇದೆ, ಶುಕ್ಲ ಯೋಗ ನಾಗವಾನ್ ಕರ್ಣ ಇದೆ. ಇದು ಪಂಚಾಂಗ, ಇವತ್ತಿನ ಪಂಚಾಂಗ. ಅದನ್ನ ನಾವು ಇನ್ನೂ ಶಾಸ್ತ್ರೀಯವಾಗಿ ಚಿಂತನೆಯನ್ನ ಮಾಡ್ತೀವಿ ಅಂದ್ರೆ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಶುಕ್ಲ ಪಕ್ಷ. ಈಗ ಶುಕ್ಲ ಪಕ್ಷ ಇವತ್ತು ಬೆಳಗ್ಗೆ ಆರಂಭ ಆಗಿದೆ, ಸೂರ್ಯೋದಯದ ನಂತರ ಶುಕ್ಲ ಪಕ್ಷ ಆರಂಭ ಆಗಿದೆ. ಆಯ್ತಾ. ಉಪರಿ ಪಾಡ್ಯಮಿ ಇದೆ, ಉಪರಿ ಪ್ರತಿಪತ್, ಶುಕ್ಲ ಪ್ರತಿಪತ್, ಉಪರಿ ಶುಕ್ಲ ಪ್ರತಿಪತ್ ಇದೆ, ಉತ್ತರಾಭಾದ್ರ ನಕ್ಷತ್ರ ಇದೆ. ಆಯ್ತಾ. ಗುರುವಾರ ಶುಕ್ಲ ಯೋಗ ನಾಗವಾನ್ ಕರ್ಣ ಇವತ್ತಿನ ಪಂಚಾಂಗದ ಈ ದಿನದ ವಿಶೇಷ ಆಗಿದೆ. ಈ ಪಂಚಾಂಗ ಶ್ರವಣವನ್ನ ಮಾಡ್ಬೇಕಾದ್ರೆ ಯುಗಾದಿಗೆ ಎಲ್ಲರೂ ಕೂಡ, ಈಗ ಪ್ರತಿ ದಿವಸ ಹಿಂದಿನ ಕಾಲದಲ್ಲೆಲ್ಲ ಏನಾಗಿತ್ತು, ಪಂಚಾಂಗ ತಗೊಳ್ಳೋದೇ ಒಂದು ಕಠಿಣವಾಗಿರುವಂತದ್ದಾಗಿತ್ತು. ಪಂಚಾಂಗ ಸಿಗೋದೇ ಕಷ್ಟ ಆಗ್ತಾ ಇತ್ತು. ಯಾರು ಪಂಡಿತರು ಯಾರಿದ್ದಾರೆ ಅಥವಾ ಶಾಸ್ತ್ರಕಾರರು ಯಾರಿದ್ದಾರೆ, ಜ್ಯೋತಿಷಿಗಳು ಯಾರಿದ್ದಾರೆ, ಅವರು ಏನೋ ಕಷ್ಟಪಟ್ಟು ವರ್ಷಕ್ಕೊಂದು ಪಂಚಾಂಗವನ್ನ ತಗೋತಾ ಇದ್ರು. ಆಗೆಲ್ಲ ಕಾಣಿಕೆ ಎಷ್ಟಿರ್ತಾ ಇತ್ತು, ಪಂಚಾಂಗ ನೋಡಕ್ ಹೋದ್ರೆ 10 ಪೈಸಾ, 20 ಪೈಸಾ, 50 ಪೈಸಾ, ₹1 ಕೊಟ್ರೆ ಜಾಸ್ತಿ. ಹಾಗಾಗಿ ಆ ಕಾಲಕ್ಕೆ ಅವ್ರು ₹5, ₹10 ಕೊಟ್ಟು ಪಂಚಾಂಗ ತಗೊಳ್ಳೋದಂದ್ರೆ ಕಠಿಣ ಆಗಿತ್ತು. ಇವತ್ತೆಲ್ಲ ನಿಮ್ಗೆ ₹100-200 ಪಂಚಾಂಗ ಸಿಗುತ್ತೆ. ಅಥವಾ ಇವತ್ತು ನಾವು ಹೇಳ್ತಾ ಇದ್ವಿ ಟೆಕ್ನಾಲಜಿ ಬೆಳೆದಿದೆ, ಮೊಬೈಲ್ ಆಪ್ಗಳಲ್ಲಿ ಸಿಗತ್ತೆ, ವಾಟ್ಸಾಪ್ಗಳಲ್ಲಿ ಶೇರ್ ಆಗತ್ತೆ, ಎಲ್ಲವೂ ಆಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿ ದಿವಸ ಪಂಚಾಂಗ ಶ್ರವಣ ಮಾಡಿ. ಆದ್ರೆ ಪಂಚಾಂಗ ಶ್ರವಣ ಅಂತಂದಾಗ ಯುಗಾದಿಯ ದಿವಸ ಏನ್ ಮಾಡೋರು, ಪ್ರತಿ ಗ್ರಾಮಗಳಲ್ಲೂ ಕೂಡ ಯಾರೋ ಒಬ್ರು ಜ್ಯೋತಿಷಿಗಳಿರ್ತಾ ಇದ್ರು, ಗುರುಗಳಿರ್ತಾ ಇದ್ರು, ಅಥವಾ ದೇವಸ್ಥಾನಗಳಿರ್ತಾ ಇದ್ವು. ಆ ದೇವಸ್ಥಾನದಲ್ಲಿ ಒಬ್ರು ಪುರೋಹಿತರು ಇರ್ತಾ ಇದ್ರು. ಆ ಪುರೋಹಿತರು ಏನ್ ಮಾಡ್ತಾ ಇದ್ರು, ಆ ದಿನ ಪಂಚಾಂಗ ಶ್ರವಣವನ್ನ ಮಾಡ್ತಾ ಇದ್ರು. ಪ್ರತಿ ದಿವಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ವರ್ಷಕ್ಕೆ ಒಂದು ಸರಿ ಆದ್ರೂ ಪಂಚಾಂಗ ಶ್ರವಣವನ್ನ ಮಾಡುವಂತಹ ಪ್ರತೀತಿಯನ್ನ ಇಟ್ಕೊಂಡಿದ್ರು. ಅದನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮುಂದಿನ ಪರಂಪರೆಗೆ ನಡ್ಸ್ಕೊಂಡು ಹೋಗುವಂಥದ್ದು ತುಂಬಾ ತುಂಬಾ ಉತ್ತಮವಾಗಿರ್ತಕ್ಕಂಥ. ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ದೇಶ, ಭಾರತ ದೇಶ, ಆಯ್ತಾ, ಯಾವಾಗ್ಲೂ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ರೈತ ಪ್ರಧಾನ ಸಮಾಜ ನಮ್ದು. ಆಯ್ತಾ. ಈಗೆಲ್ಲ ನಾವು ಟೆಕ್ನಾಲಜಿ ಅಂತ ಇದೀವಿ, ಅಂತ ಇದೀವಿ, ಅದು ಇದು ಅಂತೆಲ್ಲ ನೋಡಿದ್ರು ಸಹ ನಮ್ಮ ಭಾರತ ದೇಶ, ಆಯ್ತಾ, ರೈತ ಪ್ರಧಾನ, ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇತ್ತು. ಅದಕ್ಕೆ ಮೊದಲು ನಾವು ಊಟ ಮಾಡಿದ ತಕ್ಷಣ ಅನ್ನದಾತ ಸುಖೀ ಭವ ಅಂತ ಹೇಳ್ತೀವಿ. ಇನ್ನ ಕೆಲವರೆಲ್ಲ ಹೇಳೋದೇನೋ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಕೂಡ ಹೇಳುವಂತ ಇದೆ. ಈಗ ಅದ್ರ ಜೊತೆಗೆ ಇನ್ನೊಂದು ಪದ ಸೇರ್ಕೊಂಡಿದೆ, ಸೈನಿಕರು ಮತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳುವಂತ ಇದೆ. ಆಯ್ತಾ. ಹಾಗಾಗಿ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಏನಿದಾನೆ, ಆ ರೈತನಿಗೆ ಈ ಪಂಚಾಂಗದ ಶ್ರವಣದಲ್ಲಿ ಹೆಚ್ಚಿನ ಭಾಗ ಆ ರೈತನಿಗೆ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಹಾಕ್ತಕ್ಕಂಥ ಯಾವ್ಯಾವ ವಿಚಾರಗಳು ಜಾಸ್ತಿ ಆಗತ್ತೆ, ಏನಾಗತ್ತೆ, ಚಿನ್ನ ಏನು ರೇಟ್ ಬೆಳೆಯುತ್ತಾ, ಬೇಳೆಕಾಳುಗಳ ರೇಟ್ ಬೆಳೆಯುತ್ತಾ, ಧಾನ್ಯಗಳ ರೇಟ್ ಬೆಳೆಯುತ್ತಾ, ಹತ್ತಿ ರೇಟ್ ಜಾಸ್ತಿ ಆಗತ್ತಾ, ಈ ತರದ ಎಣ್ಣೆ ಪದಾರ್ಥಗಳು ಜಾಸ್ತಿ ಆಗತ್ತಾ ಅನ್ನುವಂಥದ್ದು ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ, ಚೆನ್ನಾಗಿ ಮಳೆ ಬರುತ್ತಾ, ಬೆಳೆ ಬೆಳೆಯುತ್ತಾ ಅನ್ನುವಂಥ ವಿಚಾರಗಳನ್ನೇ
ಹೆಚ್ಚು ಇಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಅದನ್ನ ನಾವು ಕೂಡ ತಿಳ್ಕೊಳ್ಳುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಅದನ್ನ ತಿಳ್ಕೊಂಡಾಗ ನಾವು ಮುಂಜಾಗ್ರತೆಯಾಗಿ ನಮಗೆ ಬೇಕಾಗಿರುವಂತಹದ್ದನ್ನ ನಾವು ನೋಡ್ಕೋಬಹುದು, ಅದನ್ನ ಚಿಂತನೆಯನ್ನ ಮಾಡಿ ನಾವು ಹುಷಾರಾಗಿರ್ಬೋದು ಅನ್ನೋ ವಿಚಾರಕ್ಕೋಸ್ಕರವೂ ಕೂಡ ನಾವು ಮಾಡ್ಬೋದು. ಎಷ್ಟೋ ಸರಿ ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳು ಪಂಚಾಂಗ ಶ್ರವಣವನ್ನ ಮಾಡ್ಬೇಕಾದ್ರೆ ಆ ದಿನದ ವಿಚಾರಗಳೇನಿದೆ ಅಂದ್ರೆ ಪಂಚಾಂಗ ಶ್ರವಣದ ಯುಗಾದಿ ಹಬ್ಬದ ದಿವಸ ಮಾಡಿದಂತ ವಿಚಾರಗಳು ಎಷ್ಟೋ ನಮಗೆ ಸತ್ಯ ಆಗಿರುವಂತದ್ದು ಕೂಡ ಇದೆ. ನಾವು ಇದಕ್ಕೂ ಹಿಂದಿನ ವರ್ಷದಲ್ಲಿ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಹೇಳಿದ್ವಿ, ಐ ಥಿಂಕ್ ಅದು ನಮ್ಮ ರೆಕಾರ್ಡೆಡ್ ವಿಡಿಯೋಸ್ ಅಲ್ಲಿ ಸಿಗತ್ತೆ, ನಮ್ಮ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಏನು ಕ್ರಾಶಸ್ ಜಾಸ್ತಿ ಆಗತ್ತೆ ಈ ವರ್ಷದಲ್ಲಿ ಅಂತ ಹೇಳಿದ್ವಿ, ಅದು ಜಾಸ್ತಿ ಆಗಿತ್ತು ಕೂಡ. ಏನಕ್ಕೆ ಅಂದ್ರೆ ಅದರದೇ ಆಗಿರುವಂತಹ ಗಣಿತಗಳಿದಾವೆ, ಹಾಗಾಗಿ ಅದನ್ನ ತಿಳ್ಕೊಂಡಾಗ ನಾವು ಅದನ್ನು ಹೇಳ್ಬೋದು. ಹಾಗಾಗಿ ಆ ವಿಚಾರದಲ್ಲಿ ಜಾಗೃತಿಯಾಗಿ ಕೂಡ ಇರ್ಬೋದು. ಹಾಗೆ ಪ್ರತಿ ವರ್ಷವೂ ಕೂಡ ಪಂಚಾಂಗ ಶ್ರವಣವನ್ನ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ ಒಂದು ಗಂಗಾ ಸ್ನಾನದ ಫಲ. ಅದನ್ನ ಅದ್ರ ಹಿಂದಿನ ರಹಸ್ಯ ಏನಿದೆ, ನಮ್ಮ ಋಷಿ ಮುನಿಗಳು ಯಾವುದೇ ಆಗ್ಲಿ ಅದನ್ನ ಶಾಸ್ತ್ರಕ್ಕೆ ಇದು ಮಾಡಿ ಅದನ್ನ ನಮ್ಮ ಭಕ್ತಿಗೆ ಅಂಟಾಕಿ ಅಂದ್ರೆ ಅದನ್ನ ಜೋಡಿಸಿ ನಮಗೆ ಕೊಡುವಂತದ್ದು ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಅದು ಸುಮ್ಮನೆ ಏನೋ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಕಾರಣಗಳಿರಲ್ಲ, ಹಲವಾರು ಕಾರಣಗಳಿರ್ತವೆ. ಈ ತರ ಪಂಚಾಂಗ ಶ್ರವಣವನ್ನ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಏನು ಸಾಮಾಜಿಕ ವಿಚಾರಗಳಿದಾವೆ ಆ ಸಾಮಾಜಿಕ ವಿಚಾರಗಳು ವಿಶೇಷವಾಗಿ ಒಳ್ಳೇದಾಗ್ಲಿ, ಅಥವಾ ಜನಗಳು ಅದನ್ನ ತಿಳ್ಕೊಂಡು ಜಾಗೃತಿ ಆಗಿರ್ಲಿ, ಅಥವಾ ಅದನ್ನ ಉಪಯೋಗ ಪಡ್ಕೊಂಡ್ಲಿ. ಈಗ ಯಾವುದೋ ಒಂದು ಕಾಳು ಬೆಳೆ ಜಾಸ್ತಿ ಆಗತ್ತೆ ಅಂತ ಅಂದಾಗ ಈಗ ದ್ವಿದಳ ಧಾನ್ಯಗಳು ಅಂತೆಲ್ಲ ಬರುತ್ತೆ, ಆಯ್ತಾ. ಆ ದ್ವಿದಳ ಧಾನ್ಯಗಳು ಬೆಲೆ ಜಾಸ್ತಿ ಆಗತ್ತೆ ಅಂದ್ರೆ ಅದನ್ನ ಶೇಖರಣೆ ಮಾಡಿಟ್ಕೊಂಡ್ಲಿ, ಅದನ್ನ ಮಾರಾಟ ಮಾಡೋದು ಬೇಡ, ಅಥವಾ ಮಾರಾಟ ಮಾಡೋದಾದ್ರೆ ಒಳ್ಳೆ ರೇಟ್ ಬಂದಾಗ ಮಾರಾಟ ಮಾಡ್ಲಿ ಅಂತ. ಅಥವಾ ಎಣ್ಣೆ ಪದಾರ್ಥಗಳ ರೇಟ್ ಜಾಸ್ತಿ ಆಗತ್ತೆ ಅನ್ನೋದಾದ್ರೆ ಅದನ್ನ ಶೇಖರಣೆ ಮಾಡಿಟ್ಕೊಳ್ಳಿ. ಈ ತರ ಶಾಸ್ತ್ರದಲ್ಲಿ ಅದರ ಜಾಗೃತಿಯಾಗಿ ಹುಷಾರಾಗಿ ಅದನ್ನ ಇದ್ ಮಾಡ್ಕೊಂಡ್ಲಿ, ಅವರು ಮೊದಲು ಅವರು ಕುಟುಂಬಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ವಿಚಾರಗಳನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನು ಮಾಡ್ಬೋದು, ಆಯ್ತಾ. ಕೇವಲ ಇದ್ಯಾವುದು ಮೂಢನಂಬಿಕೆ ಅಲ್ಲ, ಆಯ್ತಾ. ನಾವು ಮೂಢನಂಬಿಕೆ ಅನ್ಕೊಂಡ್ರೆ ಮೂಢನಂಬಿಕೆನೆ, ಆಯ್ತಾ. ವಿಜ್ಞಾನ ಅನ್ನುವಂಥದ್ದು ಹುಟ್ಟಿರೋದು ಶಾಸ್ತ್ರದಿಂದಲೇ, ಆಯ್ತಾ. ಅದೇನು ಹಾಗೆ ಹುಟ್ಕೊಂಡ್ ಬಂದಿಲ್ಲ, ಶಾಸ್ತ್ರದಿಂದಲೇ ವಿಜ್ಞಾನ ಹುಟ್ಟಿರುವಂತದ್ದು. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ, ಆಯ್ತಾ. ಈ ಪಂಚಾಂಗ ಶ್ರವಣದಲ್ಲಿ ಮೊದಲಿಗೆ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ. ಈ ನವನಾಯಕರ ಸಂಪೂರ್ಣವಾಗಿ ನಾನು ಹೇಳ್ದಂಗೆ ರೈತರ ವಿಚಾರವಾಗಿ ಏನ್ ಜಾಸ್ತಿ ಆಗತ್ತೆ, ಹೇಗಿರುತ್ತೆ, ದೇಶ ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಅದು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅದೇ ರೀತಿಯಾಗಿ ಪರಾಭವ ನಾಮ ಸಂವತ್ಸರದ ಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಸಾಮಾನ್ಯವಾಗಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇದನ್ನ ಈಗ ಶಾಸ್ತ್ರಕಾರರು ಅಂತ ಇದ್ದಂಗೆ ಎಲ್ರು ಹೇಳೋದೇನಂದ್ರೆ ಯಾರೋ ಒಂದು ಪಂಗಡ, ಯಾರೋ ಒಂದು ಇವರು ಇದನ್ನ ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳುವಂತ ಇದೆ. ಆದ್ರೆ ವಾಸ್ತವವಾಗಿ ಶಾಸ್ತ್ರಕ್ಕೆ ಎಲ್ಲರ ಕೊಡುಗೆ ತುಂಬಾ ಇದೆ. ನಾವಿವತ್ತೇನಾದ್ರೂ ಶಾಸ್ತ್ರದ ರುಚಿಯನ್ನ ನೋಡ್ತಾ ಇದೀವಿ, ಶಾಸ್ತ್ರವನ್ನ ಅದರಿಂದ ಏನಾದ್ರೂ ಊಟ ಮಾಡ್ತಾ ಇದೀವಿ ಅಂದ್ರೆ ಕೇವಲ ಯಾರಿಂದಲೋ ಒಬ್ಬರಿಂದಲೇ ಬಂದಿಲ್ಲ. ಇದು ತುಂಬಾ ಬೇರೆ ಬೇರೆ. ಈಗ ನಾವು ಈಗಿನ ಕಾಲಘಟ್ಟಕ್ಕೆ ನಾವು ಚಿಂತನೆಯನ್ನ ಮಾಡ್ಬೇಕು ಅಂದ್ರೆ ಅದನ್ನ ಹಾಗಾಗಿ ನಾವು ಪ್ರತಿಯೊಂದು ಕಮ್ಯುನಿಟಿಯು ಕೂಡ ಅಂದ್ರೆ ಈಗಿನ ಕಾಲಘಟ್ಟಕ್ಕೆ ನಾವು ಚಿಂತನೆಯನ್ನ ಮಾಡ್ಬೇಕಂದ್ರೆ ಜಾತಿಗಳು ಅಂತ ಏನ್ ಹೇಳ್ತೀವಿ, ಎಲ್ಲ ಜಾತಿಗಳವರು ಕೂಡ ಎಲ್ಲ ಧರ್ಮದವರು ಅಂತ ಹೇಳ್ಬೇಕು. ಹೇಳಿದ್ದಾರೆ ಸರಿಯಾಗಿರುವಂತ ಪದ ಯಾವುದು ಅಂದ್ರೆ ಎಲ್ಲ ಧರ್ಮದವರು ಅಂತ ಹೇಳ್ಬೇಕಾದ್ರೆ. ಹಾಗಾಗಿ ಎಲ್ಲ ಧರ್ಮದವರು ಕೂಡ ಆಯ್ತಾ ಇದಕ್ಕೆ ಶಾಸ್ತ್ರಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಆಯ್ತಾ. ಹಾಗಾಗಿ ಈ ಪಂಚಾಂಗ ಶ್ರವಣವನ್ನ ಮಾಡ್ಬೇಕಾದ್ರೆ ಕುರುಬರ ರಕ್ತ ಮತ ಶಾಸ್ತ್ರ ಅಂತ ಒಂದಿದೆ. ಅವರು ಪ್ರತಿ ಸಂವತ್ಸರ 60 ಸಂವತ್ಸರಗಳಲ್ಲೂ ಕೂಡ ಯಾವ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ, ಆಯ್ತಾ. ನಿಮ್ಗೆ ಅದು ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಪುಸ್ತಕಗಳು ಸಿಗತ್ತೆ, ಯಾರಾದ್ರೂ ತಗೊಂಡು ಬೇಕಾದ್ರೂ ಅದನ್ನ ತಾವು ಅಧ್ಯಯನವನ್ನ ಮಾಡಬಹುದು, ಆಯ್ತಾ. ಹಾಗಾಗಿ ಮೊದಲಿಗೆ ನಾವು ನವನಾಯಕರ ಬಗ್ಗೆ ಚಿಂತನೆಯನ್ನ ಮಾಡೋದಕ್ಕಿಂತ ಮೊದಲು, ಆಯ್ತಾ, ಈ ಪರಾಭವ ನಾಮ ಸಂವತ್ಸರ ಅನ್ನುವಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತೆ ಅಂತೇಳಿ ಚಿಂತನೆಯನ್ನ ಮಾಡಿದ್ರೆ, ಈ ಹಿಂದೆ ಪರಾಭವ ನಾಮ ಸಂವತ್ಸರ ಬಂದಾಗಿರ್ಬೋದು, ಅದಕ್ಕಿಂತ ಮೊದಲು ಪರಾಭವ ನಾಮ 60 ಸಂವತ್ಸರಗಳಿದಾವೆ ನಮ್ಗೆ. ಪ್ರತಿ 60 ವರ್ಷಕ್ಕೊಮ್ಮೆ ಒಂದೊಂದು ಈ ರೀತಿ ಪರಾಭವ ನಾಮ ಸಂವತ್ಸರ ಮತ್ತೆ ಯಾವಾಗ ಬರುತ್ತೆ, ಮತ್ತೆ 60 ವರ್ಷಗಳ ನಂತರ ಬರುತ್ತೆ. ಇವಾಗ ಬಂದಿದೆಯಲ್ಲ, ಮತ್ತೆ 60 ಸಂವತ್ಸರಗಳು 60 ವರ್ಷಗಳಾದ್ಮೇಲೆ ಮತ್ತೆ ಪರಾಭವ ನಾಮ ಸಂವತ್ಸರ ಬರುತ್ತೆ. ಈ 60 ವರ್ಷಗಳ ಹಿಂದೆ ಹೇಗಿತ್ತು ಅಥವಾ ಅದಕ್ಕೂ ಮೊದಲು ಹೇಗಿತ್ತು ಅಂತ ಹೇಳಿ ಅದನ್ನ ಗಮನಿಸಿ ಅದನ್ನ ಬರೆದಿಟ್ಟು ಮತ್ತೆ ಅದನ್ನ ಮುಂದಿನ ವರ್ಷವು ಚೆಕ್ ಮಾಡ್ಕೊಂಡು ಈ ರೀತಿ ನೋಡಿರೋದ್ರಿಂದ, ಆಯ್ತಾ, ಅದನ್ನ ಆ ಸಂವತ್ಸರ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡೋದಾದ್ರೆ ಸಾಧಾರಣವಾಗಿರ್ತಕ್ಕಂತಹ ಮಳೆ ಆಗತ್ತಂತೆ. ಈ ಸಂವತ್ಸರದಲ್ಲಿ ಸಾಧಾರಣ ಅಲ್ಪಾವಧಿ ಬೆಳೆಗಳೆಲ್ಲವೂ ಕೂಡ
ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಾಗತ್ತೆ, ಬೆಳೆಗಳು ಕ್ಷೀಣಿಸುವಂತಹ ಸಾಧ್ಯತೆಗಳಿರುತ್ತೆ. ಆಯ್ತಾ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಅಪನಿಂದೆಗಳು ಜಾಸ್ತಿ ಆಗತ್ತೆ, ಒಬ್ಬರನ್ನ ಒಬ್ಬರು ನಿಂದೆ ಮಾಡ್ಕೊಳ್ಳೋದು, ಒಬ್ಬರ ಮೇಲೆ ಒಬ್ಬರು ಅಪವಾದಗಳನ್ನ ಹಾಕುವಂತದ್ದು ಜಾಸ್ತಿ ಇರುತ್ತೆ. ಆಯ್ತಾ. ಅದು ನಿರಂತರವಾಗಿ ನಡೆಯುತ್ತೆ. ಸಂವತ್ಸರ ಪೂರ್ತಿ ಪರಾಭವ ನಾಮ ಸಂವತ್ಸರದಲ್ಲಿ ನಿರಂತರ ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಅಂತೇಳಿ ರಾಜಕೀಯ ವಲಯದಲ್ಲಿ ಆಯ್ತಾ ನಿಂದನೆಗಳು, ಒಬ್ಬರ ಮೇಲೆ ಒಬ್ಬರು ನಿಂದನೆಗಳನ್ನ ಹಾಕುವಂಥದ್ದು ಹೆಚ್ಚಾಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಅದೇ ರೀತಿಯಾಗಿ ಆಹಾರ್ಯ ಧಾನ್ಯಗಳು ಅನ್ನುವಂಥದ್ದು ಬೆಲೆ ಜಾಸ್ತಿ ಆಗತ್ತಂತೆ. ಪರಾಭವ ನಾಮ ಸಂವತ್ಸರದಲ್ಲಿ ಆಹಾರ ಧಾನ್ಯಗಳು ಬೆಲೆಗಳು ಜಾಸ್ತಿ ಆಗತ್ತೆ. ಶ್ರಾವಣ ಮಾಸದಲ್ಲಿ ಮಳೆ ಜಾಸ್ತಿ ಆಗತ್ತೆ ನೋಡಿ. ಶ್ರಾವಣ ಮಾಸದಲ್ಲಿ ಇದನ್ನ ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಶ್ರಾವಣ ಮಾಸದಲ್ಲಿ ಮಳೆ ಜಾಸ್ತಿ ಆಗತ್ತೆ. ಆಯ್ತಾ. ಕಾರ್ತೀಕ ಮಾಸದ ನಂತರ ಆಯ್ತಾ ದೇಶದಲ್ಲಿ ಎಲ್ಲವೂ ಮಿಶ್ರ ಫಲಗಳಿರುತ್ತೆ. ಅಲ್ಲಿಯವರೆಗೂ ಸ್ವಲ್ಪ ಅಶುಭ ಫಲಗಳಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಪರಾಭವ ನಾಮ ಸಂವತ್ಸರಕ್ಕೆ ಚಿಂತನೆಯನ್ನ ಮಾಡ್ತಕ್ಕಂಥದ್ದಿದೆ. ಓಕೆ. ಇನ್ನು ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯ ನವನಾಯಕರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆಯ್ತಾ. ನವನಾಯಕರು ಅಂದ್ರೆ ಯಾರು ಅಂದ್ರೆ ರಾಜ, ಮಂತ್ರಿ, ಸೇನಾಧಿಪತಿ, ಮೇಘಾಧಿಪತಿ, ಸಸ್ಯಾಧಿಪತಿ, ಧಾನ್ಯಾಧಿಪತಿ, ಅರ್ಘಾಧಿಪತಿ, ರಸಾಧಿಪತಿ, ನಿರಸಾಧಿಪತಿ ಮತ್ತು ಪಶುಪಾಲಕ ಅಂತೇಳಿ ನಾವು 10 ಜನ ಇದ್ದಾರೆ. ಆದ್ರೆ ನಿರಸಾಧಿಪತಿಯವರೆಗೂ 9 ಜನರನ್ನ ಚಿಂತನೆಯನ್ನ ಮಾಡ್ತೀವಿ ನವನಾಯಕರು ಅಂತೇಳಿ. ಪ್ರತಿ ವರ್ಷವೂ ಕೂಡ ಪಂಚಾಂಗ ಶ್ರವಣದಲ್ಲಿ ನವನಾಯಕರ ಪಾತ್ರ ವಿಶೇಷವಾಗಿರುತ್ತೆ. ಯಾರು ನವನಾಯಕರಾಗ್ತಾರೋ ಅವರ ಆ ಗ್ರಹದ ರೀತಿಯಾಗಿ ಇಲ್ಲಿ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಆಯ್ತಾ. ಯಾರು ನವನಾಯಕರಾಗ್ತಾರೆ ಅಂದ್ರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಜ್ಯೋತಿಷ್ಯ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಇರೋದರಿಂದ ಏನು ನವನಾಯಕರನ್ನ ಹೇಗ್ ನೋಡ್ತೀವಿ, ರಾಜನನ್ನ ನಾವು ಹೇಗೆ ಚಿಂತನೆಯನ್ನ ಮಾಡ್ತೀವಿ ಅಂತ ನೋಡೋದಾದ್ರೆ, ಯುಗಾದಿ ಹಬ್ಬ ಯಾವ ವಾರ ಬರುತ್ತೋ ಆ ವಾರದ ಅಧಿಪತಿ ಯಾರಿರ್ತಾನೋ ಅವನೇ ಆ ವರ್ಷದ ರಾಜ ಆಗ್ತಾನೆ. ಇವತ್ತಿನ ದಿನ ಯಾವುದು? ಗುರುವಾರ. ಹಾಗಾಗಿ ಗುರುವಾರದ ದಿನ ಗುರುಗ್ರಹ ಈ ವರ್ಷದ ರಾಜ ಆಗ್ತಾನೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕು. ಅದೇ ರೀತಿ ನವನಾಯಕರಿಗೆ ಅಷ್ಟು ಜನಕ್ಕೆ ಅದರದೇ ಆಗಿರ್ತಕ್ಕಂತಹ ನಿಯಮಗಳಿದಾವೆ. ಅದನ್ನ ಯಾವಾಗ್ಲಾದ್ರೂ ಒಂದ್ಸರಿ ತರಗತಿಗಳಲ್ಲಿ ಅದನ್ನ ಹೇಗ್ ನೋಡ್ತಾರೆ, ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡೋಣ. ಅರ್ಥ ಆಯ್ತಲ್ಲ. ಅದನ್ನ ಹೇಗ್ ನೋಡ್ಬೋದು ಅನ್ನೋದು ಕೂಡ ನಾನು ಬೇಕಾದ್ರೆ ಹೇಳ್ಕೊಡ್ದೆ. ರಾಜನನ್ನ ಹೇಗ್ ನೋಡ್ಬೇಕು, ಮಂತ್ರಿ, ಈಗ ನಾನು ಹೇಳಿದ್ನಲ್ಲ ಇವತ್ತಿನ ವಾರ ಯಾವ್ದಿದೆಯೋ ಅದಕ್ಕೆ ನಾವು ರಾಜನನ್ನ ನೋಡ್ತೀವಿ. ಅದೇ ರೀತಿಯಾಗಿ ಮಂತ್ರಿಯನ್ನ ಹೇಗ್ ನೋಡ್ಬೇಕು, ಸೇನಾಧಿಪತಿಯನ್ನ ಹೇಗ್ ನೋಡ್ಬೇಕು ಅನ್ನುವಂಥದ್ದನ್ನ ಒಂದ್ ದಿವಸ ಯಾವಾಗ್ಲಾದ್ರೂ ತರಗತಿಗಳಲ್ಲಿ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅರ್ಥ ಆಯ್ತಲ್ಲ. ಹಾಗಾಗಿ ಇವತ್ತಿನ ರಾಜ ಗುರು ಇದ್ದಾನೆ. ಆಯ್ತಾ. ಗುರುವಾರ ಆಗಿರೋದ್ರಿಂದ ಈ ವರ್ಷದ ಪರಾಭವ ನಾಮ ಸಂವತ್ಸರದ ರಾಜ ಯಾರು ಅಂದ್ರೆ ಗುರು ಆಗಿದ್ದಾನೆ. ಅದೇ ರೀತಿಯಾಗಿ ಗುರು ಸಸ್ಯಾಧಿಪತಿಯೂ ಆಗಿದ್ದಾನೆ, ಧಾನ್ಯಾಧಿಪತಿಯೂ ಆಗಿದ್ದಾನೆ, ನಿರಸಾಧಿಪತಿಯೂ ಕೂಡ ಆಗಿದ್ದಾನೆ. ಗುರುವೇ 4 ವಿಚಾರಗಳಿಗೆ 9 ವಿಚಾರಗಳಲ್ಲಿ ಈ 9 ನವನಾಯಕರಲ್ಲಿ 4ಕ್ಕೆ ಗುರುಗ್ರಹವೇ ಆಗಿದ್ದಾನೆ. ಗುರುಗ್ರಹ 4 ವಿಚಾರಗಳಲ್ಲಿ ಗುರುಗ್ರಹ ಇರೋದ್ರಿಂದ ಈ ವರ್ಷ ನೋಡಿ ಬರ್ದಿಟ್ಕೊಳ್ಬೇಕಾದ್ರೆ ಆಯ್ತಾ. ಈ ವರ್ಷ ವಿಶೇಷವಾಗಿ ಯಾರ್ಯಾರು ದೇವಸ್ಥಾನಗಳಲ್ಲಿ ಪುರೋಹಿತರು ಅರ್ಚಕರಿದ್ದೀರೋ ಅವರಿಗೆ ವಿಶೇಷವಾದ ಲಾಭ ಆಗತ್ತೆ. ಆಯ್ತಾ. ಈ ವರ್ಷ ಗುರುಗ್ರಹ ಇರೋದ್ರಿಂದ ದೇವಸ್ಥಾನಗಳಿಗೆ ವಿಶೇಷವಾದ ಲಾಭ ಆಗತ್ತೆ. ಆಯ್ತಾ. ಜನಗಳು ಇಂದಿಗಿಂತ ಈ ವರ್ಷ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನ ಜಾಸ್ತಿ ಮಾಡ್ತಾರೆ. ಹೆಚ್ಚು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡುವಂತದ್ದನ್ನ ನಾವು ಈ ವರ್ಷ ಕಾಣಬಹುದು. ಆಯ್ತಾ. ಹಾಗಾಗಿ ಗುರುಗಳು ಯಾರು ಗುರು ಸಮಾನರಿದ್ದಾರೆ ಅಥವಾ ಯಾರು ಗುರುಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಸನ್ಯಾಸ ಪರಂಪರೆಯಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳಾಗತ್ತೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡ್ಬೋದು. ಅವರಿಂದಲೂ ಕೂಡ ಸಮಾಜಕ್ಕೆ, ಈಗ ಸನ್ಯಾಸಿಗಳಿರ್ಬೋದು, ಮಠಾಧಿಪತಿಗಳಿರ್ಬೋದು, ಪೀಠಾಧಿಪತಿಗಳಿರ್ಬೋದು, ಅವರಿಂದಲೂ ಕೂಡ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂತಹ ಅನುಕೂಲ ಆಗತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬಹುದು. ಆಯ್ತಾ. ಹಾಗಾಗಿ ಗುರುಗ್ರಹದಿಂದ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನು ಅದೇ ರೀತಿಯಾಗಿ ನಾವು ಒಂದೊಂದೇ ನವನಾಯಕರ ಬಗ್ಗೆ ಒಂದೊಂದಾಗಿ ಒಂದು ಚಿಂತನೆಯನ್ನ ಮಾಡ್ತಾ ಹೋಗೋಣ. ಇಲ್ಲಿ ಕೆಲವು ಫಲಗಳು ಏನಾಗಿರುತ್ತೆ, ಮಿಶ್ರ ಆಗಿರುತ್ತೆ. ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಸೇಮ್ ಆಗಿರುತ್ತೆ. ಯಾಕಂದ್ರೆ ಗುರುಗ್ರಹವೇ ಆಗಿರೋದ್ರಿಂದ ಆಯ್ತಾ ಅದೇ ರೀತಿ ಆಗಿರ್ತಕ್ಕಂಥ ಫಲಗಳನ್ನ ನಾವು ನೋಡ್ಬೋದು. ಆದ್ರೆ ಈ ವರ್ಷದ ರಾಜ ಗುರು ಆಗಿರೋದ್ರಿಂದ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳು, ಯಾಕಂದ್ರೆ ಶುಭ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಗುರುಗ್ರಹ ಅಧಿಪತಿ ಆಗಿರೋದ್ರಿಂದ
ಈ ವರ್ಷ ವಿಶೇಷವಾದ ಸಮಾಜದಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ, ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ. ಆಯ್ತಾ, ಜನಗಳು ವೈದಿಕ ವಿಚಾರವನ್ನ, ಶಾಸ್ತ್ರದ ವಿಚಾರಗಳನ್ನ ಆಚರಣೆಯನ್ನ ಮಾಡ್ತಾರೆ, ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನ ಮಾಡ್ತಾರೆ, ನಿರ್ಲಕ್ಷ್ಯ ತೋರೋದಿಲ್ಲ. ಆಯ್ತಾ, ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ರೀತಿಯಾಗಿ ದೇವಾಲಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಆದಾಯ ಬರುತ್ತೆ. ಅವನು ರಾಜನಾಗಿರೋದ್ರಿಂದ, ಈಗ ರಾಜ ದೇವಸ್ಥಾನಕ್ಕೆ ಬಂದ ಅಂದ್ರೆ ಹೆಂಗಿರುತ್ತೆ, ಆಯ್ತಾ, ಹಾಗಾಗಿ ದೇವಸ್ಥಾನಗಳಿಗೆ ವಿಶೇಷವಾಗಿರ್ತಕ್ಕಂತಹ ಆದಾಯ ಆಗತ್ತೆ. ಅದೇ ರೀತಿ ಆ ಪಶುಗಳನ್ನ ಸಾಕುವಂತವ್ರಿಗೆ, ಅಂದ್ರೆ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಆಯ್ತಾ ಅವರಿಗೆ ವೃದ್ಧಿ ಆಗತ್ತೆ, ಲಾಭ ಆಗತ್ತೆ ಅದರಿಂದ ಅಂತ ಹೇಳುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಇದು ಗುರು ಈ ವರ್ಷ ರಾಜ ಆಗಿರೋದ್ರಿಂದ, ಈ ಸಂವತ್ಸರದ ರಾಜ ಗುರು ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ರೀತಿಯಾಗಿ ಈ ವರ್ಷದ ಮಂತ್ರಿ ಕುಜ ಆಗಿರೋದ್ರಿಂದ ಅವರಿಂದ ಎಂತ ಫಲಗಳಿರುತ್ತೆ ನೋಡಿ. ಸಾಮಾನ್ಯವಾಗಿ ಕಳ್ಳತನಗಳು ಜಾಸ್ತಿ ಆಗತ್ತೆ. ಯಾಕೆ ಜನ ಎಲ್ಲಾನು ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಇಲ್ಲಿ ಟೂರ್ ಹೊಡಿತಾ ಇದ್ರೆ ಏನಾಗತ್ತೆ, ನೀವೇ ಕಾಮನ್ ಸೆನ್ಸ್ ಇಂದ ಚಿಂತನೆಯನ್ನು ಮಾಡಿ. ಹಾಗಾಗಿ ಮನೆಯನ್ನ ಪುಣ್ಯಕ್ಷೇತ್ರಗಳಿಗೆ ಇಲ್ಲಿರುವಂತವರು ಯಾರಾದ್ರೂ ದೇವಸ್ಥಾನಗಳಿಗೆ ಹೋಗ್ಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ರೆ ಮನೆಯೆಲ್ಲ ನೀಟಾಗಿ ಬೀಗ ಗೀಗ ಹಾಕೊಂಡು, ಮೊನ್ನೆ ಬೆಂಗಳೂರಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗಿದೆ. ಕ್ಯಾಬಲ್ಲಿ ಕುತ್ಕೊಂಡು ಯಾರೋ ಒಬ್ಬ ಲೇಡಿ, ಆಯ್ತಾ, ಮನೆಯಲ್ಲಿ ಇಷ್ಟು ಚಿನ್ನ ಇದೆ, ಇಷ್ಟು ದುಡ್ಡಿದೆ, ಇಂಥ ಕಡೆ ಇಟ್ಟಿದ್ದೀನಿ, ಈಗಿಟ್ಟಿದ್ದೀನಿ, ಈ ತರ ಬೀಗ ಹಾಕಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಏರ್ಪೋರ್ಟ್ಗೋ ಎಲ್ಲಿಗೋ ಹೋದ್ಲಂತೆ. ಹೋಗಿದ್ದಾದ್ಮೇಲೆ ಆಯ್ತಾ, ಆ ಡ್ರೈವರ್ ಏನ್ ಮಾಡಿದಾನೆ, ಅಲ್ಲೇ ಹೋಗಿದ್ದು ಮನೆ ಎಲ್ಲಿ ಪಿಕ್ ಮಾಡಿದ್ನಲ್ಲ ಗೊತ್ತಾಗಿತ್ತಲ್ಲ, ಪಿಕ್ ಮಾಡಿರೋ ಕಡೆ ಹೋಗಿದ್ದು ಮನೆ ಮನೆ ಒಳಗಡೆ ಹೋಗಿ ಆಯ್ತಾ ಹಣ ಚಿನ್ನ ಎಲ್ಲ ಕಳತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಆಯ್ತಾ, ಆ ತರದ್ದು ಆಗತ್ತೆ. ಆಮೇಲೆ ಅವನ್ ಹಿಡ್ಕೊಂಡು ಆಯ್ತಾ ಪೊಲೀಸರು ಹಿಡ್ಕೊಂಡು ಅವನಿಗೇನು ಅದನ್ನ ರಿಕವರಿ ಮಾಡ್ಬೇಕು, ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ತುಂಬಾ ಜಾಗೃತಿಯಾಗಿರ್ಬೇಕಾಗತ್ತೆ. ಆಯ್ತಾ, ನಾವೇನ್ ಬಿಡು ಕ್ಯಾಬೋನ್ ಏನ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನೋಡಿ ಹಂಗಾಗತ್ತೆ. ಆಯ್ತಾ, ಹಾಗಾಗಿ ಕಳ್ಳತನಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ನೀವೆಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಕ್ ಹೋದಾಗ ಸ್ವಲ್ಪ ಜಾಗೃತಿಯಾಗಿ ಮನೆ ಕಡೆ ಎಲ್ಲ ನೋಡ್ಕೊಳ್ಳಿ. ಆಯ್ತಾ, ಹೊರಗಡೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ಫೋನ್ಗಳಲ್ಲಿ ಹೇಳಕ್ ಹೋಗ್ಬೇಡಿ, ಈ ತರ ಎಲ್ಲ ಇದೆ ಅಂತೇಳಿ. ಆಯ್ತಾ, ಹಾಗಾಗಿ ಅದನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಕಳ್ಳತನಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅಪಘಾತಗಳಾಗುವಂತ ಸಾಧ್ಯತೆಯೂ ಇದೆ. ಈ ವರ್ಷ ಕೆಲವು ಸಾಂಕ್ರಾಮಿಕ ರೋಗ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ, ಅಥವಾ ಯಾವ್ದಾದ್ರು ಹೊಸ ಸಾಂಕ್ರಾಮಿಕ ರೋಗವು ಕೂಡ ಬರಬಹುದು. ಆಯ್ತಾ, ಹಾಗಾಗಿ ಈ ವಿಚಾರಗಳಲ್ಲಿ, ಯಾಕಂದ್ರೆ ಅವನೇ ಮಂತ್ರಿ ಆಗಿರೋದ್ರಿಂದ, ಕುಜನೇ ಮಂತ್ರಿ ಆಗಿರೋದ್ರಿಂದ ಈ ರೀತಿಯ ಫಲಗಳಿರುತ್ತೆ. ಮಂಗಳ ಗ್ರಹ ಇರೋದ್ರಿಂದ, ಹಾಗಾಗಿ ಅದೇ ರೀತಿಯಾಗಿ ಮಂಗಳ ಗ್ರಹ ಮಂತ್ರಿ ಆಗಿರೋದ್ರಿಂದ ಆಹಾರ ಪದಾರ್ಥಗಳೇನಿದಾವೆ ಅದು ಬೆಲೆ ಜಾಸ್ತಿ ಆಗುತ್ತೆ. ಈಗ ನಾವು ಪರಾಭವ ನಾಮ ಸಂವತ್ಸರದ ಫಲವನ್ನು ಚಿಂತನೆಯನ್ನು ಮಾಡ್ಬೇಕಾದ್ರೆ ಅನ್ಕೊಂಡ್ವಿ, ಆಹಾರ ಪದಾರ್ಥಗಳು ಜಾಸ್ತಿ ಆಗುತ್ತೆ ಬೆಲೆ ಅಂತ. ಅದೇ ರೀತಿಯಾಗಿ ಮಂಗಳನು ನಮ್ಗೆ ಮಂತ್ರಿ ಆಗಿರೋದ್ರಿಂದಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಆಯ್ತಾ, ತಾವೆಲ್ಲರೂ ಕೂಡ ಜಾಗ್ರತೆಯನ್ನ ವಹಿಸ್ಬೇಕಾಗಿರ್ತಕ್ಕಂಥದ್ದು. ಕಳ್ಳತನಗಳು ಹೆಚ್ಚಾಗತ್ತೆ, ಸುಲಿಗೆಗಳು ಹೆಚ್ಚಾಗತ್ತೆ, ಅಪಘಾತಗಳು ಜಾಸ್ತಿ ಆಗತ್ತೆ, ವಾಹನ ಅಪಘಾತಗಳು. ಆಯ್ತಾ, ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಏರ್ ಕ್ರಾಫ್ಟ್ ಎಲ್ಲ ಕ್ರಾಶ್ ಆಗತ್ತೆ ಅಂತ. ಈ ಸರಿ ಏನಾಗತ್ತೆ, ರೈಲ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗತ್ತೆ, ವೆಹಿಕಲ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಅದರ ಕಡೆ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ನಂತರ ಸೇನಾಧಿಪತಿ ಪ್ರಕಾಶ್ ಪುತ್ತೂರ್, ಏನಕ್ಕೆ ಹ್ಯಾಂಡ್ ರೈಸ್ ಮಾಡಿದಿರಪ್ಪ ಪ್ರಕಾಶ್ ಅವರೇ? ಪ್ರಕಾಶ್ ಅವರೇ ಹ್ಯಾಂಡ್ ರೈಸ್ ಮಾಡಿದಿರಾ, ಏನಂತ ಕೇಳ್ಬೋದಾ? ಇಲ್ಲ, ಆನ್ಸರ್ ಮಾಡ್ತಾ ಇಲ್ಲ, ನಾವು ಅದನ್ನ ಕ್ಲೋಸ್ ಮಾಡುವ. ಅಲ್ಲ ಪ್ರಕಾಶ್ ಅವರೇ ನೀವಲ್ಲ, ಪ್ರಕಾಶ್ ಪುತ್ತೂರ್ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಸೇನಾಧಿಪತಿಯ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ. ಆಯ್ತಾ, ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಆಯ್ತಾ, ಯಾರು ಆಡಳಿತದಲ್ಲಿರ್ತಾರೋ, ಆಡಳಿತ ಮಾಡ್ತಕ್ಕಂಥವರು ಆಯ್ತಾ ಅವರು ಚೆನ್ನಾಗಿರ್ತಾರೆ. ಜೊತೆಗೆ ದೇಶದ ರಕ್ಷಣೆಯು ಕೂಡ ತುಂಬಾ ಚೆನ್ನಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನಮ್ಮ ದೇಶ ಕಾಯುವಂತ ಸೈನಿಕರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು, ಅನುಕೂಲಗಳು ಎಲ್ಲವೂ ಆಗತ್ತೆ. ಸೈನಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೇಜರ್ ಆಗಿರುವಂತ ತೊಂದರೆಗಳು ಆಗೋದಿಲ್ಲ ಈ ವರ್ಷ ಅಂತೇಳಿ ನಾವು ಚಿಂತನೆಯನ್ನ ಮಾಡ್ತೀವಿ. ಆಯ್ತಾ, ಯಾಕೆ ಸೇನಾಧಿಪತಿ ಚಂದ್ರ. ಚಂದ್ರ ಅಂದ್ರೇನೆ ಅವನು ಸೌಮ್ಯ ಗ್ರಹ, ಸಮಾಧಾನದ ಗ್ರಹ,
ಅಂತೇಳಿ ನಾವು ಚಿಂತನೆಯನ್ನ ಮಾಡೋದ್ರಿಂದ ಈ ಬಾರಿಯ ಸೇನಾಧಿಪತಿ ಚಂದ್ರ ಇರೋದ್ರಿಂದ ಆಯ್ತಾ ಸೈನಿಕರಿಗೆ ದೇಶಕ್ಕೆ ದೇಶದ ರಕ್ಷಣೆಯೂ ಚೆನ್ನಾಗಿರುತ್ತೆ, ಸೈನಿಕರಿಗೂ ಕೂಡ ಆಯ್ತಾ ವಿಶೇಷವಾಗಿರ್ತಕ್ಕಂತಹ ಅನುಕೂಲಗಳಾಗತ್ತೆ, ಆರೋಗ್ಯವಾಗಿರ್ತಾರೆ, ಅವ್ರಿಗೆಲ್ಲ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಸಿಗುತ್ತೆ, ದೇಶದ ರಕ್ಷಣೆಯೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬಹುದು. ಆಯ್ತಾ ಸೇನಾಧಿಪತಿ ಅಂದ್ರೆ ಅರ್ಥ ಆಯ್ತಲ್ಲ, ಸೇನೆಯನ್ನ ನೋಡ್ಕೊಳ್ಳೋನು ಅಂತ ಅರ್ಥ. ನೆಕ್ಸ್ಟ್ ಧಾನ್ಯಾಧಿಪತಿ ಮತ್ತೆ ಗುರುಗ್ರಹವೇ ಆಗಿರೋದ್ರಿಂದ ಆಯ್ತಾ ನಮಗೆ ಸಾಮಾನ್ಯವಾಗಿ ಗುರುಗ್ರಹ ಈ ಸರಿಯ ಧಾನ್ಯಾಧಿಪತಿ ಆಗಿರೋದ್ರಿಂದ ದ್ವಿದಳ ಧಾನ್ಯಗಳು ಏನೇನು ದ್ವಿದಳ ಧಾನ್ಯಗಳಿದಾವೆ ಆ ದ್ವಿದಳ ಧಾನ್ಯಗಳ ಸಂಗ್ರಹ ಜಾಸ್ತಿ ಆಗತ್ತೆ. ಆಯ್ತಾ ಗುರು ಸಮಾನ ಯಾರಿದ್ದಾರೆ ಅವರಿಗೆ ಶ್ರೇಯಸ್ಸು ಸಿಗತ್ತೆ. ದೇಶದಲ್ಲಿ ವಿಶೇಷವಾಗಿ ಹೋಮಗಳು, ಶಾಂತಿಗಳು, ಪೂಜೆಗಳು ಈ ತರದ್ದು ಜಾಸ್ತಿ ಆಗತ್ತೆ, ತೀರ್ಥಕ್ಷೇತ್ರಗಳ ದರ್ಶನ ಜಾಸ್ತಿ ಆಗತ್ತೆ. ಆಯ್ತಾ ನಾನಾಗ್ಲೇ ಹೇಳಿದ್ದೇನೆ, ಗುರುಗ್ರಹ ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಜಾಸ್ತಿ ಆಗುತ್ತೆ, ಅಧಿಕವಾಗಿ ಜನಗಳು ಭೇಟಿಯನ್ನ ಮಾಡ್ತಾರೆ ಅಂತ ಹೇಳೋದನ್ನ ನಾನು ಹೇಳಿದೆ. ಹಾಗಾಗಿ ದ್ವಿದಳ ಧಾನ್ಯಗಳು ಯಾವ್ಯಾವು, ಎರಡು ಕಾಳುಗಳಿರ್ತಕ್ಕಂಥ ಧಾನ್ಯಗಳು ದ್ವಿದಳ ಧಾನ್ಯ ಅಂತ ಕರೀತಾರೆ. ದ್ವಿದಳ ಧಾನ್ಯ ಅಂದ್ರೆ ಈಗ ಅವರೆ ಕಾಳು ಇರ್ಬೋದು, ತೊಗರಿ ಕಾಳು ಇರ್ಬೋದು, ಆಮೇಲೆ ಹೆಸರು ಕಾಳು ಇರ್ಬೋದು, ಈ ತರದ್ದು ಗೋಧಿ ಇರ್ಬೋದು, ಇವೆಲ್ಲವನ್ನ ನಾವು ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಆಯ್ತಾ ಇದೆಲ್ಲವೂ ಕೂಡ ಅಧಿಕವಾಗಿ ಚೆನ್ನಾಗಿ ಬೆಳೆಗಳಾಗತ್ತೆ ಅಂತ ಹೇಳುವಂತ ಇದೆ. ಆಯ್ತಾ ನೋಡಿ ಎಲ್ರು ಯಾರು ರೈತರು ಯಾರಾದ್ರೂ ಕೇಳಿದ್ರೆ ಸರಿ ಯಾವ್ದಪ್ಪ ಏನ್ ಬೆಳೆ ಆಗತ್ತೆ ಜಾಸ್ತಿ ಅಂತ ಕೇಳ್ತಾರೆ. ನಗರ ಪ್ರದೇಶಗಳಲ್ಲಿರೋರಿಗೆ ಇದರ ಅನುಭವ ಇರೋದಿಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿರೋರು ಕೇಳ್ತಾರೆ ಈ ವರ್ಷ ಮಳೆ ಹೇಗಾಗತ್ತಂತಪ್ಪ, ಯಾವ ಬೆಳೆ ಚೆನ್ನಾಗಾಗತ್ತೆ, ಹೇಗೆ ಏನು ಅಂತ ಕೇಳುವಂತ ಇದೆ. ಆಯ್ತಾ ಹಾಗಾಗಿ ದ್ವಿದಳ ಧಾನ್ಯಗಳ ಸಂಗ್ರಹಣೆ ಚೆನ್ನಾಗಾಗತ್ತೆ ಅಂತ ಹೇಳುವಂತ ಇದೆ, ಅದೇ ಕಡೆ ಗಮನವನ್ನ ಕೊಡ್ಬೋದು. ಇನ್ನ ನೆಕ್ಸ್ಟ್ ಮೇಘಾಧಿಪತಿಯ ಬಗ್ಗೆ ಚಿಂತನೆ ಅಂದ್ರೆ ಮಳೆಯ ಬಗ್ಗೆ. ಮೇಘಾಧಿಪತಿ ಹೇಗಿದ್ದಾನೆ ಅಂದ್ರೆ ಮೇಘಾಧಿಪತಿ ಬಾರಿ ಚಂದ್ರನೇ ಇರೋದ್ರಿಂದ ಅವನು ವಿಶೇಷವಾಗಿ ಚಂದ್ರ ಮೇಘಾಧಿಪತಿ ಆಗಿರೋದ್ರಿಂದ ಈ ಜಲಕ್ಕೆ ಸಂಬಂಧಪಟ್ಟ ಅಥವಾ ನೀರಿಗೆ ಪದಾರ್ಥಗಳು, ಆಹಾರ ಪದಾರ್ಥಗಳಿರ್ಬೋದು ಅಥವಾ ನೀರಿಂದ ಉತ್ಪತ್ತಿ ಆಗುವಂತಹ ಪದಾರ್ಥಗಳಿರ್ಬೋದು, ಅವು ವಿಶೇಷವಾಗಿ ಅದಕ್ಕೆ ಲಾಭ ಸಿಗತ್ತೆ. ಅದೇ ರೀತಿಯಾಗಿ ಹಸು ಸಾಕಾಣಿಕೆ, ಹೈನುಗಾರಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗತ್ತೆ. ಹಸುಗಳಿಗೆ ವಿಶೇಷವಾದ ಗೋವುಗಳಿಗೆ ಮೇವು ಸಿಗತ್ತೆ, ಅದು ಮೇವಿನಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತ ಕೂಡ ಹೇಳುವಂತ ಇದೆ. ಅದೇ ರೀತಿಯಾಗಿ ಗರ್ಭಿಣಿಯರಿಗೆ ಈ ವರ್ಷ ಆರೋಗ್ಯಗಳು ಚೆನ್ನಾಗಿರುತ್ತೆ, ಗರ್ಭಿಣಿಯರಿಗೆ ತೊಂದರೆಗಳಾಗ್ತಕ್ಕಂಥ ತುಂಬಾ ಕಡಿಮೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅವನು ಚಂದ್ರನೇ ಏನು ಮೇಘಾಧಿಪತಿ ಆಗಿರೋದ್ರಿಂದ ಮಳೆ ಅನ್ನುವಂಥದ್ದು ಆಯ್ತಾ ಮಿಶ್ರ ಫಲದಾಯಕವಾಗಿರುತ್ತೆ. ಯಾಕೆ ಈಗ ಏನಪ್ಪ ಚಂದ್ರ ಅಂದ್ರೆ ಜಲಗ್ರಹ ಅಲ್ವಾ, ಯಾಕೆ ಮಿಶ್ರ ಫಲದಾಯಕ ಅಂತ ನೀವು ಚಿಂತನೆಯನ್ನು ಮಾಡ್ಬೋದು. ಇದು ಇರ್ತಕ್ಕಂಥ ಜ್ಯೋತಿಷಿಗಳು ಯಾಕಪ್ಪ ಅಂತ ಚಿಂತನೆಯನ್ನು ಮಾಡ್ಬೋದು. ಯಾಕೆ ಅಂದ್ರೆ ಚಂದ್ರ ಒಂದು ಪಕ್ಷದಲ್ಲಿ ಆಯ್ತಾ ಕ್ಷೀಣಚಂದ್ರನಾಗಿ ಮತ್ತೊಂದು ಪಕ್ಷದಲ್ಲಿ ವೃದ್ಧಿಚಂದ್ರನಾಗಿರ್ತಾನೆ. ಹಾಗಾಗಿ ಮಳೆ ಅನ್ನುವಂಥದ್ದು ಮಿಶ್ರ ಫಲದಾಯಕವಾಗಿರುತ್ತೆ. ಗೊತ್ತಾಯ್ತಲ್ಲ, ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಮಳೆ ಕಡಿಮೆ ಆಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಿರಸಾಧಿಪತಿ ಗುರುನೇ ಆಗಿದ್ದಾನೆ. ಮತ್ತೆ ನಮಗೆ ಆಯ್ತಾ ವಸ್ತ್ರ ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳಾಗತ್ತೆ. ಸಾಂಬಾರು ಧಾನ್ಯ ಪದಾರ್ಥಗಳು ಬೆಲೆಗಳು ಜಾಸ್ತಿ ಆಗತ್ತೆ. ಆಯ್ತಾ ಮತ್ತೆ ಗುರುಗ್ರಹನೇ ಬಂದಿರೋದ್ರಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗತ್ತೆ, ಅಲ್ಲಿ ವ್ಯಾಪಾರಗಳು ಹೆಚ್ಚಾಗತ್ತೆ ಅನ್ನೋದನ್ನ ಚಿಂತನೆಯನ್ನ ಮಾಡ್ಬೋದು. ಓಕೆ ನೆಕ್ಸ್ಟ್ ರಸಾಧಿಪತಿ ಕೂಡ ಕೇಳಿಸ್ತಾ ಇದೆಯಾ ವಾಯ್ಸು? ಇಲ್ಲ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಏನೋ ಇದಾಯ್ತಲ್ಲ ಇಲ್ಲಿ ಇದ್ದಂಗೆ. ಕೇಳಿಸ್ತಾ ಇದೆಯಲ್ಲ, ಹೌದು. ನೋಡಿ ರಸಾಧಿಪತಿ ಬಗ್ಗೆ ಹೇಳ್ತಾ ಇದ್ದೆ. ರಸಾಧಿಪತಿ ಶನಿ ಆಗಿದ್ದಾನೆ ಈ ವರ್ಷ. ಆಯ್ತಾ ರಸ ಪದಾರ್ಥಗಳು ಬೆಲೆ ಜಾಸ್ತಿ ಆಗತ್ತೆ.
ಆಯ್ತಾ. ತೈಲ ಧಾನ್ಯಗಳೇನಿದಾವೆ, ತೈಲಕ್ಕೆ ಎಣ್ಣೆಗೆ ಸಂಬಂಧಪಟ್ಟ ಧಾನ್ಯಗಳೇನಿದಾವೆ ಅವುಗಳಿಗೆ ಕೀಟ ಬಾಧೆಗಳು ಜಾಸ್ತಿ ಆಗುತ್ತೆ. ಆಯ್ತಾ. ಸ್ವಲ್ಪ ಪಶುಗಳಿಗೆ ರೋಗಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಕೂಡ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆಯ್ತಾ. ಹಾಗಾಗಿ ರಸಾಧಿಪತಿ ಶನಿ ಆಗಿರೋದ್ರಿಂದ ಆಯ್ತಾ ಆ ಪಶುಗಳಲ್ಲಿ ಸ್ವಲ್ಪ ರೋಗ ಬಾಧೆ ಕಾಣಿಸುತ್ತೆ. ತೈಲ ಬೀಜಗಳು ಅಂತ ಏನ್ ಕರಿತೀವಿ, ಎಣ್ಣೆ ಕಾಳುಗಳು ಅಂತ ಏನ್ ಕರಿತೀವಿ, ಎಣ್ಣೆ ಕಾಳುಗಳಿಗೆ ಕೀಟ ಬಾಧೆಗಳು ಜಾಸ್ತಿ ಆಗುತ್ತೆ. ರಸಪದಾರ್ಥಗಳು ಬೆಲೆ ಜಾಸ್ತಿ ಆಗುತ್ತೆ, ಮತ್ತೆ ಎಣ್ಣೆ ರೇಟ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಯ್ತಾ. ನಂತರ ಸಸ್ಯಾಧಿಪತಿ ಗುರು ಆಗಿರೋದ್ರಿಂದ ನೋಡಿ, ಈಗ ಆ ಗೋವುಗಳಿಗೆ ಆಹಾರವನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಈ ಸಸ್ಯಗಳಿಂದ. ಹಾಗಾಗಿ ಸಸ್ಯಾಧಿಪತಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ಗೋವುಗಳಿಗೆ ಯಾವ ರೀತಿ ಆಗಿರ್ತಕ್ಕಂಥ ಆಹಾರ ಸಿಗತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಸಸ್ಯಾಧಿಪತಿ ಗುರು ಆಗಿರೋದ್ರಿಂದ ನಮಗೆ ಗೋವುಗಳಿಗೆ ಆಹಾರ ಚೆನ್ನಾಗಿ ಸಿಗತ್ತೆ. ಆದ್ರೆ ಈ ಸಸ್ಯಾಧಿಪತಿ ಗುರು ಆಗಿರೋದ್ರಿಂದ ಪೂಜಾ ಸಾಮಗ್ರಿಗಳು, ಎಣ್ಣೆ ಕಾಳುಗಳು, ಬೇಳೆಕಾಳುಗಳು ಆಯ್ತಾ, ಇವು ಬೆಲೆ ಜಾಸ್ತಿ ಆಗತ್ತೆ. ಅದ್ರ ಕಡೆ ಯಾರಾದ್ರೂ ಅದರ ವ್ಯಾಪಾರವನ್ನ ಮಾಡ್ತಕ್ಕಂಥವ್ರು ಆ ಕಡೆ ಗಮನವನ್ನ ಹರಿಸ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಸಕಾಲದಲ್ಲಿ ಆಯ್ತಾ ಮಳೆ ಆಗತ್ತೆ, ಆದ್ರೆ ಅದು ಅತಿವೃಷ್ಟಿಯೂ ಆಗೋದಿಲ್ಲ, ಅಲ್ಪವೃಷ್ಟಿಯೂ ಆಗೋದಿಲ್ಲ. ಸಾಮಾನ್ಯ ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆಯ್ತಾ. ಹಾಗಾಗಿ ಮಳೆ ಅನ್ನುವಂಥದ್ದನ್ನ ನಾವು ಸಾಮಾನ್ಯ ಪ್ರಮಾಣದಲ್ಲಿ ನೋಡ್ಬೋದು. ನಂತರ 9ನೇವನು ನವನಾಯಕ ಅರ್ಘಾಧಿಪತಿ ಅಂತ ಕರೆಯುವಂಥದ್ದಿದೆ. ಅರ್ಘಾಧಿಪತಿ ಚಂದ್ರನೇ ಆಗಿರ್ತಾನೆ. ಅವನು ಯಾವ ರೀತಿ ಆಗಿರ್ತಕ್ಕಂಥ ಫಲಗಳನ್ನ ಕೊಡ್ತಾನೆ ಅಂದ್ರೆ ರಸಪದಾರ್ಥಗಳು, ಎಣ್ಣೆ, ತುಪ್ಪ, ಬೆಲ್ಲ ಇವೆಲ್ಲವೂ ಕೂಡ ಬಿಳಿಯ ಧಾನ್ಯಗಳು ಯಾವಿದಾವೆ ಅವು ಮಾರಾಟದಲ್ಲಿ ಏರಿಳಿತಗಳಾಗತ್ತೆ, ಹೆಚ್ಚು ಕಡಿಮೆ ಆಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಆಯ್ತಾ. ಹಾಗಾಗಿ ಅದು ಒಂದು ಫಿಕ್ಸ್ಡ್ ಆಗಿ ರೇಟ್ ಇರೋದಿಲ್ಲ. ಇಲ್ಲ ಜಾಸ್ತಿ ಆಗೋದಾಗ್ಲಿ ಕಡಿಮೆ ಆಗೋದಾಗ್ಲಿ, ಒಂದೇ ಸರಿ ಕಡಿಮೆ ಆಗ್ಬಿಡೋದು, ಒಂದೇ ಸರಿ ಜಾಸ್ತಿ ಆಗೋದು, ಈ ತರದ್ದನ್ನ ನಾವು ಕಾಣಬಹುದು. ಆಯ್ತಾ. ದೇಶದಲ್ಲಿ ಅರ್ಘಾಧಿಪತಿ ಚಂದ್ರ ಆಗಿರೋದ್ರಿಂದ ದೇಶದಲ್ಲಿ ಕೆಲವು ಭಾಗಗಳಲ್ಲಿ ಉತ್ತಮವಾದ ವೃಷ್ಟಿ ಆಗತ್ತೆ, ಸಸ್ಯಗಳೆಲ್ಲ ಚೆನ್ನಾಗಿ ಬೆಳಿತವೆ. ಆದ್ರೆ ಕೆಲವು ಭಾಗಗಳಲ್ಲಿ ಮಳೆಯು ಕೂಡ ಕಡಿಮೆ ಆಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಇನ್ನ ಕೊನೆಯದಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಪಶುಪಾಲಕರನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಪಶುಪಾಲಕ ಶ್ರೀಕೃಷ್ಣನೇ ಆಗಿರೋದ್ರಿಂದ ಆಯ್ತಾ, ಶ್ರೀಕೃಷ್ಣ ಪಶುಪಾಲಕನಾಗಿರೋದ್ರಿಂದ ಎಮ್ಮೆಗಳಿಗೆ ರೋಗ ಬಾಧೆಗಳು ಸ್ವಲ್ಪ ಕಾಡಬಹುದು. ಆದ್ರೆ ಉಳಿದಂತೆ ಗೋವುಗಳು ಚೆನ್ನಾಗಿರುತ್ತೆ, ಹೈನುಗಾರಿಕೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗತ್ತೆ, ಬೆಳೆಗಳು ಚೆನ್ನಾಗಿ ಬೆಳಿತವೆ. ಆಯ್ತಾ. ಕೃಷಿಕರು ತೃಪ್ತಿಯಾಗಿರ್ತಾರೆ. ಈ ವರ್ಷ ರೈತರು ಚೆನ್ನಾಗಿರ್ತಾರೆ, ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳುವಂಥದ್ದಿದೆ. ಆದ್ರೆ ಎಲ್ಲರೂ ಸಾಮಾನ್ಯ ಜನರು ನಾವು ಚಿಂತನೆಯನ್ನ ಮಾಡ್ಬೇಕಾಗಿರೋದು ಇಲ್ಲಿ ನಾವು ಈ ಸಾರಾಂಶವನ್ನ ಚಿಂತನೆಯನ್ನ ಮಾಡಿದಾಗ ಆಯ್ತಾ, ಆಹಾರ ಪದಾರ್ಥಗಳ ಬೆಲೆಗಳು ಹೆಚ್ಚಾಗತ್ತೆ ಅಂತ ಹೇಳುವಂಥದ್ದನ್ನ ಈ ನವನಾಯಕರು ನಮ್ಗೆ ಹೇಳುವಂಥದ್ದಿದೆ. ಆಯ್ತಾ. ಹಾಗಾಗಿ ಇದನ್ನ ನಾವು ಇಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಈ ವರ್ಷ ಫಲವನ್ನ ಚಿಂತನೆಯನ್ನ ಮಾಡೋದು, ಸಾಮಾಜಿಕವಾಗಿ ಸಮಾಜದಲ್ಲಿ ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡ್ಬೇಕಾದ್ರೆ ಪ್ರಧಾನವಾಗಿ ನಾವಿಲ್ಲಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋದಾಗ ನಮ್ಗೆ ಈ ವರ್ಷ ಆರಂಭ ಆಗಿರೋದು ಮೀನ ಲಗ್ನದಲ್ಲಿ ಆರಂಭ ಆಗಿದೆ. ಲಗ್ನಾಧಿಪತಿ ನಮ್ಗೆ ಚತುರ್ಥ ಭಾವದಲ್ಲಿ ಸ್ಥಿತ ಆಗಿದ್ದಾನೆ. ಆಯ್ತಾ. ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಕುಜರಾಹು ಗ್ರಹಗಳು ಸ್ಥಿತರಾಗಿದ್ದಾರೆ. ಆಯ್ತಾ. ಕುಜರಾಹು ಬುಧ ಗ್ರಹಗಳು ಸ್ಥಿತರಾಗಿರೋದ್ರಿಂದ ಅದರ ಫಲ ಏನಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಆಯ್ತಾ. ಹಾಗಾಗಿ ಅದನ್ನ ನಾವು ಚಿಂತನೆಯನ್ನ ಮಾಡ್ತಾ ಹೋದಾಗ ಕುಜರಾಹುಗಳ ಸಂಬಂಧ ಯಾವಾಗ್ಲೂ ನಾವು ಹೇಳ್ತಾ ಇರ್ತೀವಿ, ಕ್ಲಾಸ್ಗಳಲ್ಲೂ ಹೇಳ್ತಾ ಇರ್ತೀವಿ. ಆಯ್ತಾ. ವಿಪರೀತವಾದ ವಾಹನ ಅಪಘಾತಗಳಾಗತ್ತೆ, ಯುದ್ಧಗಳಾಗತ್ತೆ. ಯುದ್ಧ ಅಂದ್ರೆ ನಮ್ಮ ದೇಶದಲ್ಲಲ್ಲಪ್ಪ, ಅದಾಗ್ತಾ ಇರೋದು 12ನೇ ಭಾವದಲ್ಲಿರೋದ್ರಿಂದ ಪರದೇಶಗಳಲ್ಲಿ, ವಿದೇಶಗಳಲ್ಲಿ ಯುದ್ಧಗಳು ಜಾಸ್ತಿ ಆಗತ್ತೆ, ರಕ್ತಪಾತಗಳು ಜಾಸ್ತಿ ಆಗತ್ತೆ. ಆಯ್ತಾ. ನಮ್ಮ ದೇಶದಲ್ಲಿ ಆಗೋದಿಲ್ಲ. ನಮ್ಮ ದೇಶದಲ್ಲಿ ಪ್ರಜೆಗಳು ಸುಖವಾಗಿ ಶಾಂತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಂಡಿರ್ತಾರೆ. ಏನಕ್ಕೆ? ಮೀನ ಲಗ್ನಕ್ಕೆ ಚತುರ್ಥ ಭಾವದಲ್ಲೇ ಗುರು ಇದ್ದಾನೆ, ಕೇಂದ್ರ ಸ್ಥಾನದಲ್ಲಿ ಸ್ಥಿತನಾಗಿ ಅವನು ಚೆನ್ನಾಗಿದ್ದಾನೆ. ಹಾಗಾಗಿ ಈ ದೇಶದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭಯವನ್ನ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗತ್ತೆ ಅಂತ ಹೇಳುವಂತ ಇದೆ. ಅದೇ ರೀತಿಯಾಗಿ ನಾವು ಚಿನ್ನವನ್ನು ಕೂಡ ಚಿಂತನೆಯನ್ನ ಮಾಡೋದಾದ್ರೆ ಚಿನ್ನದ ಬೆಲೆಯು ಕೂಡ
ಸ್ವಲ್ಪದರ ಮಟ್ಟಿಗೆ ಮತ್ತೆ ಅಧಿಕ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಯಾರಾದ್ರೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಂಗಿದ್ರೆ ಮಾಡಿಟ್ಕೊಳ್ಳಿ, ಆಯ್ತಾ. ಸ್ವಲ್ಪದರ ಮಟ್ಟಿಗೆ ಚಿನ್ನದ ಬೆಲೆಯು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ವಿದೇಶಗಳಲ್ಲಿ ಜಗಳಗಳು, ಗಲಾಟೆಗಳು, ಆಯ್ತಾ, ಯುದ್ಧಗಳು, ರಕ್ತಪಾತಗಳು ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಏನಕ್ಕೆ? ಅದು ದೊಡ್ಡ ಮಟ್ಟದಲ್ಲೇ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನ ನಾವು ಮನಗಾಣಬಹುದು. ಏನಕ್ಕೆ? ಬಿಕಾಸ್ ಕುಜರಾಹು ಕಾಂಬಿನೇಷನ್ ಇರೋದ್ರಿಂದ, ಆಯ್ತಾ, ಆ ರೀತಿಯಾಗಿರ್ತಕ್ಕಂಥ ಫಲಗಳನ್ನ ಖಂಡಿತವಾಗ್ಲೂ ನಾವು ನೋಡ್ಬೋದು. ವಿದೇಶ ಪ್ರವಾಸ ಮಾಡಬೇಕು ಅನ್ಕೊಂಡು ಯಾರಾದ್ರೂ ಇದ್ರೆ ಈ ವರ್ಷ ಆದಷ್ಟು ಅವಾಯ್ಡ್ ಮಾಡಿ. ದೂರದ ಪ್ರಯಾಣಗಳು ಅಂದ್ರೆ 1,000 ಕಿಲೋಮೀಟರ್ 3,000 ಕಿಲೋಮೀಟರ್ ಪ್ರಯಾಣಗಳನ್ನು ಮಾಡಬೇಕು ಅನ್ಕೊಂಡಿರೋರು ಕೂಡ ಆದಷ್ಟು ಅವಾಯ್ಡ್ ಮಾಡಿ, ಆಯ್ತಾ. ಆದಷ್ಟು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು. ವಿದೇಶಗಳಿಗೆ, ವಿಶೇಷವಾಗಿ ವಿದೇಶ ಪ್ರವಾಸಗಳನ್ನ ಮಾಡಬೇಕು ಅನ್ಕೊಂಡಿರೋರು ಈ ವರ್ಷ ಅದನ್ನ ಕಡಿಮೆ ಮಾಡ್ಕೊಂಡ್ರೆ, ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ವಿದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಜಗಳಗಳು, ಗಲಾಟೆಗಳು ಎಲ್ಲ ನಡೀತಾ ಇರುತ್ತೆ. ಯಾವ ದೇಶದಲ್ಲಿ ಆಗತ್ತೆ, ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಮುಂದುವರೆದ್ರೆ ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ನಾವು ಇಲ್ಲಿ ಚಿಂತನೆಯನ್ನ ಮಾಡ್ಬೋದು. ಲಗ್ನ ಮೀನ ಲಗ್ನ ಅಂತ ಹೇಳಿದ್ರೆ, ಮೀನ ಲಗ್ನದಲ್ಲೇ 2 ಅತ್ಯಂತ, ಆಯ್ತಾ, ಶತ್ರುಗ್ರಹಗಳಾಗಿರ್ತಕ್ಕಂತಹ ರವಿ ಮತ್ತೆ ಶನಿ ಇಬ್ಬರು ಕೂಡ ಜೊತೆಲೇ ಇದ್ದಾರೆ, ಆಯ್ತಾ. ರಾಜಕೀಯ ವಲಯದಲ್ಲಿ, ನಮ್ಮ ದೇಶದಲ್ಲೇ ರಾಜಕೀಯ ವಲಯದಲ್ಲಿ, ಆಯ್ತಾ, ವಿಶೇಷವಾದ ಅಭಿವೃದ್ಧಿಯೂ ಆಗತ್ತೆ. ಅದೇ ರೀತಿಯಾಗಿ ನಾವು ಏನು ಪರಾಭವ ನಾಮ ಸಂವತ್ಸರದ ಫಲವನ್ನ ಚಿಂತನೆ ಮಾಡ್ತಾ ಇದ್ರಿ, ಆ ತರದ ಫಲಗಳು ಖಂಡಿತವಾಗ್ಲೂ ಆಗತ್ತೆ, ಆಯ್ತಾ. ಅಪನಿಂದನೆಗಳು, ಶನಿ ಅಂತ ಇದ್ದಂಗೆ ಅಪನಿಂದನೆಗಳು ಅನ್ನುವಂಥದ್ದು ಬರುತ್ತೆ. ಅಪನಿಂದನೆಗಳು ಜಾಸ್ತಿ ಆಗತ್ತೆ. ಗಲಾಟೆಗಳ ಕಡಿಮೆ ಇದ್ರೂ ಸಹ ನಿಂದನೆಗಳು ಬೀಳ್ತಕ್ಕಂಥದ್ದು ಜಾಸ್ತಿ ಆಗತ್ತೆ. ಅದೇ ಅಪನಿಂದನೆಗಳು ಜಾಸ್ತಿ ಇರೋದ್ರಿಂದ, ಆಯ್ತಾ, ರಾಜಕೀಯ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗೃತಿಯಾಗಿರ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಮನಗಾಣಬೇಕಾಗತ್ತೆ, ಆಯ್ತಾ. ಅದೇ ರೀತಿಯಾಗಿ ಲಗ್ನದಲ್ಲೇ, ಮೀನ ಲಗ್ನದಲ್ಲೇ ರವಿ, ಶನಿ, ಚಂದ್ರ, ಶುಕ್ರ ಎಲ್ಲರೂ ಇದ್ದಾರೆ. ಶುಕ್ರ ಮತ್ತೆ ಚಂದ್ರ ಏನನ್ನ ಸೂಚಿಸ್ತಾರೆ? ಅವರು ನೆಮ್ಮದಿಯನ್ನ, ಆಯ್ತಾ, ಸುಖವನ್ನ, ಆನಂದವನ್ನ, ಆಯ್ತಾ, ಆಡಂಬರವನ್ನ, ಖರ್ಚನ್ನ ಹೆಚ್ಚು ಸೂಚಿಸ್ತಾರೆ. ಅವುಗಳು ಕೂಡ ಹೆಚ್ಚಾಗತ್ತೆ. ಈಗ ಜನ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಕ್ ಹೋಗ್ತಾ ಇದ್ರೆ ಖರ್ಚೇನು ಕಡಿಮೆ ಆಗತ್ತಾ? ಜಾಸ್ತಿನೇ ಆಗತ್ತೆ, ಆಯ್ತಾ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಮಾಡ್ತಾರೆ, ಖರ್ಚು ಜಾಸ್ತಿ ಆಗತ್ತೆ, ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಆಯ್ತಾ. ಇದೆಲ್ಲವೂ ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡಬಹುದು. ವಿದೇಶದಲ್ಲಿ ಇರ್ತಕ್ಕಂಥವರು, ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ತೊಂದರೆಗಳು ಹೆಚ್ಚಾಗತ್ತೆ, ನಷ್ಟಗಳು ಕೂಡ ಹೆಚ್ಚಾಗುತ್ತೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್ ಬಿಸ್ನೆಸ್ ಮಾಡುವಂತವರಿಗೆ ಈ ವರ್ಷ ಸ್ವಲ್ಪ ನಷ್ಟಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜಾಗ್ರತೆ ವಹಿಸ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಅವರು ಜಾಗ್ರತೆ ವಹಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಆಯ್ತಾ. ಹಾಗಾಗಿ ಬಿಸ್ನೆಸ್ ಮಾಡ್ತಾ ಇರುವಂತವರು ಸ್ವಲ್ಪ ಜಾಗ್ರತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರು ಸ್ವಲ್ಪ ಜಾಗ್ರತೆಯಾಗಿರಿ. ಅಥವಾ ವಿದೇಶ ಪ್ರವಾಸಗಳನ್ನ ಮಾಡೋರು ಜಾಗ್ರತೆಯಾಗಿರಿ. ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳಿ, ಹೀಗೆ ಏನು ಅಂತೆಲ್ಲ ನೋಡ್ಕೊಂಡು ಪ್ರವಾಸಗಳನ್ನ ಮಾಡಿ, ಆಯ್ತಾ. ಇದು ಈ ವರ್ಷದ, ಆಯ್ತಾ, ಫಲ ಅಂತೇಳಿ ನಾವು ಚಿಂತನೆಯನ್ನ ಮಾಡಿ. ಇನ್ನ ಕೊನೆಯದಾಗಿ ನಾವೆಲ್ಲರೂ ಚಿಂತನೆಯನ್ನ ಆತುರದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ವಿಚಾರ ಯಾವುದು? ಈ ವರ್ಷದ 12 ರಾಶಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳಿದೆ ಅನ್ನೋದು ನಾವು ಈ ವರ್ಷ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ ಅಲ್ವಾ? ಬೇಕಾ ಎಲ್ರಿಗೂ? ಅಥವಾ ಪಂಚಾಂಗ ಹಿಡ್ಕೊಂಡು ನೋಡ್ಕೊಬಿಡ್ತೀರಾ? ಬೇಕು ಗುರುಗಳೇ. ಬೇಕು. ಓಕೆ, ಡನ್, ಆಯ್ತು, ಹೇಳುವ, ಆಯ್ತಾ. ನೋಡಿ, ಮೊದಲಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಆಯ್ತಾ, ಮೊದಲಿಗೆ ಏನ್ ಮಾಡಿ ಅಂದ್ರೆ, ಯಾವ ರಾಶಿಯವರಿಗೆ ಆದಾಯ ವ್ಯಾಧಿಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ಮೊದಲು ನಾವು ಚಿಂತನೆಯನ್ನ ಮಾಡೋಣ. ಇದಕ್ಕೂ ಕೂಡ ಒಂದು ಸಣ್ಣ ಗಣಿತ ಇದೆ. ಆ ಗಣಿತವನ್ನ ನೀವು ಕೂಡ ಕಲ್ತ್ಕೊಂಡು ನೀವೇ ಬೇಕಾದ್ರೂ ಅದನ್ನ ಮಾಡ್ಕೋಬಹುದು. ಆದಾಯ ಎಷ್ಟಿದೆ, ವ್ಯಯ ಎಷ್ಟಿದೆ ಅಂತೆಲ್ಲ ಚಿಂತನೆ ಮಾಡ್ತೀವಲ್ಲ, ಅದನ್ನ ನೀವು ಕೂಡ ಒಂದು ಸಣ್ಣ ಗಣಿತ ಇರುತ್ತೆ. ಅದಕ್ಕೆ ಯಾರಾದ್ರೂ ಹಿಂದಿನ 12 ಭಾವಗಳ ಕ್ಲಾಸಲ್ಲಿರೋ ಯಾರಾದ್ರೂ ನೆನಪು ಮಾಡ್ರಿ. ಒಂದ್ ದಿವಸ ಬೇಕಾದ್ರೆ ಅದ್ರ ಬಗ್ಗೆ ಒಂದು ಗಂಟೆ ಟೈಮ್ ತಗೊಳುತ್ತೆ, ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ತಗೊಳುತ್ತೆ. ಅದನ್ನ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ, ಆಯ್ತಾ. ನೋಡಿ, ಮೇಷರಾಶಿಯವರು ಯಾರು ಮೇಷರಾಶಿಯಲ್ಲಿ ಹುಟ್ಟಿದಿರೋ, ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ತುಂಬಾ ಚೆನ್ನಾಗಿದೆ ವಾಸ್ತವವಾಗಿ ಆದಾಯ ವ್ಯಯದ ರೀತಿಯಾಗಿ. ಬಟ್ ರಾಶಿ ಫಲಗಳ ರೀತಿಯಾಗಿ ಬೇರೆ ತರನೇ ಇರುತ್ತೆ.
ಇಲ್ಲಿ ಆದಾಯ ಮತ್ತು ವ್ಯಯದ ರೀತಿಯಾಗಿ ಚಿಂತನೆಯನ್ನ ಮಾಡೋದಾದ್ರೆ 11 ಆದಾಯ ಇದೆ, 5 ಖರ್ಚಿದೆ. ಅಂದ್ರೆ ಇನ್ನು ನೀವು 6 ಉಳಿಸ್ತೀರಾ ಅನ್ನುವಂಥದ್ದನ್ನ ನಾವಿಲ್ಲಿ ಚಿಂತನೆಯನ್ನ ಮಾಡ್ಬೋದು. ನಂತರ ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟದ ಇದಾಗಿದೆ. 9 ಮತ್ತೆ ನೀವು ಸರಿ ಮಾಡ್ಕೋಬೇಕಿದೆ. 5 ಆದಾಯ ಇದ್ರೆ 14 ಖರ್ಚಿದೆ. ಏನಿದು 5 ಆದಾಯ 11 ಆದಾಯ ಅಂತ ಯಾರಿಗಾದ್ರೂ ಬೇರೆಯವರಿಗೆ ಒಂದು ಸಣ್ಣ ಪುಟ್ಟ ಕನ್ಫ್ಯೂಸ್ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು 11 ಅನ್ನೋದನ್ನ 100 ಅಂತ ಮಾಡೋಣ, ಆಯ್ತಾ. ಈಗ 100 ರೂಪಾಯಿ ನೀವು ಸಂಪಾದನೆಯನ್ನು ಮಾಡಿದ್ರೆ, ಆಯ್ತಾ, 110 ರೂಪಾಯಿ ಸಂಪಾದನೆ ಆಯ್ತು ಅಂದ್ರೆ ಈ ದಿನ ನೀವು 110 ರೂಪಾಯಿ ಸಂಪಾದನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ ಖರ್ಚು 50 ರೂಪಾಯಿ ಇರುತ್ತೆ ಅಂತ ಅರ್ಥ ಆಯ್ತಲ್ವಾ. ಅದೇ ರೀತಿಯಾಗಿ ನೀವು 50 ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮ್ಗೆ 150 ರೂಪಾಯಿ ಖರ್ಚಿರುತ್ತೆ, 140 ರೂಪಾಯಿ ಖರ್ಚಿರುತ್ತೆ ಅನ್ನೋದನ್ನ ವೃಷಭ ರಾಶಿಯವರಿಗೆ ನಾವು ಚಿಂತನೆ ಮಾಡ್ತೀವಿ. ಅದಕ್ಕೆ 5 ಆದಾಯ 14 ಖರ್ಚು ಅನ್ನೋದರ ಅರ್ಥ ಆಯ್ತಲ್ಲ. ಅದೇ ನೀವು 500 ರೂಪಾಯಿ ಸಂಪಾದನೆ ಮಾಡಿದ್ರೆ 1400 ರೂಪಾಯಿ ಖರ್ಚಿರುತ್ತೆ. ಈಗ ಹಂಗಾದ್ರೆ ನೀವು ಇನ್ನ ಎಷ್ಟು ರೆಡಿ ಮಾಡ್ಬೇಕು, ಯಾರಿಗೋ ಫೋನ್ ಮಾಡಿ ಅಯ್ಯೋ ಇನ್ನೊಂದು 900 ರೂಪಾಯಿ ಫೋನ್ ಪೇ ಯಾರ ಕೈಲಾದ್ರೂ ಮಾಡಿಸ್ಕೋಬೇಕು, ಆಯ್ತಾ. ಆ ತರದ ಪರಿಸ್ಥಿತಿ ಇರುತ್ತೆ ವೃಷಭ ರಾಶಿಯವರಿಗೆ ಅನ್ನೋದನ್ನ ಅದರ ಸೂಚನೆ. ಮಿಥುನ ರಾಶಿಯವರಿಗೆ 8 ಆದಾಯ 11 ಖರ್ಚು. ಇವರಿಗೆ ಖರ್ಚು ಕಡಿಮೆ ಜಾಸ್ತಿ ಇದೆ, ಆದ್ರೂ ಸಹ ಪರವಾಗಿಲ್ಲ, ಒಂದು 3 ಜಾಸ್ತಿ ಆಗಿದೆ, ಅದನ್ನ ಏನೋ ಅಡ್ಜಸ್ಟ್ ಮಾಡಿ, ಆಯ್ತಾ, ಮಾಡ್ಬೇಕಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 8 ಆದಾಯ, ಖರ್ಚು ಕೇವಲ 2 ಖರ್ಚು, ಆಯ್ತಾ. ಇನ್ನು 6 ಉಳಿಸುವಂತ, ಆಯ್ತಾ. 80 ರೂಪಾಯಿ ಸಂಪಾದನೆ ಮಾಡಿದ್ರೆ 20 ರೂಪಾಯಿ ಖರ್ಚು ಮಾಡಿ 60 ರೂಪಾಯಿ ಜೋಪಲ್ಲಿ ಹಂಗೆ ಸೇವಿಂಗ್ಸ್ ಮಾಡುವಂತ ಯೋಗ ಇದೆ ಕರ್ಕಾಟಕ ರಾಶಿಯವರಿಗೆ. ಅದೇ ಸಿಂಹ ರಾಶಿಯವರಿಗೆ ನಾವು ಚಿಂತನೆಯನ್ನು ಮಾಡಿದ್ರೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಷ್ಟು ಖರ್ಚನ್ನು ಮಾಡ್ತಾರೆ ಅನ್ನೋದನ್ನ ನಾವು ನೋಡುದು, ಆಯ್ತಾ. ಇನ್ನ ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ಎಗೇನ್ ಮತ್ತೆ ಕನ್ಯಾ ರಾಶಿಯವರಿಗೆ 8 ಆದಾಯ ಇರುತ್ತೆ, 11 ಖರ್ಚಿರುತ್ತೆ. ತುಲಾ ರಾಶಿಯವರಿಗೆ ನೋಡಿದ್ರೆ ಎಗೇನ್ ಮತ್ತೆ ವೃಷಭ ರಾಶಿಯವರ ತರನೇ 5 ಆದಾಯ 14 ಖರ್ಚಿದೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಈ ಸರಿ ತುಂಬಾ ಚೆನ್ನಾಗಿದೆ, 11 ಆದಾಯ 5 ಖರ್ಚಿದೆ. ಧನುಸ್ಸು ರಾಶಿಯವರನ್ನ ತಗೊಂಡ್ರೆ 14 ಆದಾಯ 11 ಖರ್ಚು, ಇನ್ನೂ ಪರವಾಗಿಲ್ಲ, ಒಂದು 3 ಉಳಿಸ್ತಾರೆ, ಆಯ್ತಾ. 3 ಉಳಿಸುವಂತ ಯೋಗ ಇದೆ. ಮಕರ ರಾಶಿಯವರಿಗೆ ಮತ್ತೆ ಕುಂಭ ರಾಶಿಗೆ ಎರಡಕ್ಕೂ ಸೇಮ್ ಫಲಗಳಿದೆ, 2 ಆದಾಯ 8 ಖರ್ಚು, ಆಯ್ತಾ. 2 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನೂ 60 ರೂಪಾಯಿ ಅವರು ಮತ್ತೆ ಎಲ್ಲ ಹುಡ್ಕಾಡ್ಬೇಕಾಗತ್ತೆ, ಸಾಲ ಮಾಡ್ಬೇಕಾಗತ್ತೆ, ಆ ತರದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಮಕರ ಕುಂಭ ರಾಶಿಯವರಿಗೆ 2 ಆದಾಯ 8 ಖರ್ಚು. ಮೀನ ರಾಶಿಯವರಿಗೆ ಕೊನೆಯದಾಗಿ 14 ಆದಾಯ 11 ಖರ್ಚನ್ನ ನಾವು ನೋಡುವಂತ ಇದೆ. ಇದು ಈ ವರ್ಷದ ಆದಾಯ ವ್ಯಯಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಇನ್ನೂ ವಿಸ್ತಾರವಾಗಿರ್ತಕ್ಕಂತಹ ಆದಾಯ ವ್ಯಯಾದಿಗಳ ಬಗ್ಗೆ, ಅದೇ ರೀತಿಯಾಗಿ ವರ್ಷ ಆರೋಗ್ಯ ಹೇಗಿರುತ್ತೆ, ಅನಾರೋಗ್ಯ ಇರುತ್ತೆ, ಏನೋ ಸುಖ ಎಷ್ಟಿರುತ್ತೆ, ದುಃಖ ಎಷ್ಟಿರುತ್ತೆ ಅನ್ನುವಂತ ವಿಚಾರವನ್ನ ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಷಯವನ್ನ ಶೇರ್ ಮಾಡ್ತೀವಿ. ಎಲ್ಲರೂ ವಾಟ್ಸಪ್ ಚಾನಲ್ ಅಲ್ಲಿ ಒಮ್ಮೆ ಚೆಕ್ ಮಾಡ್ತೀವಿ, ಆಯ್ತಾ. ನೆಕ್ಸ್ಟ್ ನಾವು ಈ ಯುಗಾದಿಯ ಎಲ್ಲರೂ ಕಾತರದಿಂದ ಕಾಯುವಂತ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಯಾವುದು ಅಂದ್ರೆ, ನಾವು ರಾಶಿ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ರಾಶಿ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳಿರುತ್ತೆ ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ ಈ ವರ್ಷ ಫಲವನ್ನ ಚಿಂತನೆಯನ್ನ ಮಾಡ್ಬೇಕಾದ್ರೆ ಪ್ರಧಾನವಾಗಿ 4 ಗ್ರಹಗಳನ್ನ ನಾವು ಚಿಂತನೆಯನ್ನ ಮಾಡ್ತೀವಿ. ಒಂದು ಗುರುಗ್ರಹ, 2ನೇದು ಶನಿಗ್ರಹ, 3 ಮತ್ತು 4ನೇದು ರಾಹುಕೇತುಗಳು. ಈ 4 ಗ್ರಹಗಳಿಂದ ನಾವು ವರ್ಷ ಫಲವನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅರ್ಥ ಆಯ್ತಾ. ಜ್ಯೋತಿಷಿಗಳಾಗ್ತಾ ಇರುವಂತವ್ರಿಗೆ ತುಂಬಾ ಜನ ವಿದ್ಯಾರ್ಥಿಗಳಿದ್ದೀರಿ, ಅವ್ರಿಗೆಲ್ಲರೂ ಕೂಡ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂದ್ರೆ 4 ಗ್ರಹಗಳನ್ನ, ಆಯ್ತಾ. ಒಂದು ಗುರುಗ್ರಹ, 2ನೇದು ಶನಿಗ್ರಹ, 3 ಮತ್ತು 4, 3 ರಾಹು, 4 ಕೇತು ಗ್ರಹವನ್ನ ನಾವು ಆಧಾರವಾಗಿ ಇಟ್ಟುಕೊಂಡು ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಸಿಗತ್ತೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಅವರ ಚಲನವಲನಗಳು ಹೇಗಿರ್ತವೆ, ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಎಲ್ಲ ಫಲಗಳು ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಫಲಗಳನ್ನ ನಾವು ಚಿಂತನೆಯನ್ನ ಮಾಡಬೇಕು ಅಂದಾಗ ನಮ್ಗೆ ರಾಹು ಕೇತುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಗುರುಗ್ರಹ ಮತ್ತೆ ಶನಿಗ್ರಹರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅದನ್ನ ನಾವು ನೋಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಓಕೆ, ಯಾವಾಗ ನಮ್ಮ ಹಿರಿಯ ಜ್ಯೋತಿಷಿಗಳು ಯಾರಪ್ಪ ಇದ್ದೀರಿ, ಗುರುಗ್ರಹ ಯಾವಾಗ ಚೇಂಜ್ ಆಗುತ್ತೆ, ಶನಿಗ್ರಹ ಯಾವಾಗ ಚೇಂಜ್ ಆಗುತ್ತಪ್ಪ?
ಗುರು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿ ಜೂನ್ ಪ್ರವೇಶ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ವೆರಿ ಗುಡ್. ಶನಿ ಮೀನದಲ್ಲಿಯೇ ಮುಂದುವರಿತಾನೆ ಗುರುಜಿ. ಮೀನದಲ್ಲೇ ಮುಂದುವರಿತಾನೆ. ಮತ್ತೆ ಗುರು ಸಿಂಹ ರಾಶಿಗೂ ಕೂಡ ಹೋಗಿ ಮತ್ತೆ ಪುನಃ ವಾಪಸ್ ಕರ್ಕಾಟಕಕ್ಕೆ ವಕ್ರಿಯಾಗಿ ಬರ್ತಕ್ಕಂಥದ್ದು ಇದೆ ಗುರುಜಿ. ಯಾವಾಗ ಬರ್ತಾರೆ ಅವರು? ಆತರ ಯಾವಾಗ ಮಾಡ್ತಾರೆ? ಜನವರಿಯಲ್ಲಿ ಮತ್ತೆ ಜನವರಿಯಲ್ಲಿ, ಅಕ್ಟೋಬರ್ ಇಂದ ಜನವರಿವರೆಗೂ ಮಧ್ಯದಲ್ಲಿ. ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಅವನು ಸಿಂಹ ರಾಶಿಯಲ್ಲಿ ಇರ್ತಾನೆ. ವೆರಿ ಗುಡ್. ನೋಡಿಪ್ಪ, ವರ್ಷ ಪೂರ್ತಿ ಶನಿ ನಮ್ಗೆ ಮೀನ ರಾಶಿಯಲ್ಲಿ ಇರ್ತಾನೆ. ಗುರುಗ್ರಹ ಜೂನ್ 2ನೇ ತಾರೀಕು ಆಯ್ತಾ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡಿದಾಗ ಆಯ್ತಾ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಆಯ್ತಾ ನಾವು ಆ ಸಮಯದಲ್ಲಿ ಒಂದು ನದಿಯ ಸ್ನಾನವನ್ನು ಸಹ ಮಾಡ್ತೀವಿ. ಕರ್ಕಾಟಕ ಪ್ರವೇಶ ಗುರು ಸಂಕ್ರಮಣ ಅಂತ ಕೂಡ ಕರೆಯುವಂತ ಇದೆ. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡಿದಾಗ ನಾವು ಒಂದು ಪುಷ್ಕರ ಸ್ನಾನ ಅಂತೇಳಿ ಒಂದು ನದಿಯ ಸ್ನಾನವನ್ನ ಮಾಡ್ತಕ್ಕಂತ ಇದೆ. ನಮ್ ಜೊತೆ ನದಿ ಸ್ನಾನಗಳನ್ನ ಮಾಡಿರುವಂತವ್ರು ತುಂಬಾ ಜನ ಇಲ್ಲಿದ್ದೀರಿ ಆಯ್ತಾ. ಅದರದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಹಾಗಾಗಿ ಜೂನ್ 2ನೇ ತಾರೀಕು ಯಮುನಾ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ತುಂಬಾ ತುಂಬಾ ಒಳ್ಳೆಯದು. ಜೂನ್ 2ರಿಂದ ಜೂನ್ 13ನೇ ತಾರೀಕುವರೆಗೂ 12 ದಿನಗಳ ಕಾಲ ಯಾರ್ಯಾರಿಗೆ ಅನುಕೂಲ ಆಗತ್ತೋ ಅವರೆಲ್ಲರೂ ಕೂಡ ಆಯ್ತಾ ಯಮುನಾ ನದಿಯಲ್ಲಿ ಸ್ನಾನವನ್ನ ಮಾಡಿ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ತಾವು ಪಡಿಬಹುದು. ಗೊತ್ತಾಯ್ತಲ್ಲ? ಹಾಗಾಗಿ ಯಮುನಾ ಪುಷ್ಕರ ಸ್ನಾನವನ್ನು ಮಾಡೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ, ಅದರ ವಿಶೇಷತೆಗಳೇನು ಅನ್ನುವಂಥದ್ದನ್ನ ನಮ್ಮ ಮೈಯಾಚಾರ್ಯ.in ಅನ್ನುವಂತಹ ವೆಬ್ಸೈಟ್ ಅಲ್ಲಿ ಫಣಿಕುಮಾರ್ ಅವರು ಈಗ ತಾನೇ ಮಾತಾಡಿದ್ರಲ್ವಾ, ಫಣಿಕುಮಾರ್ ಅವರು ಒಂದು ಗ್ರಂಥವನ್ನ ಪುಸ್ತಕವನ್ನ ಬರೆದಿದ್ದಾರೆ. ಅದನ್ನ ನೀವು ಅಲ್ಲೋಗಿ ಕೇವಲ 12 ರೂಪಾಯಿ ಅಷ್ಟೇ ಇದೆ, ಬೈ ಮಾಡಿ ತಾವೆಲ್ಲರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿಬಹುದು. ಈಗಾಗಲೇ ಕೆಲವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮಾಡ್ಕೊಂಡೇ ಇರೋರು ಡೌನ್ಲೋಡ್ ಮಾಡ್ಕೊಳ್ಳಿ. ಪುಸ್ತಕ ತುಂಬಾ ಚೆನ್ನಾಗಿದೆ, ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ ಫಣಿಕುಮಾರ್ ಅವರು. ಹಾಗಾಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ಪುಸ್ತಕವನ್ನ ಓದಿ, ಚೆನ್ನಾಗಿದೆ. ಓಕೆ. ಹಾಗಾಗಿ ಗುರುಗ್ರಹ ನಮಗೆ ಜೂನ್ 2ಕ್ಕೆ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ ಅಲ್ಲಿ ಈಗೇನ್ ಮತ್ತೆ ದೀಪಾವಳಿಯ ಆಸುಪಾಸಿನಲ್ಲಿ ಅವನು ಮತ್ತೆ ಏನ್ ಮಾಡ್ತಾನೆ, ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸಿಂಹ ರಾಶಿಯಲ್ಲಿ ಸಂಕ್ರಾಂತಿಯವರೆಗಿದ್ದು ಸಂಕ್ರಾಂತಿಯ ನಂತರ ಮತ್ತೆ ಅವನು ವಾಪಸ್ಸು ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಹಾಗಾಗಿ ಆ ಸಮಯದಲ್ಲಿ ಫಲಗಳು ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಮೊದಲಿಗೆ ಮೇಷರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಇರುತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡೋಣ. ಆಯ್ತಾ. ನೋಡಿ, ಮೇಷರಾಶಿಗೆ ವ್ಯಯಭಾವದಲ್ಲಿ ಶನಿ ಸ್ಥಿತ ಆಗಿದ್ದಾನೆ. 7.5 ನಡೀತಾ ಇದೆ, ಕಂಟಿನ್ಯೂ ಆಗುತ್ತೆ ಇನ್ನು ಹಾಗೆ. ಆಯ್ತಾ. 7.5 ಪ್ರಭಾವ ಈ ಮೇಷರಾಶಿಯವರಿಗೆ ಇದ್ದೇ ಇರುತ್ತೆ. ಆಯ್ತಾ. ಅವರು 4ನೇ ಭಾವದಲ್ಲಿ ಅಂತ ವಿಶೇಷ ಫಲಗಳನ್ನ ಕೊಡೋದಿಲ್ಲ. ಆಯ್ತಾ. ಮನಕ್ಲೇಶವನ್ನ, ಮನಸ್ಸಿಗೆ ಅಸಮಾಧಾನವನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ವ್ಯಯಭಾವದಲ್ಲಿರ್ತಕ್ಕಂತಹ ಶನಿಯಿಂದ ಅಶುಭ ಫಲಗಳು, ಅಶುಭ ಫಲಗಳು, ನಿದ್ರಾಹೀನತೆ ಅಥವಾ ಹೆಚ್ಚು ನಿದ್ರೆ ಆಗ್ತಕ್ಕಂಥದ್ದು, ಸೋಮಾರಿತನ ಬರ್ತಕ್ಕಂಥದ್ದು, ಈ ತರದ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಹಾಗಾಗಿ ಅಕ್ಟೋಬರ್ ವರೆಗೂ ಮೇಷರಾಶಿಯವರಿಗೆ ಆಯ್ತಾ ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಅಕ್ಟೋಬರ್ನಿಂದ ಸಂಕ್ರಾಂತಿಯವರೆಗೂ ಗುರು ಪಂಚಮ ಭಾವದಲ್ಲಿ ಸ್ಥಿತ ಆಗೋದ್ರಿಂದ ಸ್ವಲ್ಪದರ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳ ಪ್ರಾಪ್ತಿ ಆಗತ್ತೆ. ವಿವಾಹ ಯೋಗ್ಯರಿಗೆ ವಿವಾಹ ಆಗತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ಶುಭ ಕಾರ್ಯಗಳ ತೀರ್ಥಕ್ಷೇತ್ರಗಳ ದರ್ಶನ ಆಗತ್ತೆ. ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನ ನಾವು ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ನಾವು ಮೇಷರಾಶಿಯವರಿಗೆ ನೋಡ್ಬೋದು. ನಂತರ ಮತ್ತೆ ಸಂಕ್ರಾಂತಿಯಿಂದ ವರ್ಷದ ಅಂತ್ಯದವರೆಗೂ ಅವರಿಗೆ ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ಕೆಲಸ ಕಾರ್ಯಗಳು ಆಮೇಗತಿಯಲ್ಲಿ ಹೋಗ್ತವೆ, ನಿಧಾನವಾಗಿ ಆಗತ್ತೆ. ಕೆಲಸಗಳು ಬೇಗ ಆಗೋದಿಲ್ಲ, ತುಂಬಾ ನಿಧಾನ ಆಗತ್ತೆ. ಯಾರ್ಯಾರು ಮೇಷರಾಶಿಯವರು ಇದ್ದೀರಾ ನೋಡ್ಕೊಳ್ಳಿ, ಅವರೆಲ್ಲರಿಗೂ ಕೂಡ ಕೆಲಸ ಕಾರ್ಯಗಳಲ್ಲೂ ನಿಧಾನ ಆಗತ್ತೆ, ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಆಯ್ತಾ. ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಚಿಂತನೆಯನ್ನ ಮಾಡ್ಬೋದು. ಆದರೆ ರಾಹು 11ನೇ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ, 11ನೇ ಸ್ಥಾನದಲ್ಲಿ ಮೇಷರಾಶಿಗೆ 11ನೇ ಸ್ಥಾನದಲ್ಲಿ ರಾಹು ಸ್ಥಿತ ಆಗಿರೋದ್ರಿಂದ ರಾಹುವಿನಿಂದ ಆಯ್ತಾ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಆಯ್ತಾ. ಅಧಿಕಾರ ಪ್ರಾಪ್ತಿ ಆಗತ್ತೆ.
ಆಯ್ತಾ, ಲಾಭಗಳು ವಿಶೇಷವಾದ ಯಥೇಚ್ಛವಾದ ಲಾಭಗಳು ಕೂಡ ಆಗುವಂತಹ ಸಾಧ್ಯತೆಯು ಇದೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ರಾಹುಗ್ರಹ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಾನೆ. ಯಾರ್ಯಾರು ಇಂಡಸ್ಟ್ರಿಯಲ್ ಅಂದ್ರೆ ವ್ಯಾಪಾರ ಉದ್ಯಮಗಳಲ್ಲಿ ಇರ್ತಕ್ಕಂಥವ್ರು ಯಾರಿದ್ದೀರಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳಾಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಆದ್ರೆ ಬೇರೆಯವರಿಗೆ ಸ್ವಲ್ಪ ಈ ರಾಹು ಏನಾದ್ರೂ ಜಾತಕದಲ್ಲಿ ಅಶುಭದಾಯಕನಾಗಿದ್ರೆ ಸ್ವಲ್ಪ ಲಾಭದ ವಿಚಾರದಲ್ಲಿ ನಷ್ಟಗಳಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ ಮೇಷರಾಶಿಗೆ ಆಯ್ತಾ 5ನೇ ಭಾವದಲ್ಲಿ ಕೇತು ಇರೋದ್ರಿಂದ ಆಯ್ತಾ ಮಕ್ಕಳ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ, ಮಕ್ಕಳ ಆರೋಗ್ಯದ ವಿಚಾರವಾಗಿ ಚಿಂತನೆಯನ್ನ ಮಾಡತಕ್ಕಂಥದ್ದು ಹುಷಾರಾಗಿರ್ಬೇಕಾಗತ್ತೆ. ಮಕ್ಕಳ ವಿಚಾರದಿಂದ ಮಕ್ಕಳಿಂದ ಏನಾದ್ರೂ ನಷ್ಟ ಆಗ್ತಕ್ಕಂಥದ್ದು, ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಯ್ತಾ. ನಿಮಗೆ ಯಾರು ಮೇಷರಾಶಿಯವರಿದ್ದೀರೋ ನಿಮಗೆ ಉದರ ಬಾಧೆಗಳು, ಹೊಟ್ಟೆಗೆ ಸಂಬಂಧಪಟ್ಟಂತ ನೋವು, ಹೊಟ್ಟೆ ನೋವು ಈ ತರದ್ದು ಕಾಡುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಜಾಗ್ರತೆಯನ್ನ ವಹಿಸುವಂಥದ್ದು. ಉದರ ಬಾಧೆಗಳು ಅಂತ ಕರಿತೀವಿ. ಅದೇ ಉದರ ಬಾಧೆಗಳು, ಹೊಟ್ಟೆ ನೋವು ಈ ತರದ್ದು ಬರುವಂತ ಸಾಧ್ಯತೆಗಳಿರುತ್ತೆ. ಮೇಷರಾಶಿಯವರಿಗೆ ಆ ವಿಚಾರವಾಗಿ ತಾವು ಗಮನವನ್ನ ಹರಿಸುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ನಂತರ ವೃಷಭ ರಾಶಿಯವರಿಗೆ ಚಿಂತನೆಯನ್ನ ಮಾಡೋದಾದ್ರೆ ಆಯ್ತಾ, ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಂವತ್ಸರದಲ್ಲಿ. ಆಯ್ತಾ, ಒಂದು ಕಡೆ ಹೇಳ್ಬೇಕಂದ್ರೆ ಗುರುವಿನ 2ನೇ ಭಾವದಲ್ಲಿ ಗುರು ಇರೋದ್ರಿಂದ ಗುರು ಗೋಚಾರ ಆಗೋವರೆಗೂ ಗುರು ಬಲವು ಇರುತ್ತೆ, ಚೆನ್ನಾಗಿರುತ್ತೆ. 11ನೇ ಭಾವದಲ್ಲಿ ಭಾಗ್ಯಾಧಿಪತಿ 11ನೇ ಭಾವದಲ್ಲಿ ಇರೋದ್ರಿಂದ ಭಾಗ್ಯ ದಶಮಾಧಿಪತಿ ಆಗಿರ್ತಕ್ಕಂತಹ ಶನಿ ಲಾಭ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಈ ವರ್ಷ ವೃಷಭ ರಾಶಿಯವರು ಪಡಿತಾರೆ ಅನ್ನೋದನ್ನ ನಾವು ಮನಗಾಣಬಹುದು. ಆಯ್ತಾ, ಅದೇ ರೀತಿಯಾಗಿ ಕುಟುಂಬ ಸ್ಥಾನದಲ್ಲಿ 2ನೇ ಭಾವದಲ್ಲಿ ಗುರು ಇರೋದ್ರಿಂದ 2ನೇ ಭಾವದಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಮಂಗಳ ಕಾರ್ಯಗಳಾಗತ್ತೆ ಅನ್ನುವುದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ರೀತಿಯಾಗಿ ಅವನು ಅಲ್ಲಿಂದ 3ಯ ಭಾವಕ್ಕೆ ಗುರು 2ಯ ಭಾವದಿಂದ 3ಯ ಭಾವಕ್ಕೆ ಯಾವಾಗ ಪ್ರವೇಶವನ್ನ ಮಾಡ್ತಾನೋ ಆಗ ಅಂತ ವಿಶೇಷ ಫಲಗಳು ಇರೋದಿಲ್ಲ, ಅಶುಭ ಫಲಗಳಿರುತ್ತೆ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಅಶುಭ ಫಲಗಳಿರುತ್ತೆ ಅನ್ನೋದನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆಯ್ತಾ, ಅಲ್ಲಿಂದ ಮತ್ತೆ ಅವನು 4ಥ ಭಾವಕ್ಕೆ ಪ್ರವೇಶ ಮಾಡಿದಾಗ ಸ್ವಲ್ಪದರ ಮಟ್ಟಿಗೆ ಶುಭ ಫಲಗಳನ್ನ ನಾವು ಕಾಣಬಹುದು. ಆದ್ರೆ ಶನಿದೇವನು ವರ್ಷ ಪೂರ್ತಿ ಅವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ವೃಷಭ ರಾಶಿಯವರ ಮೇಲೆ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಆದ್ರೆ ರಾಹುಕೇತುಗಳ ವಿಚಾರ ಬಂದಾಗ ಕೆಲಸದಲ್ಲಿ ತೊಂದರೆಗಳಾಗತ್ತೆ, ಕೆಲಸ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಯ್ತಾ, ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ. ಯಾರು ವೃಷಭ ರಾಶಿಯವರು ಇರ್ತಿರೋ ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಆಗತ್ತೆ. ಅಥವಾ ರಾಹುಗ್ರಹ ಏನಾದ್ರೂ ಜಾತಕದಲ್ಲಿ ಚೆನ್ನಾಗಿದ್ರೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೋದು, ಅಭಿವೃದ್ಧಿನೂ ಆಗ್ಬೋದು, ವಿಶೇಷವಾದ ಅನುಕೂಲಗಳು ಆಗತ್ತೆ ಜಾತಕದಲ್ಲಿ ರಾಹು ಚೆನ್ನಾಗಿದ್ದಾರೆ. ಇಲ್ಲ ಅಂದ್ರೆ ಬಸವರಾಜ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಇಲ್ಲ ಅಂದ್ರೆ ಆಯ್ತಾ, ಖಂಡಿತವಾಗ್ಲೂ ಕೆಲಸದಲ್ಲಿ ಕಿರಿಕಿರಿ, ಏನೋ ಒಂದು ತೊಂದರೆ, ಏನೋ ಒಂದು ಸಮಸ್ಯೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ನಾವು ಸಾಮಾನ್ಯವಾಗಿ ನೋಡ್ಬೋದು. ಅದೇ ರೀತಿಯಾಗಿ ಕೇತು ಗ್ರಹ 4ನೇ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ವಾಹನಗಳ ರಿಪೇರಿ ಜಾಸ್ತಿ ಆಗತ್ತೆ, ಕುಟುಂಬದಲ್ಲಿ ಖರ್ಚು ಜಾಸ್ತಿ ಆಗತ್ತೆ, ಸಂಬಂಧಿಕರಿಂದ ಕಲಹಗಳು ಜಾಸ್ತಿ ಆಗತ್ತೆ. ಆಯ್ತಾ, ಎದೆಗೆ ಸಂಬಂಧಪಟ್ಟಂತ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲಿ ಗಮನವನ್ನ ಹರಿಸುವಂಥದ್ದು ವೃಷಭ ರಾಶಿಯವರು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರ ವಿಚಾರಕ್ಕೆ ನಾವು ಬರೋದಾದ್ರೆ ಮಿಥುನ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಆಗಿರ್ತಕ್ಕಂತಹ ಫಲ ಇದೆ ಅಂದ್ರೆ, ಮಿಥುನದಲ್ಲೇ ಗುರುಗ್ರಹ ಇರೋದ್ರಿಂದ ಎಲ್ಲಿಯವರೆಗೂ ಜೂನ್ 2ನೇ ತಾರೀಕುವರೆಗೂ ಗುರುಗ್ರಹ ಅಲ್ಲೇ ಇರೋದ್ರಿಂದ ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಜನ್ಮ ಗುರು ಅನ್ನುವಂಥವನು ಅಶುಭ ಫಲಗಳನ್ನ ಕೊಡ್ತಾನೆ. ಅದಾದ್ಮೇಲೆ ಜೂನ್ 2ನೇ ತಾರೀಕು ನಂತರ ಮಿಥುನ ರಾಶಿಯವರಿಗೆ ಬರ್ದಿಟ್ಕೊಳ್ಳಿ, ಜೂನ್ 2ನೇ ತಾರೀಕು ನಂತರ ತುಂಬಾ ವಿಶೇಷವಾಗಿರ್ತಕ್ಕಂಥ ಫಲಗಳಿರುತ್ತೆ. ಎಲ್ಲಿಯವರೆಗೂ ದೀಪಾವಳಿ ಅಕ್ಟೋಬರ್ ವರೆಗೂ ವಿಶೇಷವಾಗಿರ್ತಕ್ಕಂತಹ ಫಲಗಳಿರುತ್ತೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳಾಗತ್ತೆ, ವಿವಾಹ ಯೋಗ್ಯರಿಗೆ ವಿವಾಹ ಆಗತ್ತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳು ಎಲ್ಲವೂ ಕೂಡ ಗುರುಗ್ರಹ
ಅನುಕೂಲವನ್ನು ಮಾಡಿಕೊಡ್ತಾನೆ. ಅದಾದ ಮೇಲೆ ಅಕ್ಟೋಬರ್ ಇಂದ ಸಂಕ್ರಾಂತಿ ಅಂದ್ರೆ ಯುಗಾದಿ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಮತ್ತೆ ಮಿಥುನ ರಾಶಿಯವರಿಗೆ ಅಶುಭ ಫಲಗಳಿರುತ್ತೆ ಗುರುಗ್ರಹದಿಂದ. ಅದಾದ ನಂತರ ವರ್ಷ ಪೂರ್ತಿ ಶುಭ ಫಲಗಳನ್ನ ಚಿಂತನೆಯನ್ನ ಮಾಡಬಹುದು. ಇನ್ನ ಶನಿಗ್ರಹದ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋದಾದ್ರೆ ಶನಿಗ್ರಹ ದಶಮ ಭಾವದಲ್ಲಿದ್ದಾನೆ. ದಶಮ ಭಾವದಲ್ಲಿರೋದ್ರಿಂದ ಈ ಲಗ್ನಕ್ಕೆ ಅವನ ಅಷ್ಟಮಾಧಿಪತಿಯಾಗಿ ಅದೇ ರೀತಿಯಾಗಿ ಭಾಗ್ಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಈ ವರ್ಷದಲ್ಲಿ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಆಗತ್ತೆ, ಅಭಿವೃದ್ಧಿ ಆಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಯಾರು ಉದ್ಯೋಗ ಹುಡುಕಾಟದಲ್ಲಿರ್ತಿರೋ ಮಿಥುನ ರಾಶಿಯವರು ಅವರಿಗೆ ಈ ವರ್ಷ ಉದ್ಯೋಗ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ, ಹೊಸ ಉದ್ಯೋಗಗಳು ಸಿಗ್ತವೆ ನಿಮಗೆ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೋದು. ಆಯ್ತಾ? ಹಾಗಾಗಿ ಒಂದು ಶನಿದೇವರಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಅವನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಅವನ ಅನುಗ್ರಹಕ್ಕೆ ಪಾತ್ರರಾಗಿದ್ದ ಆದ್ರೆ ಖಂಡಿತವಾಗಲೂ ಅವನು ವಿಶೇಷವಾಗಿರ್ತಕ್ಕಂತಹ ಅನುಕೂಲಗಳನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಅವನ ಅಷ್ಟಮಾಧಿಪತಿಯು ಕೂಡ ಹೌದು. ಅದನ್ನು ಕೂಡ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೋಬೇಕು. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಪವಾದಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮಿಥುನ ರಾಶಿಯವರು ಇದರ ಗಮನವನ್ನ ಇಟ್ಕೊಳ್ಳಿ. ಆಯ್ತಾ? ಅಪವಾದಗಳು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನಿದಾವೆ ಆ ಕೆಲಸ ಕಾರ್ಯಗಳಲ್ಲಿ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನ ತಾವು ಮನಗಾಣಬೇಕಾಗತ್ತೆ. ಅದೇ ರೀತಿಯಾಗಿ ಯಾರು ಮಿಥುನದ ರಾಶಿಯವರು ರೈತರಿದ್ದೀರಿ ಅಥವಾ ಸ್ವಯಂ ಉದ್ಯೋಗಿಗಳಿದ್ದೀರಿ ಅವರಿಗೆ ಸ್ವಲ್ಪ ಕಷ್ಟದ ಸಮಯ ಅಂತ ಹೇಳಬೇಕಾಗತ್ತೆ. ಸ್ವಲ್ಪ ಶ್ರಮವನ್ನ ಪಡಬೇಕಾಗತ್ತೆ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಇನ್ನ ಭಾಗ್ಯಸ್ಥಾನದಲ್ಲೇ ರಾಹು ಸ್ಥಿತ ಆಗಿರೋದ್ರಿಂದ ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡಬೇಕಾಗತ್ತೆ. ಆಯ್ತಾ? ನೋಡಿ, ಭಾಗ್ಯಸ್ಥಾನದಲ್ಲಿ ರಾಹು ಸ್ಥಿತನಾದಾಗ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳನ್ನ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ನಾನು ಯಾರನ್ನಾದ್ರೂ ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುವಂತ ಇದೆ. ಹಾಗಾಗಿ ಯಾರು ಮಿಥುನ ರಾಶಿಯವರಿದ್ದೀರೋ ಅಥವಾ ಮಿಥುನ ಲಗ್ನದವರಿದ್ದೀರೋ ಅವರು ಈ ವರ್ಷ ಮನೆಯಲ್ಲಿ ಒಬ್ಬರು ಹಿರಿಯರನ್ನ ಕಳ್ಕೊಳ್ಳುವಂತ ಯಾರು ತಾತ ಮುತ್ತಾತ್ರ ಯಾರೋ ಇದ್ರೆ ಆಯ್ತಾ ಅಂತವರು ಹಿರಿಯುವಂತ ಸಾಧ್ಯತೆ ಇರುತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಇನ್ನ ಕೇತು ಗ್ರಹ 3ನೇ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಕ್ರೀಡೆಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಅನುಕೂಲಗಳಾಗತ್ತೆ. ಆದ್ರೆ ಸಹೋದರರ ಜೊತೆ ಕಲಹಗಳು ಜಾಸ್ತಿ ಆಗತ್ತೆ. ಪರಾಕ್ರಮದ ವಿಚಾರವಾಗಿ ಮಾಡ್ತಕ್ಕಂಥ ವಿಚಾರಗಳೇನಾದ್ರು ಇದ್ರು ಅದರಲ್ಲೂ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ ಇದೆ. ಅಣ್ಣ ತಮ್ಮಂದಿರ ಜೊತೆ ಅದರಲ್ಲೂ ವಿಶೇಷವಾಗಿ ಕಿರಿಯ ಸಹೋದರರ ಜೊತೆ ಸ್ವಲ್ಪ ಜಗಳಗಳಾಗುವಂತ ಮನಸ್ತಾಪಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಇನ್ನ ಕರ್ಕಾಟಕ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನ ಮಾಡೋದಾದ್ರೆ ಕರ್ಕಾಟಕ ರಾಶಿಯಲ್ಲಿ ಆಯ್ತಾ ಈಗ ಜೂನ್ 2ರವರೆಗೂ ಗುರು ವ್ಯಯಸ್ಥಾನದಲ್ಲಿರ್ತಾನೆ. ಅದಾದ್ಮೇಲೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದಾದ ಮೇಲೆ ಅಕ್ಟೋಬರ್ ಅಂದ್ರೆ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ 2ನೇ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾನೆ. ನೋಡಿ, ವ್ಯಯಭಾವದಲ್ಲಿರ್ತಕ್ಕಂಥ ಗುರು ಕೂಡ ಶುಭ ಫಲಗಳನ್ನ ಕೊಡೋದಿಲ್ಲ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂತಹ ಗುರು ಕೂಡ ಶುಭ ಫಲಗಳನ್ನ ಕೊಡೋದಿಲ್ಲ. ಆದ್ರೆ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಇರ್ತಕ್ಕಂತಹ ಗುರು ಏನಿದೆ ಅಷ್ಟು ಆ ಪೀರಿಯಡ್ ಮಾತ್ರ ನಿಮಗೆ ಶುಭ ಫಲಗಳಿರ್ತವೆ. ಅದಾದ ಮೇಲೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ಗುರುವಿನ ಅವಕೃಪೆ ನಿಮ್ಮ ಮೇಲಿರುತ್ತೆ. ಅದೇ ರೀತಿಯಾಗಿ ಶನಿಯ ಅವಕೃಪೆಯೂ ಕೂಡ ನಿಮ್ಮ ಮೇಲಿರುತ್ತೆ. ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಸ್ಥಿತ ಆಗಿರ್ತಕ್ಕಂತಹ ಶನಿಗ್ರಹ ಶುಭ ಫಲಗಳನ್ನ ಕೊಡೋದಿಲ್ಲ. ಅವನು ಭಾಗ್ಯಹೀನ ಅಂದ್ರೆ ಏನು ನಿಮ್ಗೆ ಬರ್ಬೇಕಾಗಿತ್ತು ಕೀರ್ತಿ ಆ ತರದ್ದೆಲ್ಲ ಅವನ್ನು ಕೂಡ ಎತ್ತುತ್ತಾನೆ. ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ. ಕೆಲಸ ಕಾರ್ಯ ಮಾಡ್ತಾನೆ. ಬರ್ಬೇಕಾಗಿರ್ತಕ್ಕಂಥ ಹಣಕಾಸು ಸಕಾಲದಲ್ಲಿ ಬರದೆ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಒಂದು ಪೀರಿಯಡ್ ಮಾತ್ರ ಈ ಕರ್ಕಾಟಕ ರಾಶಿಯವ್ರು ನೆನಪಲ್ಲಿಟ್ಕೊಳ್ಳಿ. ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಅಷ್ಟೇ ಗುರುವಿನ ಅನುಗ್ರಹ ಇರುತ್ತೆ. ಉಳಿದಂತೆ ಕಂಪಲ್ಸರಿಯಾಗಿ ತಾವು ಆಯ್ತಾ ಶನಿಗೆ ಸಂಬಂಧಪಟ್ಟ ಪರಿಹಾರ ಮಾಡ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಯ್ತಾ ಈ ವರ್ಷ ಸ್ವಲ್ಪದರ ಮಟ್ಟಿಗೆ ಕಠಿಣವಾಗಿರುವಂತ ವರ್ಷ ಅಂತೇಳಿ ನಾವು ಕರ್ನಾಟಕದವ್ರಿಗೆ ಹೇಳ್ಬೋದು. ಸ್ವಲ್ಪ ಕಷ್ಟಗಳು, ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು, ಖರ್ಚುಗಳು ಎಲ್ಲವೂ ಇರ್ತವೆ. ಕೆಲಸ ಕಾರ್ಯಗಳು ಸಕಾಲದಲ್ಲಿ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ರಾಹುಗ್ರಹ
ರಾಹುಗ್ರಹ ನಮಗೆ ಕರ್ಕಾಟಕಕ್ಕೆ ಅಷ್ಟಮ ಭಾವದಲ್ಲಿರೋದ್ರಿಂದ ಆಯ್ತಾ, ವಾಹನ ಚಲನೆ ಮಾಡುವಾಗ ಜಾಗ್ರತೆಯಾಗಿರ್ಬೇಕಾಗತ್ತೆ. ಆಯ್ತಾ, ಅನ್ಎಕ್ಸ್ಪೆಕ್ಟೆಡ್ ಕಷ್ಟಗಳು ಜಾಸ್ತಿ ಇರ್ತವೆ. ಅನಿರೀಕ್ಷಿತವಾಗಿರುವಂತ ತೊಂದರೆಗಳು ನೀವು ನಿರೀಕ್ಷೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನಿರೀಕ್ಷಿತ ತೊಂದರೆಗಳು ಜಾಸ್ತಿ ಆಗತ್ತೆ. ಅನಿರೀಕ್ಷಿತ ತೊಂದರೆಗಳು ಅಂದ್ರೆ ಆಕ್ಸಿಡೆಂಟ್ ಆಗುವಂಥದ್ದು, ಆಯ್ತಾ, ವಿರೋಧಗಳು ಬರ್ತಕ್ಕಂಥದ್ದು, ಆಯ್ತಾ, ಏನಾದ್ರೂ ಕಳ್ಕೊಳ್ಳುವಂಥದ್ದು, ನಷ್ಟ ಆಗುವಂಥದ್ದು, ಈ ರೀತಿಯದ್ದು ಅಂದ್ರೆ ಅನಿರೀಕ್ಷಿತ ಅಪಘಾತಗಳು, ನಷ್ಟಗಳು ಹೆಚ್ಚಾಗಿರುತ್ತೆ ರಾಹು ಅಷ್ಟಮ ಭಾವದಲ್ಲಿರೋದ್ರಿಂದ. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಜಾಗೃತಿಯಾಗಿರುವಂಥದ್ದು, ಹುಷಾರಾಗಿರ್ಬೇಕಾಗತ್ತೆ. ಆದ್ರೆ ಕೆಲವರಿಗೆ ಆಯ್ತಾ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ರಾಹು ಇರೋದ್ರಿಂದ ಜಾತಕದಲ್ಲಿ ರಾಹು ಗ್ರಹ ಏನಾದ್ರು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಸ್ವಲ್ಪದರ ಮಟ್ಟಿಗೆ ಧನಪ್ರಾಪ್ತಿಯೂ ಆಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಅಷ್ಟಮದಲ್ಲಿರ್ತಕ್ಕಂತಹ ರಾಹು ಅನಿರೀಕ್ಷಿತ ತೊಂದರೆಗಳನ್ನ, ಅನಿರೀಕ್ಷಿತ ಅಪಘಾತಗಳನ್ನ, ಅನಿರೀಕ್ಷಿತ ನಷ್ಟಗಳನ್ನ ಕೊಡ್ತಾನೆ ಅನ್ನೋದನ್ನ, ಅನಿರೀಕ್ಷಿತ ರೋಗಗಳನ್ನು ಕೂಡ ಕೊಡ್ತಾನೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಕೇತು ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಕುಟುಂಬದಲ್ಲಿ ತೊಂದರೆಗಳಾಗುತ್ತೆ, ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಆಯ್ತಾ, ಸ್ನೇಹಿತರಿಂದ ತೊಂದರೆಗಳಾಗತ್ತೆ, ಹಣಕಾಸಿನಿಂದ ತೊಂದರೆ ಆಗತ್ತೆ, ಆರೋಗ್ಯದಲ್ಲಿ ತೊಂದರೆ ಆಗತ್ತೆ, ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಆಯ್ತಾ, ಆ ವಿಚಾರವಾಗಿ ಕೂಡ ತಾವೆಲ್ಲರೂ ಗಮನ ಹರಿಸುವಂಥದ್ದು, ಯಾರು ಕರ್ನಾಟಕದಲ್ಲಿದ್ರೋ ಗಮನ ಹರಿಸುವಂಥದ್ದು ತುಂಬಾ ಉತ್ತಮ. ಇನ್ನ ಸಿಂಹ ರಾಶಿಯ ಫಲಗಳನ್ನ ಚಿಂತನೆಯನ್ನ ಮಾಡೋದಾದ್ರೆ ಆಯ್ತಾ, ನೋಡಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ. ಅಷ್ಟಮ ಭಾವದಲ್ಲಿ ಶನಿ, ಸಪ್ತಮ ಭಾವದಲ್ಲಿ ರಾಹು, ಆಯ್ತಾ, ಈಗ ಲಾಭ ಭಾವದಲ್ಲಿ ಗುರು ಇದ್ರು ಸಹ ಅವನು ವ್ಯಯ ಭಾವಕ್ಕೆ ಬರ್ತಾನೆ. ಆಯ್ತಾ, ಎಲ್ಲರೂ ಲಗ್ನದಲ್ಲೇ ಅವರ ರಾಶಿಯಲ್ಲೇ ಕೇತು ಸ್ಥಿತ ಆಗಿದ್ದಾನೆ. ಇದೆಲ್ಲವೂ ಕೂಡ ಸಿಂಹ ರಾಶಿಯವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಶುಭ ಫಲಗಳನ್ನೇ ನಾವಿಲ್ಲಿ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆಯ್ತಾ, ನೋಡಿ ಯಾರ್ಯಾರು ಸಿಂಹ ರಾಶಿಯವರಿದ್ದೀರೋ ಅವರೆಲ್ಲರೂ ಕೂಡ ಈ ವರ್ಷ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅವರು ಒಳ್ಳೆ ಮಾತನ್ನ ಕೇಳೋದಿಲ್ಲ. ಆಯ್ತಾ, ಯಾವಾಗ್ಲೂ ಅಶುಭದಾಯಕವಾಗಿರುವಂತ ವಿಚಾರಗಳಿಗೆ ಮನಸ್ಸು ಪ್ರೇರೇಪಿತ ಆಗತ್ತೆ, ಕೆಟ್ಟ ಕೆಲಸಗಳಿಗೆ, ಅಶುಭ ಕೆಲಸಗಳಿಗೆ. ಆಯ್ತಾ, ಈ ರೀತಿಯಾಗಿರ್ತಕ್ಕಂಥದಕ್ಕೆ ಅವರ ಮನಸ್ಸು ಪ್ರೇರೇಪಿತವಾಗುತ್ತೆ. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಪ್ತಮದಲ್ಲಿ ರಾಹು ಇದ್ದಾನೆ, ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ತರದ್ದೆಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ. ಆಮೇಲೆ IT ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ ಜನಗಳು ಯಾರಿದ್ದಾರೆ ಅವರಿಗೆ ಸ್ವಲ್ಪ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಸಿಗಬಹುದು. ಯಾಕಂದ್ರೆ ರಾಹು ವಿದೇಶದ ಪ್ರವಾಸವನ್ನ ಕೊಡ್ತಾನೆ. ಆಯ್ತಾ, ಹಾಗಾಗಿ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಸಿಗಬಹುದು. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ವಿದೇಶಕ್ಕೆ ಹೋಗ್ಬೇಕಾದ್ರೆ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ ಅಂತ. ಅದರಿಂದಲೇ ತೊಂದರೆಯನ್ನು ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ಬರಬಹುದು ಸಿಂಹರಾಶಿಯವರಿಗೆ. ಆರೋಗ್ಯದ ವಿಚಾರವಾಗಿ ಜಾಗ್ರತೆ ಇರಬೇಕಾಗತ್ತೆ, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಬೇಕಾಗತ್ತೆ, ಕುಟುಂಬದ ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕಾಗತ್ತೆ, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕಾಗತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ಈಗ ಜೂನ್ 2ನೇ ತಾರೀಕುವರೆಗೂ ಒಂದರ ಮಟ್ಟಿಗೆ ಗುರುವಿನ ಅನುಗ್ರಹ ಸಿಂಹರಾಶಿಯವರ ಮೇಲೆ ಇದ್ರೂ ಸಹ ಅದಾದ ನಂತರ ವರ್ಷ ಪೂರ್ತಿಯಾಗಿ ಆಯ್ತಾ, ಇವರಿಗೆ ನಾವು ಅಶುಭ ಫಲಗಳನ್ನೇ ಚಿಂತನೆಯನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೆ ಸಿಂಹರಾಶಿಯವರು ಶನಿಯ ಒಂದು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ, ಗುರುಗ್ರಹದ ಪರಿಹಾರವನ್ನು ಸಹ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಾಗ ಮಾತ್ರ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ವಲ್ಪದರ ಮಟ್ಟಿಗೆ ಬಿಸಿ ನೀರಿಗೆ ತಣ್ಣೀರು ಅಂತ ಏನ್ ಕೈ ಅಥವಾ ಒಂದು ಸಣ್ಣ ಮಟ್ಟದ ಏನು ಒಂದು ಶಾಂತಿ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಅದು ಬಿಟ್ಟರೆ ಸಿಂಹರಾಶಿಯವರಿಗೆ ಈ ವರ್ಷ ಸ್ವಲ್ಪದರ ಮಟ್ಟಿಗೆ ಕಠಿಣಪ್ರದವಾಗಿರ್ತಕ್ಕಂತಹ ಫಲಗಳೇ ಹೆಚ್ಚಾಗಿರುತ್ತೆ. ಆಯ್ತಾ, ನೋಡಿ ಸಪ್ತಮದಲ್ಲಿರ್ತಕ್ಕಂತಹ ರಾಹು ವಿಶೇಷವಾಗಿ ಅಶುಭ ಫಲಗಳನ್ನೇ ಕೊಡ್ತಾನೆ. ಲಗ್ನದಲ್ಲಿರ್ತಕ್ಕಂಥ ಕೇತುವು ಕೂಡ ಅಶುಭ ಫಲಗಳನ್ನೇ ಕೊಡ್ತಾನೆ. ಆಯ್ತಾ, ಗಂಡ ಹೆಂಡತಿಯರಲ್ಲಿ ಪಾರ್ಟ್ನರ್ಸ್ ವ್ಯಾಪಾರ ವ್ಯವಹಾರಗಳಲ್ಲಿ ಜಗಳಗಳು ಜಾಸ್ತಿ ಆಗತ್ತೆ, ಅಸಮಾಧಾನಗಳು ಜಾಸ್ತಿ ಆಗತ್ತೆ. ನೋಡ್ಕೊಳ್ಳಿ, ಯಾರ್ಯಾರು ಸಿಂಹದವ್ರು ಇದ್ದೀರೋ ಈ ವರ್ಷ ಸ್ವಲ್ಪ ಆಯ್ತಾ ಯಾರೋ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಯ್ತಾ, ಗಂಡಂದು ಸಿಂಹರಾಶಿ ಆಗಿದ್ರೆ ಹೆಂಡತಿ ಅಡ್ಜಸ್ಟ್ ಮಾಡ್ಕೋಬೇಕು, ಹೆಂಡತಿದು ಸಿಂಹರಾಶಿ ಆಗಿದ್ರೆ ಗಂಡ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬಾ ಒಳ್ಳೇದು. ಅಯ್ಯೋ ತಾಳಪ್ಪ, ಈ ವರ್ಷ ನಮ್ಗೆ ಅಷ್ಟೊಂದು ಶುಭದಾಯಕವಾಗಿಲ್ಲ, ಹಾಗಾಗಿ ಒಂದ್ ಮಾತಾಗ್ಲಿ ಈ ವರ್ಷ ಒಂದ್ಸರಿ ಸಮಾಧಾನ ಹೋಗ್ಬಿಡೋಣ ಅಂತೇಳಿ ಆಯ್ತಾ ಸಮಾಧಾನವಾಗಿ ಆಯ್ತಾ ಹೋಗೋದು ತುಂಬಾ ತುಂಬಾ ಒಳ್ಳೇದು. ವ್ಯವಹಾರಿಕವಾಗಿ ಕೂಡ ಸ್ವಲ್ಪ ಜಗಳಗಳಾಗುವಂತ, ಕಿರಿಕಿರಿ ಆಗುವಂತ ಸಾಧ್ಯತೆಗಳಿರುತ್ತೆ. ಗಂಡ ಹೆಂಡತಿಯಲ್ಲಿ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗುವಂತಹ, ಗಲಾಟೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಗಮನ ಹರಿಸೋದು ತುಂಬಾ ಒಳ್ಳೆಯದು.
ಗುರುವಿಗೆ ಶನಿಗೆ ಇಬ್ಬರಿಗೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ. ಓಕೆ, ನೆಕ್ಸ್ಟ್ ಕನ್ಯಾ ರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಕನ್ಯಾ ರಾಶಿಯಲ್ಲಿ ತುಂಬಾ ಒಂದು ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಒಂದು ರೀತಿ ಚೆನ್ನಾಗಿದೆ. ಯಾಕಂದ್ರೆ ದಶಮದಲ್ಲಿ ಗುರು ಇರ್ತಾನೆ, ಅಲ್ಲಿಂದ ಲಾಭಕ್ಕೆ ಬರ್ತಾನೆ, ಅಲ್ಲಿಂದ ವ್ಯಯಕ್ಕೆ ಬರ್ತಾನೆ, ವ್ಯಯಕ್ಕೆ ಬಂದವನು ಮತ್ತೆ ಲಾಭಕ್ಕೆ ಹೋಗ್ತಾನೆ. ಒಂದು ರೀತಿ ಒಂದು 50% ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು 50% ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕೆ ಅಂತ ನಾವು ಚಿಂತನೆಯನ್ನು ಮಾಡಿದ್ರೆ ನೋಡಿ, ಗುರುಗ್ರಹ ಈಗ ದಶಮ ಭಾವದಲ್ಲಿದ್ದಾನೆ. ದಶಮ ಭಾವದಲ್ಲಿಂದ ಅವನು ಲಾಭ ಭಾವಕ್ಕೆ ಪ್ರವೇಶ ಮಾಡಿದಾಗ, ಜೂನ್ 2ನೇ ತಾರೀಕು ಲಾಭ ಭಾವಕ್ಕೆ ಪ್ರವೇಶ ಮಾಡಿದಾಗ ವಿಶೇಷವಾಗಿರ್ತಕ್ಕಂತಹ ಅನುಕೂಲಗಳಾಗತ್ತೆ. ಆಸ್ತಿ ಪಾಸ್ತಿಗಳು ಅನುಕೂಲಗಳು ಎಲ್ಲವೂ ಆಗತ್ತೆ. ಯಾಕಂದ್ರೆ ಚತುರ್ಥ ಸಪ್ತಮಾಧಿಪತಿಯಾಗಿ ಲಾಭ ಭಾವಕ್ಕೆ ಬಂದಾಗ ಅವನ ತಾಯಿಯಿಂದ ಅನುಕೂಲವನ್ನ ಕೊಡ್ತಾನೆ, ಆಸ್ತಿ ಪಾಸ್ತಿಗಳ ಅನುಕೂಲ ಕೊಡ್ತಾನೆ, ವಾಹನ ಯೋಗವನ್ನ ಕೊಡ್ತಾನೆ. ಆಯ್ತಾ, ಅದು ಅಲ್ಲದೆ ಗುರುಗ್ರಹ ಕರ್ಕಾಟಕಕ್ಕೆ ಬರ್ತಾ ಇದ್ದಂಗೆ ಅವನು ಉಚ್ಚ ಸ್ಥಾನವನ್ನ ಪಡ್ಕೊಬಿಡ್ತಾನೆ. ಹಾಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಉಚ್ಚ ಫಲಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಅದೇ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಅವನು ಅಶುಭದಾಯಕನಾಗೋದ್ರಿಂದ ಗುರುವಿಗೆ ಸಂಬಂಧಪಟ್ಟ ಆ ಸಂದರ್ಭದಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು. ಕನ್ಯಾ ರಾಶಿಯವರು ಈ ವರ್ಷ ವಿಶೇಷವಾಗಿ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ಪುಣ್ಯ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವುದನ್ನ ನಾವು ಮನಗಾಣಬಹುದು. ಆದ್ರೆ ಸಪ್ತಮ ಭಾವದಲ್ಲಿರ್ತಕ್ಕಂತಹ ಶನಿ ಅಶುಭ ಫಲಗಳನ್ನ ಕೊಡ್ತಾನೆ. ವೈವಾಹಿಕ ಜೀವನದಲ್ಲಿ ತೊಂದರೆಗಳು, ಮತ್ತೆ ಮಂದಗತಿಯಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಾನೆ. ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಂದಗತಿ ಆಗತ್ತೆ, ಮನಸ್ಸು ಮಂದ ಆಗತ್ತೆ, ದೈಹಿಕವಾಗಿ ಮಂದ ಆಗ್ತೀರಾ. ಹಾಗಾಗಿ ಸಪ್ತಮ ಶನಿ ಅನ್ನುವಂಥದ್ದು ಅಷ್ಟು ಶುಭ ಫಲಗಳನ್ನ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ತಾವು ಆಕ್ಟಿವ್ ಆಗುವಂಥದ್ದು, ಪ್ರತಿ ದಿವಸ ಯೋಗ ಪ್ರಾಣಾಯಾಮ ಧ್ಯಾನ ಈ ರೀತಿಯಾಗಿ ಆಗುವಂಥದ್ದು, ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಮಾಡ್ಕೊಂಡಿದ್ದೆ ಆದ್ರೆ ಈ ವರ್ಷ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಹೊರತುಪಡಿಸಿ ಉಳಿದ ದಿನಗಳು ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಶನಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೊಂಡ್ರೆ. ಇನ್ನ ರಾಹು 6ನೇ ರಾಶಿಯಲ್ಲಿದ್ದಾನೆ, ಕೇತು 12ನೇ ರಾಶಿಯಲ್ಲಿದ್ದಾನೆ. ರಾಹುವಿನಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಸಿಗತ್ತೆ. ಯಾವ್ದಾದ್ರು ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಅದರಲ್ಲಿ ಜಯ ಪ್ರಾಪ್ತಿ ಆಗತ್ತೆ, ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಾ. ಆಯ್ತಾ, ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಸಿಗತ್ತೆ. ಆದ್ರೆ 12ನೇ ಭಾವದಲ್ಲಿರ್ತಕ್ಕಂತಹ ಕೇತುವಿನಿಂದ ಆಯ್ತಾ ನಿದ್ರಾಹೀನತೆ, ನಿದ್ರೆಗೆ ತೊಂದರೆ, ದೈಹಿಕ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಅದನ್ನ ಹೊರತುಪಡಿಸಿ ರಾಹುವಿನಿಂದ ಶುಭ ಫಲಗಳನ್ನ ಪಡಿತೀರಾ. ಗುರುವಿನಿಂದ ದೀಪಾವಳಿಯಿಂದ ಸಂಕ್ರಾಂತಿಯವರೆಗೂ ಅಶುಭ ಫಲಗಳನ್ನು ಹೊರತುಪಡಿಸಿ ಉಳಿದ ವರ್ಷ ಪೂರ್ತಿ ಹೆಚ್ಚು ಕಡಿಮೆ ತುಂಬಾ ಚೆನ್ನಾಗಿರುತ್ತೆ. ಶನಿಗೆ ಸಂಬಂಧಪಟ್ಟ ಕೇತುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡ್ಕೊಂಡಿದ್ದಾದ್ರೆ ಕನ್ಯಾ ರಾಶಿಯವರು ಈ ವರ್ಷ ಸುಖದಾಯಕವಾಗಿ ಇರ್ಬೋದು. ಇನ್ನ ತುಲಾ ರಾಶಿಯವನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಅಂದ್ರೆ, ತುಲಾ ರಾಶಿಗೆ 6ನೇ ಭಾವದಲ್ಲಿ ಶನಿ ಇರೋದ್ರಿಂದ ಯಾವಾಗ್ಲೂ ಪಾಪಗ್ರಹಗಳು ಆಯ್ತಾ ದುಸ್ಥಾನಗಳಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನ 3, 6, 11ನೇ ಭಾವಗಳಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾರೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ಅವನು 6ನೇ ಭಾವದಲ್ಲಿರೋದ್ರಿಂದ ಶನಿಗ್ರಹ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಕೊಡ್ತಾನೆ. ಗುರುಗ್ರಹ ಈಗ ತುಲಾ ರಾಶಿಗೆ ಭಾಗ್ಯ ಸ್ಥಾನದಲ್ಲಿದ್ದಾನೆ, ಅದಾದ್ಮೇಲೆ ದಶಮ ಸ್ಥಾನಕ್ಕೆ ಬರ್ತಾನೆ, ಅದಾದ್ಮೇಲೆ ಲಾಭ ಸ್ಥಾನಕ್ಕೆ ಬರ್ತಾನೆ. ದೀಪಾವಳಿಯಿಂದ ಸಂಕ್ರಾಂತಿವರೆಗೂ ಲಾಭ ಸ್ಥಾನದಲ್ಲಿರ್ತಾನೆ. ಈಗ ಜೂನ್ 2ರಿಂದ ದೀಪಾವಳಿಯವರೆಗೂ ಅವನು ದಶಮ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ವಿಶೇಷವಾಗಿ ಈ ವರ್ಷ ಆಯ್ತಾ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನ ಮಾಡ್ತಕ್ಕಂತಹ ಎಲ್ಲ ಶುಭ ಫಲಗಳು ಗುರುವಿನ ಅನುಗ್ರಹವನ್ನ ಪಡಿಬಹುದು ಅಂತೇಳಿ ನಾವು ಚಿಂತನೆಯನ್ನ ಮಾಡ್ಬೋದು. ಆದ್ರೆ ಕರ್ಮಸ್ಥಾನದ ಕರ್ಮಾಧಿಪತಿ ಆಗಿರ್ತಕ್ಕಂತಹ ಶನಿ ಈ ವರ್ಷ ವಿಶೇಷ 6ನೇ ಭಾವದಲ್ಲಿರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ತುಲಾ ರಾಶಿಯವರಿಗೆ ಕೊಡ್ತಾನೆ. ಅವನು ಚತುರ್ಥ ಪಂಚಮಾಧಿಪತಿ ಆಗಿರೋದ್ರಿಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಚತುರ್ಥ ಪಂಚಮಾಧಿಪತಿ ಆಗಿರೋದ್ರಿಂದ ತುಲಾ ರಾಶಿಯವರಿಗೆ ಈ ಸರಿ ವಾಹನ ಯೋಗ ಇರುತ್ತೆ, ಹೊಸ ಮನೆ ಯೋಗ ಅಥವಾ ಗೃಹ ಯೋಗ ಇರುತ್ತೆ, ಅಥವಾ ಏನಾದ್ರೂ ತಾವು ಭೂಮಿ ಖರೀದಿ ಮಾಡ್ಬೋದು, ಜಮೀನ್ ಖರೀದಿ ಮಾಡ್ಬೋದು. ಈ ತರದ ಫಲಗಳನ್ನ ಖಂಡಿತವಾಗ್ಲೂ ಈ ವರ್ಷ ಆಗತ್ತೆ. ಪ್ರಯತ್ನವನ್ನ ಪಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ವರ್ಷ ಆಗತ್ತೆ. ಸ್ವಲ್ಪದರ ಮಟ್ಟಿಗೆ ಋಣಮುಕ್ತರಾಗುವಂತಹ ಸಾಧ್ಯತೆಗಳಿರುತ್ತೆ. ಎಲ್ಲ ಆಗತ್ತಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಮನೇಲಿ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಯಾವ್ದು ಆಗೋದಿಲ್ಲ. ಆಯ್ತಾ, ನಿಮ್ಮ ಪ್ರಯತ್ನ ಮೊದಲಿಗಿರ್ಬೇಕು. ನಿಮ್ಮ ಪ್ರಯತ್ನದ ಜೊತೆ ಆಮೇಲೆ ದೈವ ಪ್ರಯತ್ನ ಅನ್ನುವಂಥದ್ದು ಪ್ರೇರಣೆ ಆಗತ್ತೆ. ಹಾಗಾಗಿ ನೀವು ಪ್ರಯತ್ನ ಮಾಡಿದ್ದೆ ಆದ್ರೆ ಎಲ್ಲ ಯೋಗಗಳಿದೆ, ಗೃಹ ಯೋಗ, ವಾಹನ ಯೋಗ, ಆಸ್ತಿ ಯೋಗ, ಇದೆಲ್ಲವೂ ಈ ವರ್ಷ ತುಲಾ ರಾಶಿಯವರಿಗೆ ಆಗುವಂತ ಸಾಧ್ಯತೆಗಳಿದೆ.
ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನ ರಾಹು ಪಂಚಮ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಜಾಗೃತಿಯಾಗಿರಿ. ಆಯ್ತಾ, ಮಕ್ಕಳ ಆರೋಗ್ಯದ ವಿಚಾರವಾಗಿ ಜಾಗೃತಿ ಆಗಿರುವಂತದ್ದು ತುಂಬಾ ಒಳ್ಳೆಯದು. ಆಯ್ತಾ, ಕೇತು 11ನೇ ಸ್ಥಾನದಲ್ಲಿರೋದ್ರಿಂದ ಆಯ್ತಾ ಮಾನಸಿಕವಾಗಿ ಏನಾದ್ರೂ ಸ್ವಲ್ಪ ಕ್ಲೇಶಗಳು ಬರುವಂತ ಸಾಧ್ಯತೆಗಳಿದೆ. ವಾಹನದಿಂದ ಅಪಘಾತಗಳು ಅಥವಾ ವಾಹನದಿಂದ ನಷ್ಟಗಳಾಗುವಂತಹ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಂದ ಅವ್ರಿಗೆ ನಷ್ಟಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಆಯ್ತಾ, ಕೇತುಗೆ ಸಂಬಂಧಪಟ್ಟ ಮಕ್ಕಳ ವಿಚಾರದಲ್ಲಿ ಜಾಗೃತಿ ಆಗಿರಿ ತುಲಾರಾಶಿಯವರು. ಅದು ಹೊರತುಪಡಿಸಿ ಗುರುವಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊಂಡ್ರೆ, ಕೇತುಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಆಯ್ತಾ ಖಂಡಿತವಾಗ್ಲೂ ಈ ವರ್ಷ ಶುಭದಾಯಕವಾಗಿರುತ್ತೆ. ಲಾಭ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಶುಭ ಫಲಗಳನ್ನ ಕೊಡ್ತಾನೆ, ಆದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ವರ್ಷ ತುಲಾರಾಶಿಯವರಿಗೂ ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ನಾವು ಚಿಂತನೆಯನ್ನ ಮಾಡಬಹುದು. ಇನ್ನ ವೃಶ್ಚಿಕ ರಾಶಿಯ ವಿಚಾರವಾಗಿ ಚಿಂತನೆಯನ್ನು ಮಾಡೋದಾದ್ರೆ, ವೃಶ್ಚಿಕ ರಾಶಿಗೆ ಜೂನ್ 2ರ ನಂತರ ಭಾಗ್ಯಸ್ಥಾನದಲ್ಲಿ ಗುರು ಬರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಕೊಡ್ತಾನೆ. ಆದರೆ ಪಂಚಮ ಭಾವದಲ್ಲಿರುವಂತಹ ಶನಿ ಅಶುಭ ಫಲಗಳನ್ನ ಕೊಡ್ತಾನೆ. ಆಯ್ತಾ, ನೋಡಿ ಹೆಂಗಿದೆ ಅಂದ್ರೆ ಮಿಶ್ರ ಫಲದಾಯಕವಾಗಿರುವಂತಹ ಫಲಗಳನ್ನ ನಾವು ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದು. ಆಯ್ತಾ, ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳಿದೆಯಾ ಅಂದ್ರೆ ಇಲ್ಲ, ವಿಶೇಷವಾಗಿರುವ ಅಶುಭ ಫಲಗಳಿದೆಯಾ ಅಂದ್ರೆ ಇಲ್ಲ. ಎಲ್ಲ ಮಿಶ್ರದಾಯಕವಾಗಿರುವಂತಹ ಫಲಗಳನ್ನ ನಾವು ವೃಶ್ಚಿಕ ರಾಶಿಯವರಿಗೆ ಚಿಂತನೆಯನ್ನ ಮಾಡ್ಬೋದು. ಆದ್ರೆ ನ್ಯಾಯಯುತವಾಗಿ ನಡೆದಿದ್ದೆ ಆದ್ರೆ, ನೀವು ಧರ್ಮ ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಶುಭ ಫಲ ಸಿಗತ್ತೆ. ಆದ್ರೆ ಶಾಸ್ತ್ರವಾಕ್ಯ ಇರೋ ಹಾಗೆ ಯಾವತ್ತು ನಾವು ನ್ಯಾಯಯುತವಾಗಿ ನಡೀತೀವೋ, ಧರ್ಮದ ಮಾರ್ಗದಲ್ಲಿ ನಡೀತೀವೋ, ಆಗ ಶನಿದೇವರು ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂಥದ್ದಿದೆ. ಹಾಗಾಗಿ ಶುಭ ಫಲಗಳಿಗೋಸ್ಕರ ಶನಿಯ ಶಾಂತಿಯನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಆದ್ರೆ ಗುರುಗ್ರಹ ನಿಮಗೆ ಜೂನ್ 2ರ ನಂತರ ದೀಪಾವಳಿಯವರೆಗೂ ಭಾಗ್ಯಸ್ಥಾನದಲ್ಲಿರ್ತಾನೆ. ಅದು ಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನ ನಾವು ಚಿಂತನೆಯನ್ನು ಮಾಡ್ಬೋದು. ಅದಾದ್ಮೇಲೆ ಅವನು ಕೇಂದ್ರ ಸ್ಥಾನ ದಶಮ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯ ಪಂಚಮಾಧಿಪತಿಯಾಗಿ ದಶಮ ಸ್ಥಾನಕ್ಕೆ ಬರೋದ್ರಿಂದ ನೋಡಿ, ಯಾರ್ಯಾರು ವೃಶ್ಚಿಕ ರಾಶಿಯವರು ಇದ್ದೀರೋ ಅವರಿಗೆ ಖಂಡಿತವಾಗಲು ಸ್ಥಳ ಬದಲಾವಣೆ, ಆಯ್ತಾ, ವೃತ್ತಿಯಲ್ಲಿ ವರ್ಗಾವಣೆ ಅಥವಾ ಪ್ರಮೋಷನ್ಸು ಇದು ದೀಪಾವಳಿಯಿಂದ ಸಂಕ್ರಾಂತಿ ಒಳಗಡೆ ಹಾಗೆ ಆಗತ್ತೆ, ನೋಡ್ಕೊಳ್ಳಿ. ಆಯ್ತಾ, ಬರ್ದಿಟ್ಕೊಳ್ಳಿ ಯಾರ್ಯಾರು ವೃಶ್ಚಿಕದವರು ಇದ್ದೀರಿ. ಆಯ್ತಾ, ವೃತ್ತಿ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಪ್ರಮೋಷನ್ಸು, ಮನೆ ಬದಲಾವಣೆ, ಈ ತರದ್ದು ಏನೋ ಒಂದು ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ. ಅದು ಯಾವಾಗ ಆಗತ್ತೆ? ದೀಪಾವಳಿಯಿಂದ ಸಂಕ್ರಾಂತಿ ಒಳಗಡೆ ಒಂದು ಬದಲಾವಣೆ ಆಗತ್ತೆ ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಇನ್ನ ರಾಹುವಿನ ವಿಚಾರವಾಗಿ ಚಿಂತನೆಯನ್ನು ಮಾಡಿದ್ರೆ, ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಯಾರು ವೃಶ್ಚಿಕ ರಾಶಿಯವರಿದ್ದೀರೋ ಅವರು ತಾಯಿಯ ಆರೋಗ್ಯದ ಬಗ್ಗೆ ಚಿಂತನೆಯನ್ನ ಮಾಡಿ. ಆಯ್ತಾ, ಆಮೇಲೆ ಪ್ರಯಾಣಗಳನ್ನ ಮಾಡ್ಬೇಕಾದ್ರೆ ಜಾಗೃತೆಯಿಂದ ಇರಿ. ಆಮೇಲೆ ಭೂಮಿಗೆ ಸಂಬಂಧಪಟ್ಟ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟಂತಹ ಕಲಹಗಳು, ಜಗಳಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಜಾಗೃತೆಯನ್ನ ವಹಿಸಿ. ಅರ್ಥ ಆಯ್ತಲ್ಲ? ಅದೇ ರೀತಿಯಾಗಿ ಕೇತು ಅವನು ದಶಮ ಸ್ಥಾನದಲ್ಲಿ ಸ್ಥಿತ ಆಗಿರೋದ್ರಿಂದ ಆಯ್ತಾ ಪ್ರಾಣಿಗಳಿಂದ ಜಾಗೃತೆಯಾಗಿರಿ. ಆಯ್ತಾ, ಕೇತು ಯಾರ್ಯಾರು ವೃಶ್ಚಿಕದವರಿದ್ದೀರೋ ಅವ್ರಿಗೆ ಪ್ರಾಣಿಗಳಿಂದ ಜಾಗೃತೆಯಾಗಿರೋದು ತುಂಬಾ ಒಳ್ಳೆಯದು. ಆದ್ರೆ ದಶಮ ಸ್ಥಾನದಲ್ಲಿರುವಂತಹ ಕೇತು ಕೂಡ ಅವನೇನು ಅಂತ ವಿಶೇಷ ಫಲಗಳನ್ನ ಕೊಡೋದಿಲ್ಲ, ಅಶುಭ ಫಲಗಳನ್ನ ಕೊಡ್ತಾನೆ. ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಆಗತ್ತೆ, ತೊಂದರೆಗಳಾಗತ್ತೆ, ಅಡೆತಡೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಜಾಗೃತೆಯನ್ನ ವಹಿಸೋದು ವೃಶ್ಚಿಕ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ, ಅದೇ ಚತುರ್ಥದಲ್ಲಿರ್ತಕ್ಕಂಥ ರಾಹು ಏನ್ ಮಾಡ್ತಾನೆ? ಕೋರ್ಟು, ಕಚೇರಿ, ಭೂಮಿ, ಆಸ್ತಿಗೆ ಸಂಬಂಧಪಟ್ಟಂತ ಕೋರ್ಟ್ಗೆ ಅಲಿಯುವಂತಹ ಕೆಲಸಗಳನ್ನ ಕೊಡ್ತಾನೆ. ಆ ವಿಚಾರದಲ್ಲಿ ಜಾಗೃತೆಯಾಗಿರೋದು ತುಂಬಾ ಒಳ್ಳೇದು. ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಅಂದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಜಾಗೃತೆಯಾಗಿರೋದು ಉತ್ತಮ. ಪ್ರಯಾಣಗಳಲ್ಲಿ ಹುಷಾರಾಗಿರೋದು ಉತ್ತಮ. ಆಯ್ತಾ, ವಾಹನ ಅಪಘಾತಗಳಾಗುವಂತ ಅಥವಾ ವಾಹನಗಳಿಗೆ ಖರ್ಚು ಮಾಡುವಂತ ಸುಮ್ನೆ ಏನೇನೋ ಸಣ್ಣ ಪುಟ್ಟ ರಿಪೇರಿಗಳಿಗೆ ಹಣ ಖರ್ಚು ಮಾಡುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ವೃಶ್ಚಿಕದವರು ಜಾಗೃತೆಯಾಗಿರುವಂತದ್ದು ತುಂಬಾ ಉತ್ತಮ. ಇನ್ನ ಧನಸ್ಸು ರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಧನಸ್ಸು ರಾಶಿಯ ಚತುರ್ಥ ಭಾವದಲ್ಲಿ ನಮಗೆ 4ನೇ ಭಾವದಲ್ಲಿ ಶನಿ ಇರ್ತಾನೆ. ಈಗ 7ನೇ ಭಾವದಲ್ಲಿ ಗುರು ಇದ್ದಾನೆ. ಅವನು ಮುಂದೆ 8ನೇ ಭಾವಕ್ಕೆ ಹೋಗೋದ್ರಿಂದ ಗುರುವಿನ
ಅನುಗ್ರಹಕ್ಕಾಗಿ ನೀವು ಗುರು ಶಾಂತಿಯನ್ನ ಮಾಡ್ಕೊಳ್ಳೋದು ತುಂಬಾ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಒಂದು ವಿಚಾರವನ್ನ ನಾವು ಜ್ಯೋತಿಷಿಗಳಾಗಿ ಒಂದು ವಿಚಾರವನ್ನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಅವನು ಅದೇ ರಾಶಾಧಿಪತಿಯಾಗಿ ಉಚ್ಚ ಸ್ಥಾನದಲ್ಲಿ ಹೋಗಿ ಸ್ಥಿತ ಆಗೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನ ಕೊಡ್ತಾನೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳಾಗತ್ತೆ, ಆಯ್ತಾ. ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶುಭ ಕಾರ್ಯಗಳಾಗುವಂತಹ ಸಾಧ್ಯತೆಗಳಿವೆ ಅನ್ನುವಂಥ, ಯಾಕಂದ್ರೆ ಗುರುವಿನ ಸ್ಥಿತಿಗಿಂತ ದೃಷ್ಟಿಗೆ ವಿಶೇಷ ಫಲವನ್ನ ನಾವು ಚಿಂತನೆಯನ್ನ ಮಾಡುವಂಥದ್ದಿದೆ. ಹಾಗಾಗಿ ಅಷ್ಟಮದಲ್ಲಿರ್ತಕ್ಕಂತಹ ಗುರು ಯಾವಾಗ್ಲೂ ಏನ್ ಮಾಡ್ತಾನೆ, ಅಶುಭ ಫಲಗಳನ್ನ ಕೊಡ್ತಾನೆ. ಮಾನಹಾನಿ ಆಗತ್ತೆ, ನಷ್ಟ ಆಗತ್ತೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ತೊಂದರೆ ಆಗತ್ತೆ, ಈ ರೀತಿಯಾಗಿ ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಧನಕ್ಕೆ ಹಣಕ್ಕೆ ಸಂಬಂಧಪಟ್ಟಂತ ಕಷ್ಟಗಳನ್ನ ಪಡಬೇಕಾಗತ್ತೆ ಅನ್ನುವಂಥದ್ದು ಕೂಡ ಹೇಳುವಂಥದ್ದಿದೆ. ಆದ್ರೆ ಅಷ್ಟಮದ ಫಲದ ಜೊತೆಗೆ ಅವನು ದ್ವಿತೀಯ ಭಾವವನ್ನ ನೋಡೋದ್ರಿಂದ ಹಣಕಾಸಿನಲ್ಲಿ ಆ ಕಾಲಕ್ಕೆ ತಕ್ಕಂತಹ ಅನುಕೂಲಗಳಾಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ಶನಿಗ್ರಹದ ಅವನು ಚತುರ್ಥ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಅವನು ಅಂತಹ ವಿಶೇಷ ಫಲಗಳನ್ನ ಕೊಡೋದಿಲ್ಲ. ಮನೆಯಲ್ಲಿ ಅದಕ್ಕೆ ಅರ್ಧಾಷ್ಟಮ ಶನಿ ಅಂತ ಕೂಡ ಕರೆಯುವಂತ ಇದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಶನಿ 4ನೇ ಭಾವದಲ್ಲಿರೋದ್ರಿಂದ ಅದಕ್ಕೆ ಅರ್ಧಾಷ್ಟಮ ಶನಿ ಅಂತ ಕರೆಯೋದಿದೆ. ಈ ಅರ್ಧಾಷ್ಟಮ ಶನಿ ಇರೋದ್ರಿಂದ ಆಯ್ತಾ, ಅಶುಭ ಫಲಗಳನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಪ್ರಗತಿಯಲ್ಲಿ ಕಡಿಮೆ ಆಗತ್ತೆ, ಆಯ್ತಾ. ಹಾಗಾಗಿ ತೊಂದರೆಗಳು ಜಾಸ್ತಿ ಆಗತ್ತೆ, ಮನೆಯಲ್ಲಿ ಕುಟುಂಬ ಕಲಹಗಳು ಜಾಸ್ತಿ ಆಗತ್ತೆ. ಇವೆಲ್ಲವೂ ಕೂಡ ನಾವು ಚಿಂತನೆಯನ್ನ ಮಾಡ್ತಕ್ಕಂಥ ಇದೆ. ಹಾಗಾಗಿ ಆ ವಿಚಾರಗಳಲ್ಲಿ ಜಾಗ್ರತೆಯಾಗಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಎರಡನೇದು, ಗುರುವಿಗೆ ಸಂಬಂಧಪಟ್ಟ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಖಂಡಿತವಾಗಿ ಧನುಸು ರಾಶಿಯವರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜೀವನ ಸುಖಮಯವಾಗಿ ಆಗತ್ತೆ ಅನ್ನುವುದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ರಾಹು ಈ ವರ್ಷ ಧನುಸು ರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ತೃತೀಯ ಭಾವದಲ್ಲಿರ್ತಕ್ಕಂತಹ ರಾಹು ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೆ ಸಹೋದರರ ವಿಚಾರವಾಗಿ ನೆರೆಹೊರೆಯವರ ಜೊತೆ ಸ್ವಲ್ಪ ಕಲಹಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆ ವಿಚಾರವಾಗಿ ಗಮನ ಹರಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಯಾರು ಕ್ರೀಡಾಪಟುಗಳಿದ್ದಾರೆ ಧನಸ್ಸಿನವರು, ಅವರಿಗೆ ಅನುಕೂಲ ಆಗತ್ತೆ ಅನ್ನೋದನ್ನು ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಇನ್ನ ಕೇತು ಭಾಗ್ಯ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಮನೋವ್ಯಥೆಗಳು ಜಾಸ್ತಿ ಆಗತ್ತೆ, ಆಯ್ತಾ. ತೀರ್ಥಯಾತ್ರೆಯಲ್ಲಿ ಮಾಡ್ಬೇಕಾದ್ರೆ ತೊಂದರೆಗಳಾಗತ್ತೆ, ಏನಾದ್ರೂ ಶುಭ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ತೊಂದರೆ ಆಗತ್ತೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ ಕೇತುವಿಗೆ ಸಂಬಂಧಪಟ್ಟ ಪರಿಹಾರವನ್ನ, ಅದೇ ರೀತಿಯಾಗಿ ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಗುರು ಅಷ್ಟಮ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಅಧರ್ಮದ ವಿಚಾರವಾಗಿ ಸ್ವಲ್ಪ ಮನಸ್ಸು ಆ ಕಡೆ ಹೋಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಆ ಕಡೆ ಗಮನವನ್ನ ಹರಿಸಿ ಧರ್ಮದ ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಶುಭ ಫಲಗಳು ಸಿಗತ್ತೆ. ಇನ್ನು ಮಕರ ರಾಶಿಯ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋದಾದ್ರೆ, 2ನೇ ಭಾವದಲ್ಲಿ ರಾಹು, 3ನೇ ಮನೆಯಲ್ಲಿ ಶನಿ, ಆಯ್ತಾ. 6ನೇ ಮನೆಯಲ್ಲಿ ಗುರು. ನೆಕ್ಸ್ಟ್ 7ನೇ ಮನೆಗೆ ಬರ್ತಾನೆ, ಆಯ್ತಾ. 7ನೇ ಮನೆಗೆ ಬಂದಾಗ ಆಗ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಸಿಗತ್ತೆ. ಆದರೆ ಶನಿ 3ನೇ ಮನೆಯಲ್ಲಿರೋದ್ರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳಿರುತ್ತೆ ನೋಡಿ. ಗುರುವಿನ ಒಂದು ಕಡೆ ಗುರುವಿನ ಅನುಗ್ರಹವೂ ಇರುತ್ತೆ, ಮತ್ತೊಂದು ಕಡೆ ಶನಿಯ ಅನುಗ್ರಹವೂ ಇರುತ್ತೆ. ಆದರೆ ಆಯ್ತಾ, ರಾಹು 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ವಿರೋಧಗಳು ಜಾಸ್ತಿ ಆಗತ್ತೆ, ಮನಸ್ತಾಪಗಳು ಜಾಸ್ತಿ ಆಗತ್ತೆ, ಕುಟುಂಬ ಕಲಹಗಳು ಜಾಸ್ತಿ ಆಗತ್ತೆ, ಆಯ್ತಾ. ಭಯ ಜಾಸ್ತಿ ಆಗತ್ತೆ, ಭಯ ಭೀತಿಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ, ಆಯ್ತಾ. ಆ ವಿಚಾರವಾಗಿ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ತುಂಬಾ ಒಳ್ಳೆಯದು. ಯಾರು? ಮಕರ ರಾಶಿಯವರು. ಉಳಿದಂತೆ 3ನೇ ಭಾವದಲ್ಲಿರ್ತಕ್ಕಂತಹ ಶನಿಗ್ರಹ ಲಗ್ನಾಧಿಪತಿಯಾಗಿ ದ್ವಿತೀಯಾಧಿಪತಿಯಾಗಿ ಅವನು ತೃತೀಯ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ಕೊಡ್ತಾನೆ, ಆಯ್ತಾ. ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನ ನಾವು ಶನಿಗ್ರಹದಿಂದ ಚಿಂತನೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಗುರುಗ್ರಹ ಸಪ್ತಮ ಭಾವದಲ್ಲಿರೋದ್ರಿಂದ ಅದರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನ ಪಡಿಬೋದು. ಆದ್ರೆ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಒಳ್ಳೇದು. ಏನಕ್ಕೆ ಅಂದ್ರೆ ಸಪ್ತಮ ಭಾವದಲ್ಲೇ ಸ್ಥಿತ ಆಗಿರೋದ್ರಿಂದ ಒಂದು ರೀತಿಯಾಗಿ ಲಗ್ನದ ಮೇಲೆ ದೃಷ್ಟಿ ಇರೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಸಪ್ತಮ ಭಾವದಲ್ಲಿ ಸ್ಥಿತ ಭಾವ ಯಾವತ್ತು ಕೆಡಿಸ್ತಾನೆ ಗುರು ಅಂತ ಹೇಳುವಂತ ಇದೆಯಲ್ಲ, ಹಂಗಾಗಿ ಸಪ್ತಮ ಭಾವದಲ್ಲಿ ಶನಿ ಸ್ಥಿತ ಆಗಿರೋದ್ರಿಂದ ವೈವಾಹಿಕ ಜೀವನದಲ್ಲಿ, ಪಾರ್ಟ್ನರ್ಸ್ ಅಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಗುರುವಿಗೆ ಸಂಬಂಧಪಟ್ಟಂತಹ ಶಾಂತಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ವರ್ಷ ಮಕರ ರಾಶಿಯವರಿಗೆ ತುಂಬಾ ಅದ್ಭುತವಾಗಿರುವಂತಹ ವರ್ಷ ಆಗತ್ತೆ ಅನ್ನೋದ್ರಲ್ಲಿ ನಾವು ಸಂಶಯ ಪಡುವಂತ ಅವಶ್ಯಕತೆ ಇಲ್ಲ.
ಆಮೇಲೆ ಮುಂದಿನ ರಾಶಿ ನಮ್ಗೆ ರಾಹು ಕೇತುಗಳಿದಾರಲ್ಲ, ರಾಹು 2ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬ ಕಲಹಗಳು ಜಾಸ್ತಿ ಆಗತ್ತೆ. ಕುಟುಂಬದ ವಿಚಾರವಾಗಿ ನಿಮ್ಮ ಮಾತೇ ನಿಮಗೆ ಮುಳುವಾಗುವಂತಹ, ನಿಮ್ಮ ಮಾತಿಂದಲೇ ಮಕರ ರಾಶಿಯವರಿಗೆ ಅವರ ಮಾತಿದ್ದಲೇ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಆ ವಿಚಾರವಾಗಿ ಗಮನ ಹರಿಸುವಂಥದ್ದು ತುಂಬಾ ಒಳ್ಳೆಯದು. ಇನ್ನ ಕೇತು ಅಷ್ಟಮ ಭಾವದಲ್ಲಿ ಸ್ಥಿತ ಆಗಿರೋದ್ರಿಂದ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿ ವಿರಸಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಜ್ಯೋತಿಷಿಗಳಾದವ್ರಿಗೆ ಗೊತ್ತಾಗ್ತಾ ಇರುತ್ತೆ ಯಾಕೆ ಗುರುಗಳು ಈ ಪದವನ್ನ ಹೇಳ್ತಾ ಇದ್ದಾರೆ ಅನ್ನೋದು. ಅಷ್ಟಮ ಭಾವ ಅಂತ ಹೇಳ್ತಾ ಇದ್ದಂಗೆ ಆಯ್ತಾ, ದೈಹಿಕವಾಗಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಗಮನವನ್ನು ಹರಿಸಿದೆ ಆದ್ರೆ ಒಳ್ಳೇದಾಗತ್ತೆ. ಆಯ್ತಾ. ನೆಕ್ಸ್ಟ್ ಕುಂಭರಾಶಿಯ ವಿಚಾರವಾಗಿ ನಾವು ಚಿಂತನೆಯನ್ನು ಮಾಡೋದಾದ್ರೆ, ಕುಂಭರಾಶಿಗೆ 2ನೇ ಭಾವದಲ್ಲಿ ಶನಿ, ಪಂಚಮದಲ್ಲಿ ಈಗ ಸದ್ಯಕ್ಕೆ ಪಂಚಮದಲ್ಲಿ ನಮಗೆ ಗುರು ಇದ್ದಾನೆ. ಪಂಚಮದಲ್ಲಿ ಗುರು ಇರೋವರೆಗೂ ಚೆನ್ನಾಗಿರುತ್ತೆ. ಗುರು ಕರ್ಕಾಟಕಕ್ಕೆ ಪ್ರವೇಶ ಮಾಡಿದಾದ್ಮೇಲೆ ಆಯ್ತಾ ವರ್ಷ ಪೂರ್ತಿ ಅವನು ಆಯ್ತಾ ಅಂತ ವಿಶೇಷ ಫಲಗಳನ್ನ ಕೊಡೋದಿಲ್ಲ. ಆಯ್ತಾ, ಹೆಚ್ಚು ಸುಖವನ್ನ ಈ ವರ್ಷ ಕಾಣ್ಲಿಕ್ಕಾಗೋದಿಲ್ಲ. ಆಯ್ತಾ, ಕುಟುಂಬದಲ್ಲಿ ತೊಂದರೆಗಳಾಗತ್ತೆ. ಆರಂಭಿಸಿದ ಕೆಲಸಗಳು ಅರ್ಧದಲ್ಲಿ ನಿಲ್ಲುವಂತ ಸಾಧ್ಯತೆಗಳಿರುತ್ತೆ. ಆಯ್ತಾ, ಆದ್ರೆ ಗುರು ಸಿಂಹರಾಶಿಯಲ್ಲಿ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿನಗಳ ಮಾತ್ರ ಸ್ವಲ್ಪದರ ಮಟ್ಟಿಗೆ ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದನ್ನ ಹೊರತುಪಡಿಸಿ ಉಳಿದಂತೆ ಅಶುಭ ಫಲಗಳನ್ನೇ ನಾವು ಚಿಂತನೆಯನ್ನ ಮಾಡ್ತಕ್ಕಂತ ಇದೆ. ಆಯ್ತಾ, ಹಾಗಾಗಿ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಶಾಂತಿಯನ್ನ, ಗುರುಗ್ರಹಕ್ಕೆ ಸಂಬಂಧಪಟ್ಟ ಶಾಂತಿಯನ್ನ ಮಾಡ್ಕೊಳ್ಳುವಂಥದ್ದು ಕುಂಭರಾಶಿಯವರು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಆಯ್ತಾ, ಜೊತೆಗೆ ಲಗ್ನದಲ್ಲೇ ತಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದ ಆಯ್ತಾ, ರಾಹು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನ ಕೊಡ್ತಾನೆ, ಚೋರ ಭಯವನ್ನ ಕೊಡ್ತಾನೆ, ನಷ್ಟಗಳನ್ನ ಕೊಡ್ತಾನೆ, ಭಯವನ್ನ ಕೊಡ್ತಾನೆ, ಹಣ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಅನಿರೀಕ್ಷಿತ ಅಂದ್ರೆ ಅನ್ವಾಂಟೆಡ್ ಖರ್ಚುಗಳಂತ ಕರಿತೀವಲ್ಲ ಇಂಗ್ಲಿಷ್ ಅಲ್ಲಿ, ಹಾಗಾಗಿ ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಯಾರಿಗೆ? ಕುಂಭರಾಶಿಯವರಿಗೆ. ಅದೇ ಆ ವಿಚಾರದಲ್ಲಿ ಜಾಗ್ರತೆಯನ್ನ ವಹಿಸ್ತಕ್ಕಂಥ ತುಂಬಾ ಒಳ್ಳೆಯದು. ವೈವಾಹಿಕ ಜೀವನದಲ್ಲೂ ಕೂಡ ಆಯ್ತಾ ತೊಂದರೆಗಳಾಗುವಂತ, ಜಗಳಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ವಿಚಾರದಲ್ಲಿ ಗಮನವನ್ನ ಹರಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಗುರುವಿಗೆ ಸಂಬಂಧಪಟ್ಟಂತಹ ಶಾಂತಿಯನ್ನ, ಶನಿಗೆ ಸಂಬಂಧಪಟ್ಟಂತಹ ಶಾಂತಿಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನೇನು ಜೂನ್ ಇನ್ನೆಷ್ಟು ದಿವಸ ಇದೆ? ಜೂನ್ 2 ತಿಂಗಳಿದೆ. ಆಯ್ತಾ, 2 ತಿಂಗಳು ಆದ್ಮೇಲೆ ಆಯ್ತಾ ಗುರುವಿನ ವರ್ಷ ಪೂರ್ತಿ ಗುರುವಿನ ಅವಕೃಪೆ ಈ ಕುಂಭರಾಶಿಯವರ ಮೇಲೆ ಇರುತ್ತೆ. ಹಾಗಾಗಿ ಗುರುವಿನ ಶಾಂತಿಯನ್ನ ಮಾಡ್ಕೊಳ್ಳುವಂಥದ್ದು, ಶನಿಗೆ ಸಂಬಂಧಪಟ್ಟ ಶಾಂತಿಯನ್ನ, ಪರಿಹಾರವನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಉಪಯುಕ್ತವಾಗಿರುವಂಥದ್ದು. ಇನ್ನ ಮೀನರಾಶಿಯ ವಿಚಾರವನ್ನ ನಾವು ಚಿಂತನೆಯನ್ನ ಮಾಡೋದಾದ್ರೆ, ಮೀನರಾಶಿಯಲ್ಲಿ ಶನಿ ಇದ್ದಾನೆ. ಆಯ್ತಾ, ಸಾಡೆ ಸಾತಿ ನಡೀತಾ ಇದೆ. ಆಯ್ತಾ, ಚತುರ್ಥ ಭಾವದಲ್ಲಿ ಇರ್ತಕ್ಕಂಥ ಗುರು ಅವನು ಪಂಚಮ ಭಾವಕ್ಕೆ ಹೋದಾಗ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಮನಗಾಣಬಹುದು. ಆದ್ರೆ ರಾಶಿಯಲ್ಲೇ ಇರ್ತಕ್ಕಂಥ ಶನಿ ಮಂದತ್ವವನ್ನ ಕೊಡ್ತಾನೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯನ್ನ ಕೊಡ್ತಾನೆ. ನಿದ್ದೆಯನ್ನ ಜಾಸ್ತಿ ಮಾಡ್ತಾನೆ, ಸೋಮಾರಿತನವನ್ನ ಜಾಸ್ತಿ ಮಾಡ್ತಾನೆ. ಇವೆಲ್ಲವನ್ನು ಕೂಡ ನಾವು ಗಮನಿಸಿ ಅದಕ್ಕೆ ಪ್ರತಿ ದಿವಸ ಬೇಗ ಎದ್ದೇಳುವಂಥದ್ದು, ಪ್ರಾಣಾಯಾಮ, ಯೋಗ, ಧ್ಯಾನ ಈ ತರದ್ದಗಳನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಗುರುವಿನಿಂದ ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ನಿಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಾತ್ರ 3 ತಿಂಗಳು ಅನ್ಕೊಳ್ಳಿ. 3 ತಿಂಗಳು ಮೀನರಾಶಿಯವರಿಗೆ ಅಶುಭ ಫಲಗಳನ್ನ ಹೊರತುಪಡಿಸಿದ್ರೆ ಉಳಿದಂತೆ ಆಲ್ಮೋಸ್ಟ್ ಶುಭ ಫಲಗಳು, ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿ ಶನಿದೇವರಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದಾಗತ್ತೆ. ಯಾರ್ಯಾರು ಈ ಮೀನರಾಶಿಯವರಿದ್ರು ಅವರೆಲ್ಲರಿಗೂ ಕೂಡ ಈ ವರ್ಷ ಸೋಮಾರಿತನ ಕಾಡುತ್ತೆ. ಸೋಮಾರಿತನವನ್ನ ಬಿಟ್ಟು ನೀವು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಆಯ್ತಾ, ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ತೊಂದರೆಗಳಾಗತ್ತೆ, ಅಲ್ಲಿ ನಿಮ್ಗೆ ಬರುತ್ತೆ, ತೊಂದರೆಗಳು ಜಾಸ್ತಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ಬೋದು. ಹಾಗಾಗಿ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆದ್ರೆ ರಾಹು 12ನೇ ಭಾವದಲ್ಲಿರೋದ್ರಿಂದ ವಿದೇಶ ಪ್ರವಾಸ ಮಾಡಬೇಕು ಅಂತ ಯಾರಾದ್ರೂ ಇದ್ರೆ ಅವ್ರು ಖಂಡಿತವಾಗ್ಲೂ ಪ್ರಯತ್ನವನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ವಿದೇಶ ಪ್ರವಾಸವನ್ನ ಮಾಡುವಂತಹ ಅವಕಾಶ ಸಿಗತ್ತೆ. ಷಷ್ಠ ಭಾವದಲ್ಲಿ, 6ನೇ ಭಾವದಲ್ಲಿ ಕೇತು ಇರೋದ್ರಿಂದ ಆರೋಗ್ಯದ ವಿಚಾರವಾಗಿ ತಾವು ಗಮನವನ್ನ ಹರಿಸಿದ್ರೆ ಒಳ್ಳೆಯದು. ಉಳಿದಂತೆ ನಿಮಗೆ ಕೇತುವಿನಿಂದಲೂ ಕೂಡ ಶುಭ ಫಲಗಳ ಪ್ರಾಪ್ತಿ ಆಗತ್ತೆ. ಸ್ವಲ್ಪದರ ಮಟ್ಟಿಗೆ ನಿದ್ರಾಹೀನತೆ, ನಿದ್ದೆಗೆ ಸಂಬಂಧಪಟ್ಟಂತಹ
ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ತುಂಬಾ ದೂರದ ಪ್ರಯಾಣಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ಮೀನರಾಶಿಯವರು ತುಂಬಾ ಒಳ್ಳೆಯದು. ಆಯ್ತಾ. ಉಳಿದಂತೆ ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನ ಮಾಡಿಕೊಂಡು ಆಯ್ತಾ ಪ್ರತಿ ದಿವಸ ಧ್ಯಾನ, ಪ್ರಾಣಾಯಾಮ, ಯೋಗ ಈ ತರದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಈ ವರ್ಷ ಚೆನ್ನಾಗಿರುತ್ತೆ ಮೀನರಾಶಿಯವರಿಗೆ ಅಂತ ನಾವು ಹೇಳ್ಬೋದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅದರಿಂದ ಅಪಕೀರ್ತಿಯನ್ನ, ಅವಮಾನಗಳನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಆ ವಿಚಾರದಲ್ಲಿ ಗಮನ ಹರಿಸುವಂತ ತುಂಬಾ ಒಳ್ಳೆಯದು. ಇದು ದ್ವಾದಶ ರಾಶಿಗಳವರ ಪರಾಭವ ಸಂವತ್ಸರದ ವರ್ಷ ಫಲ ಆಗಿದೆ. ಆಯ್ತಾ. ಇದು ಈ ವರ್ಷದ ಪಂಚಾಂಗ ಶ್ರವಣ ಮತ್ತು ದ್ವಾದಶ ರಾಶಿಗಳ ಆಯಾದಿ ವ್ಯಯಗಳನ್ನು ಕೂಡ ತಿಳ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ಈ ವರ್ಷದ ವರ್ಷ ಫಲವನ್ನು ಕೂಡ, ದ್ವಾದಶ ರಾಶಿಗಳ ವರ್ಷ ಫಲವನ್ನು ಕೂಡ ತಿಳ್ಕೊಂಡಿದ್ದೀರಾ. ಉಳಿದಂತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಮ್ಮ ಟೀಮ್ ಅವರು ಅನ್ಮ್ಯೂಟ್ ಮಾಡ್ತಾರೆ, ಇಲ್ಲ ನಾವೇ ಮಾಡ್ತೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಒಂದು 5 ನಿಮಿಷದ ಏನಾದ್ರು ಇದ್ರೆ ಕೇಳಿ, ಅದನ್ನ ನಿವಾರಣೆ ಮಾಡಿ ಇವತ್ತಿನ ಈ ಪರಾಭವ ನಾಮ ಸಂವತ್ಸರ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಪರಿಸಮಾಪ್ತಿಯನ್ನ ಮಾಡೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ. ಆಯ್ತಾ. ಯಾರ್ದು ಏನು ಪ್ರಶ್ನೆಗಳಿಲ್ಲ, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಯಾರ್ದು ಏನು ಪ್ರಶ್ನೆಗಳಿಲ್ಲ ಅನ್ನುವಂಥದ್ದು ಇದಾಯ್ತು. ತಮ್ಮೆಲ್ಲರಿಗೂ ಕೂಡ ಈ ಪರಾಭವ ನಾಮ ಸಂವತ್ಸರ ಆಯ್ತಾ. ಯಾರ ಪರಿಹಾರಗಳ ವಿಚಾರ ಹೇಳ್ಬೇಕಿತ್ತಲ್ವಾ, ನಾನು ಕರೆಕ್ಟ್ ನೋಡಿ ಮರ್ತೇ ಬಿಟ್ಟೆ ನೋಡಿ. ಪರಿಹಾರಗಳ ವಿಚಾರವನ್ನ ಹೇಳ್ಬೇಕಿತ್ತು. ಪರಿಹಾರದ ವಿಚಾರಗಳನ್ನ ಚಿಂತನೆಯನ್ನ ಮಾಡೋದಾದ್ರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಏನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳೋದಾದ್ರೆ, ಒಂದು ಸಿಟ್ರಿನ್ ಅಂತ ಒಂದು ಮಾಲೆ ಅಥವಾ ಕೈಕಂಕಣ ಬರುತ್ತೆ, ಅಥವಾ ಡಾಲರ್ ಸಿಗತ್ತೆ, ಅದನ್ನ ಧಾರಣೆಯನ್ನ ಮಾಡ್ಬೋದು. ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಕಡಲೆಕಾಳನ್ನ ಹಳದಿ ವಸ್ತ್ರ ಸಹಿತವಾಗಿ ಗುರುವಾರದ ದಿನ 9 ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಿ ಅದನ್ನ ಫಲತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವನ್ನ ಕೊಡ್ಬೋದು. ಆಯ್ತಾ. ಅಥವಾ ಗುರುಗಳ ಜೀವಂತ ಗುರುಗಳ ಯಾರಾದ್ರೂ ಇದ್ರೆ ಗುರುಗಳ ಸೇವೆಯನ್ನ ಮಾಡ್ಬೋದು. ಅಥವಾ ನಿಮ್ಮ ಗುರುಗಳಿದ್ರೆ ಆ ಗುರುಗಳ ಸೇವೆ, ಅವ್ರಿಗೊಂದು ದಕ್ಷಿಣೆ, ಅವ್ರಿಗೆ ಫಲತಾಂಬೂಲ ದಕ್ಷಿಣೆ ವಸ್ತ್ರ ಸಹಿತವಾಗಿ ಕೊಡ್ತಕ್ಕಂಥದ್ದು ಕೂಡ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು. ಆಯ್ತಾ. ಅಥವಾ ಸಿಟ್ರಿನ್ ಅಂತ ಕರಿತೀವಿ, ಬರ್ಕೊಳ್ಳಿ. ಆಯ್ತಾ. ಸಿಟ್ರಿನ್ ಅಂತ ಕರಿತೀವಿ. ಸಿಟ್ರಿನ್ ಕೈಕಂಕಣ, ಮಾಲೆ ಈ ತರದನ್ನ ಧಾರಣೆಯನ್ನ ಮಾಡ್ಬೋದು. ಅಥವಾ ನೀವು ಕೇಳುವ ಗುರುಗಳೇ ನಾನು ಕನಕ ಪುಷ್ಪರಾಗ ಹಾಕೋಬೋದಾ ಅಂತ ಏನಾದ್ರು ಕೇಳಿದ್ರೆ ದಯವಿಟ್ಟು ಬೇಡ. ಏನಕ್ಕೆ ಅಂದ್ರೆ ರತ್ನಗಳನ್ನ ಧಾರಣೆ ಮಾಡಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮಾರ್ಗದರ್ಶನ ತಗೊಂಡು ಅದನ್ನು ಧಾರಣೆ ಮಾಡಬೇಕು. ಓಕೆ. ಇನ್ನು ಶನಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಏನ್ ಮಾಡ್ಬೋದು ಗುರುಗಳೇ ಅಂದ್ರೆ, ಪ್ರತಿ ಶನಿವಾರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಉರಿಯುವಂತ ದೀಪಕ್ಕೆ ಎಳ್ಳೆಣ್ಣೆಯನ್ನ ದಾನ ಮಾಡಿ, ಅಥವಾ ಎಳ್ಳನ್ನು ದಾನ ಮಾಡ್ಬೋದು. ಆ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡಬೇಕಾದ್ರೆ ಫಲ, ತಾಂಬೂಲ, ನೀಲಿ ವಸ್ತ್ರ ಸಹಿತವಾಗಿ ದಕ್ಷಿಣೆ ಸಹಿತವಾಗಿ ದೇವಸ್ಥಾನಕ್ಕೆ ದಾನವನ್ನ ಕೊಡಿ. ಆಯ್ತಾ. ಅಥವಾ ನೀವು ಬ್ಲೂ ಅವೆಂಚುರಿನ್ ಅಂತ ಒಂದು ಸ್ಟೋನ್ ಬರುತ್ತೆ, ಅಥವಾ ಬ್ಲೂ ಜಸ್ಪರ್ ಅಂತ ಒಂದು ಸ್ಟೋನ್ ಬರುತ್ತೆ. ಇವುಗಳನ್ನ ಆಯ್ತಾ ನೀವು ಕೈಗೆ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗತ್ತೆ. ಆಯ್ತಾ. ಅಥವಾ ಬ್ಲೂ ಮೂನ್ ಸ್ಟೋನ್ ಅಂತ ಇನ್ನೊಂದು ಬರುತ್ತೆ. ಬ್ಲೂ ಮೂನ್ ಸ್ಟೋನ್ ಅನ್ನು ಕೂಡ 7.5 ನಡೀತಾ ಇರ್ತಕ್ಕಂಥವ್ರು ತಪ್ಪದೆ ಈ ಬ್ಲೂ ಮೂನ್ ಸ್ಟೋನ್, ಯಾರು ಕುಂಭರಾಶಿಯವರು, ಮೀನರಾಶಿ, ಮೇಷರಾಶಿ, ಈ 3 ರಾಶಿಯವರು ಬ್ಲೂ ಮೂನ್ ಸ್ಟೋನ್ ಅನ್ನ ಧಾರಣೆ ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಥವಾ ಬ್ಲೂ ಜಸ್ಪರ್ ಅಥವಾ ಈ ಸ್ಟೋನ್ಗಳನ್ನ ಕೈಕಂಕಣ ಅಥವಾ ಮಾಲೆ ಈ ತರದನ್ನ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಆಯ್ತಾ. ಶನಿವಾರದ ದಿನ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ದಾನ ಮಾಡಿ. ಆಯ್ತಾ. ಅಥವಾ ಶನಿದೇವರ ಪ್ರತಿ ಶನಿವಾರ ಸೂರ್ಯೋದಯದ ಸಮಯದಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡಿ, ಆಯ್ತಾ, ಅಲ್ಲಿ ಒಂದು ದೀಪವನ್ನ ಹಚ್ಚಿರುವಂಥದ್ದು, ಅಥವಾ ಎಳ್ಳು ಬತ್ತಿಗಳನ್ನ ಹಚ್ಚುವಂಥದ್ದು, ಈ ತರದ್ದೆಲ್ಲ ಇದಾವೆ. ಅದು ಅವುಗಳನ್ನ ಮಾಡೋದ್ರಿಂದಲೂ ಕೂಡ ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅಥವಾ ಶನಿಯ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಂದ್ರೆ ನೀವು ಸೋಮಾರಿತನವನ್ನ ಬಿಡಬೇಕು. ಬೆಳಗ್ಗೆ ಬೇಗ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಬೇಕು, ಸ್ನಾನ ಪೂಜಾದಿಗಳನ್ನ ಮಾಡಿರ್ಬೇಕು. ಅದಾದ ಮೇಲೆ ಆಯ್ತಾ ಯೋಗ, ಪ್ರಾಣಾಯಾಮ, ಧ್ಯಾನ ಈ ತರದನ್ನ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗ್ಲೂ ಆ ಶನಿಯ ಅವಕೃಪೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗ್ಬೋದು ಅನ್ನೋದೊಂದು ಸಂಶಯ ಬೇಡ. ಆಯ್ತಾ. ಅವುಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ವಿಶ್ವೇಶ್ವರ ಅನ್ನೋರು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ವಿಶ್ವೇಶ್ವರ ಕಾಂಟ್ರಾಕ್ಟ್ಸ್ ಕನ್ಸ್ಟ್ರಕ್ಷನ್ಸ್. ಶರಣ ಗುರುಜಿ, ಹೇಳಿಪ್ಪ. ಚೆನ್ನಾಗಿದ್ದೀರಾ ಬುದ್ಧಿ?
ಚೆನ್ನಾಗಿದ್ದೀವಪ್ಪ, ತುಂಬಾ ಚೆನ್ನಾಗಿ. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ, ನಿಮ್ಗೂ ಕೂಡ. ಎಲ್ಲ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ನಂದು ಮೀನರಾಶಿ ಬುದ್ಧಿ. ನೀವು ಶನಿ ಶಾಂತಿ ಬಗ್ಗೆ ಹೇಳಿಲ್ಲ ಅಂತಾನೆ ಕೇಳಿದೆ, ನೀವು ಶಾಂತಿ ಬಗ್ಗೆ ಹೇಳಿದ್ರಿ. ಹ್ಮ್. ಹಾಗಾಗಿ ನಮ್ಮೂರ್ನಲ್ಲಿ ನಾನು ರಾಮನಾಥ್ಪುರ ಅರ್ಕಲ್ಗೂಡು ತಾಲೂಕು ಹಾಸನ ಜಿಲ್ಲೆಯಿಂದ ಮಾತಾಡ್ತಾ ಇರೋದು ಬುದ್ಧಿ. ನಿಮ್ಮನ್ನ ಕಾವೇರಿ ಪುಷ್ಕರ ಇದ್ರಲ್ಲಿ ನೋಡಿದ್ದೆ. ಓಕೆ. ಅವಾಗಿಂದ ನೀವು ಕಾವೇರಿ ಪುಷ್ಕರ ನಡೆದಿತ್ತಲ್ಲ ನಮ್ಮ ರಾಮನಾಥ್ಪುರದಲ್ಲಿ. ಗೊತ್ತಾಯ್ತು. ಹಾಗಾಗಿ ನಿಮ್ಮನ್ನ ಅಲ್ಲಿಂದ ನೋಡಿದ್ದೆ. ಹಾಗಾಗಿ ನಿಮ್ಮ ಚಾನೆಲ್ ನಾನು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತೀನಿ, ಬಹಳ ಸಂತೋಷ. ಹಾಗಾಗಿ ನಿಮ್ಮ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದ್ದು ಇವತ್ತು. ಹಾಗಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಗೂಗಲ್ ಮೀಟ್ ಮಾಡಿರೋದು ನಮ್ಗಂತೂ ತುಂಬಾ ಸಂತೋಷ ಆಯ್ತು. ಈ ಪಂಚಾಂಗ ಶ್ರವಣ ಯುಗಾದಿ ದಿನ ಮಾಡಿರೋದು. ನಾನು ಅದೇ ಪರಿಹಾರ ಏನು ಶನಿ ಪರಿಹಾರಕ್ಕೋಸ್ಕರ ಮತ್ತೆ ಜಾತಕ ಏನಾದ್ರು ಬರ್ಕೊಡ್ತೀರಾ ಅಂತ ಕೇಳೋಣ ಅಂತ ಮಾಡಿದೆ ಬುದ್ಧಿ. ಖಂಡಿತವಾಗ್ಲೂ ನಮ್ ನಂಬರ್ ವಾಟ್ಸ್ಆಪ್ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿ ಬುದ್ಧಿ ಮಾಹಿತಿ ಸಿಗತ್ತೆ. ಅದೇ ಪರಿಹಾರ ಕೇಳಕ್ಕೆ ಅಂತ ನೀವು ಪರಿಹಾರ ಹೇಳಿವಲ್ಲ, ಆಮೇಲೆ ಹೇಳ್ಬಿಟ್ರಿ ನಾನು ಹ್ಯಾಂಡ್ ರೈಸ್ ಮಾಡಿದ್ಮೇಲೆ. ಥ್ಯಾಂಕ್ ಯು. ನೆನಪು ಮಾಡಿದ್ದಕ್ಕೆ, ಕಾವೇರಿ ಪುಷ್ಕರದ ವಿಚಾರವನ್ನ ನೆನಪು ಮಾಡಿದ್ದಕ್ಕೆ ಧನ್ಯವಾದ. ಬಹಳ ಸಂತೋಷ. ನಮ್ಮ ರಾಮನಾಥ್ಪುರದಲ್ಲಿ ನಮ್ಮ MLA ಸರ್ ಎ ಮಂಜು ಸರ್ ಅವ್ರ ಕಾಲದಲ್ಲಿ, ಇವಾಗ್ಲೂ ಅವರೇ MLA ನಡೀತು. ಬಹಳ ಸಂತೋಷ ಆಯ್ತು ಬುದ್ಧಿ, ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ ಕಾವೇರಿ ಪುಷ್ಕರ. ಅದು ನನಗೆ ಇವತ್ತು ಕಣ್ಕಟ್ಟಾಗಿದೆ. ಅದು ಬಹಳ ಚೆನ್ನಾಗಿ ನಡೀತು ನಮ್ಮ ಕಾವೇರಿ ನದಿನಲ್ಲಿ. ಆ ರಾಮೇಶ್ವರ ದೇವಸ್ಥಾನ ಹಬ್ಗೆ ಮೇಲೆ ಹೌದು ತುಂಬಾ ಚೆನ್ನಾಗಿ ನಡೀತು. ಅದನ್ನ ಅವಾಗಿಂದ ನಿಮ್ಮನ್ನ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ನಡೀತು, ಬಹಳ ಚೆನ್ನಾಗಿ. ಧನ್ಯವಾದಗಳು ಗುರುಗಳೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಿಮಗೂ ಕೂಡ. ಬೇರೆ ಇನ್ನೇನು ವಿಚಾರಗಳಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ. ನಿಮ್ಮ ಜೀವನದಲ್ಲಿ ಉತ್ತರೋತ್ತರವಾಗಿರುವಂತಹ ಅಭಿವೃದ್ಧಿ ಆಗಲಿ. ಈ ಪರಾಭವ ನಾಮ ಸಂವತ್ಸರ ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿಯುವಂತಹ ಒಂದು ಘಟನೆಗಳು, ವಿಶೇಷವಾಗಿರ್ತಕ್ಕಂಥ ಶುಭ ಘಟನೆಗಳು ನಡೆಯಲಿ ಅಂತೇಳಿ ನನ್ನ ಆರಾಧ್ಯ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಪರಾಭವ ನಾಮ ಸಂವತ್ಸರ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀವಿ. ಮತ್ತೆ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಮುಂದಿನ ವರ್ಷ ಇದೇ ಯುಗಾದಿ ಹಬ್ಬದ ದಿನ ಮತ್ತೆ ನೋಡೋಣ. ಎಲ್ಲರಿಗೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ. ಎಲ್ಲರೂ ಎಳ್ಳು ಬೆಲ್ಲವನ್ನ ತಿಂದು ಆನಂದವಾಗಿ ಜೀವನವನ್ನ ಸಾಗಿಸಿ. ಒಳ್ಳೇದಾಗ್ಲಿ. ಎಲ್ಲರಿಗೂ ಶುಭಮಸ್ತು. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು ಗುರುಜಿ, ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಪಾ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಪಾ. ಧನ್ಯವಾದಗಳು ಗುರುಗಳೇ. ವೆರಿ ಗುಡ್. ಥ್ಯಾಂಕ್ ಯು ಮಾ. ಹ್ಯಾಪಿ ಯುಗಾದಿ ಗುರುಗಳೇ. ಥ್ಯಾಂಕ್ ಯು ಪಾ. ಓಂ ನಮಃ ಶಿವಾಯ ಗುರುಗಳೇ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮಾ. ಹ್ಯಾಪಿ ಯುಗಾದಿ ಗುರುಗಳೇ. ಥ್ಯಾಂಕ್ ಯು ಪಾ. ಭಗವಂತ ಜೋರಾಗಿ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಶುಭಮಸ್ತು ಮಾ. ಯುಗಾದಿ ಹಬ್ಬದ ಹ್ಯಾಪಿ ಯುಗಾದಿ ಗುರುಗಳೇ. ನಮಸ್ತೆ ಥ್ಯಾಂಕ್ ಯು ಗುರುಜಿ. ಪಾ. ಪಣಿಯವರೇ ಧನ್ಯವಾದಗಳು ಗುರುಗಳೇ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ, ಥ್ಯಾಂಕ್ ಯು ನಿಮ್ ಮಾ. ಕುಟುಂಬದಲ್ಲಿ. ಥ್ಯಾಂಕ್ ಯು. ಹಲೋ ಹೇಳಿ ಪ್ರಾಣೇಶ್. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ನಿಮ್ಗೂ ಕೂಡಪ್ಪ, ನಿಮ್ಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ. ನಮಸ್ತೆ ಗುರುಗಳೇ. ಹ್ಯಾಪಿ ಯುಗಾದಿ ಗುರುಗಳೇ. ಥ್ಯಾಂಕ್ ಯು ಮಾ. ಶುಕ್ರ. ಥ್ಯಾಂಕ್ ಯು. ಹ್ಯಾಪಿ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಗುರುಗಳೇ. ಥ್ಯಾಂಕ್ ಯು ಪಾ. ಉಮೇಶ್ ಅವರೇ ಥ್ಯಾಂಕ್ ಯು ಪಾ. ಹ್ಯಾಪಿ ಯುಗಾದಿ ಗುರುಗಳೇ. ಗಣೇಶ್ ಅವರೇ ಥ್ಯಾಂಕ್ ಯು ಪಾ. ನಾವು ರಾಯಚೂರಿಂದ ಗುರುಗಳೇ ಮಾತಾಡ್ತಿರೋದು. ಹೌದಾ, ಸಂತೋಷ ಆಯ್ತು. ಮಂತ್ರಾಲಯ ಪಕ್ಕ ಗುರುಗಳೇ, ಪಂಚಮುಖಿ ಅಂತ ಹೇಳಿ. ಹೌದಾ, ಸಂತೋಷ. ಹೌದು. ಓಕೆ, ಎಲ್ಲರಿಗೂ ಶುಭಮಸ್ತು. ಮತ್ತೊಮ್ಮೆ ಯುಗಾದಿ ಹಬ್ಬದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.
ಆಯ್ತಾ, ಎಲ್ಲರೂ ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು. ಯಾರೋ ಈಗ ಜಾಯ್ನ್ ಆಗ್ತಾ ಇದಾರಲ್ಲಪ್ಪ.